ಯಾರಾದ್ರೂ ಪ್ರಪೋಸ್ ಮಾಡಿದ್ದಿದ್ಯಾ? ಇವಾಗ ಹೇಳ್ಬಿಟ್ರೆ ನನ್ ಕ್ಯಾಮ್ರಾ ಮುಂದೆ ಹೇಳಿ ಪರವಾಗಿಲ್ಲ, ಈಗ ಹೆಂಗೋ ಅದು ಆಗೋಗಿರೋ ಕತೆ. ಅವಾಗಿನ ಬಾಯ್ ಫ್ರೆಂಡ್, ಅವ್ರ ಫೋನ್ ವಾಲ್ ಪೇಪರು ನಾನೇ, ಲ್ಯಾಪ್ಟಾಪ್ ಅಲ್ಲಿ ಸ್ಕ್ರೀನ್ ಸೇವರು ನಾನೇ, ಎಲ್ಲ ನಾನೇ. ಇವಾಗ ಏನಿಲ್ಲ ಬಿಡಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ ಎಲ್ಲ? ನೀವೆಲ್ಲರೂ ಸೂಪರ್ ಡೂಪರ್ ಆಗಿರ್ತೀರಾ ಅಂತ ನಂಗೆ ಗೊತ್ತು. ಬಟ್ ಇವತ್ತು ನಾನು ಫುಲ್ ಹ್ಯಾಪಿ, ಫುಲ್ ಖುಷಿ. ನನಗೆ ಒಂಥರ ಫ್ಯಾನ್ ಮೂಮೆಂಟ್ ಅಂತ ಹೇಳಿದ್ರು ತಪ್ಪಾಗಲ್ಲ, ಯಾಕಂದರೆ ಇತ್ತೀಚೆಗೆ ನಾನು ಇವರಿಗೆ ಫ್ಯಾನ್ ಆಗಿಬಿಟ್ಟಿದ್ದೀನಿ. ಅದಕ್ಕೆ ಇವ್ರನ್ನ ಕೂರಿಸ್ಕೊಂಡು ಮಾತಾಡ್ಸೋವರೆಗೂ ನಂಗೆ ಸಮಾಧಾನನೇ ಇರಲಿಲ್ಲ. ಸೊ ಇವತ್ತು ಟೆನ್ನಿಕಾಸ್ಟ್ ಹಿಡಿದು ಹಾಕೊಂಡ್ಬಿಟ್ಟಿದ್ದೀನಿ. ನನಗೆ ಸದ್ಯಕ್ಕೆ ಇವರು ಲೇಡಿ ಸೂಪರ್ ಸ್ಟಾರ್ ಅಂದರೆ ತಪ್ಪಾಗೋದೇ ಇಲ್ಲ, ರೆಬಲ್ ಸ್ಟಾರ್ ಅಂದ್ರೂ ತಪ್ಪಾಗಲ್ಲ. ಎಲ್ಲ ನವರಸಗಳನ್ನು ಆ ಲೆವೆಲಿಗೆ ಅವರು ತಮ್ಮೊಳಗೆ ಆಹ್ವಾನಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ನನ್ನ ಜೊತೆ ಇರೋರು ಕಾವ್ಯ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಒಳ್ಳೆ ಇಂಟ್ರೊಡಕ್ಷನ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು, ನೀವೆಷ್ಟು ಬ್ಯುಸಿ ಇದ್ದೀರಾ ಅಂತ ನಂಗೆ ಗೊತ್ತು. ನೀವು ಯಾರ್ಯಾರು ಇವ್ರಿಗೆ ಸ್ವಲ್ಪ ಆ್ಯಕ್ಚುಲಿ ತುಂಬ ಟಚಲ್ಲ, ಅಟ್ಲೀಸ್ಟ್ ಸುತ್ತಮುತ್ತ ಇರೋರು ಟಚಲ್ಲಾದರೂ ಇದ್ದರೆ ಇವ್ರು ಎಷ್ಟು ಬ್ಯುಸಿ ಇರ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ನಾನು ಹೆಂಗೆ ನೋಡಿ ಬಿಡದೆ ಅವ್ರನ್ನ ಕ್ಯಾಚ್ ಹಾಕೊಂಡ್ಬಿಟ್ಟಿದ್ದೀನಿ ಇವಾಗ. ಸೊ ಇಷ್ಟು ಟೈಮ್ ಕಾದಿದ್ದೀನಿ ಅಂದರೆ ಇಷ್ಟು ಟೈಮ್ ನನಗೆ ಕೊಡ್ಬೇಕು ಅವ್ರು. ಇವಾಗ ಇದು ಗಿವ್ ಅಂಡ್ ಟೇಕ್ ಪಾಲಿಸಿ ಅಲ್ಲ. ಸೊ ಕಾದಿದ್ದೀನಿ ಅಂದಮೇಲೆ ಇವಾಗ ನನಗೋಸ್ಕರ ಟೈಮ್ ಕೊಟ್ಟಿದ್ದೀರಾ, ರೈಟ್? ಎಸ್. ತುಂಬ ಒಳ್ಳೆ ಆರ್ಟಿಸ್ಟ್ ನೀವು, ನಂಗೆ ಅದ್ರ ಬಗ್ಗೆ ತುಂಬ ಹೆಮ್ಮೆ ಇದೆ. ಥ್ಯಾಂಕ್ ಯು. ವೆರಿ ಫಸ್ಟ್ ಥಿಂಗ್ ಅಂದರೆ ನಮಗೆ ಗೊತ್ತಿತ್ತು ನೀವು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ಡ್ಯಾನ್ಸ್ ಮಾಡ್ತೀರಾ ಎಲ್ಲ. ಇತ್ತೀಚೆಗೆ ಈ ರೀಲ್ಸ್ಗಳಲ್ಲಿ ನಿಮ್ಮದೊಂದು ಇದನ್ನು ನೋಡ್ತಾ ಇದ್ರೆ, ಆ ಫೀಚರ್ಸ್ ನೋಡ್ತಾ ಇದ್ರೆ, ಮತ್ತು ನಿಮ್ಮ ಒಳಗೆ ಇಷ್ಟೊಂದು ಒಳ್ಳೆ ಟ್ಯಾಲೆಂಟ್ ಇದೆಯಾ. ಪಿರುಚೆ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರ್ಲಾ. ನಾವೇನು ಅದೃಷ್ಟ ಹಂಗಾರೆ ನಿಮ್ಮನ್ನು ಸರಿಯಾಗಿ ಉಪಯೋಗಿಸ್ಕೊಂಡೇ ಇಲ್ಲ ನಮ್ಮ ಇಂಡಸ್ಟ್ರಿಯವರು ಅನ್ನೋದು ಒಂದು ದೊಡ್ಡದು ನನಗೆ ಯಾವಾಗಲೂ ಅನ್ನಿಸ್ತೀವಿ. ಪ್ರತಿ ರೀಲ್ ನೋಡಿದಾಗೂ ಈ ಥಾಟ್ ಬಂದೇ ಬರುತ್ತೆ ನನಗೆ. ಸೊ ಹೆಂಗೆ ಎಲ್ಲಿಂದ ಶುರು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ ನನಗೆ. ಬಿಕಾಸ್ ನೀವು ಅನಿಸ್ಬೋದು ಯಾಕೆ ಇಷ್ಟೊಂದು ಎಕ್ಸೈಟ್ ಆಗಿದ್ದಾಳೆ ಇವಳು ಅಂತ. ಬಟ್ ನಾವು ಫ್ರೆಂಡ್ ಥರನೋ, ಆ್ಯಂಕರ್ ಥರನೋ, ಆರ್ಟಿಸ್ಟ್ ಥರನೋ ಸುತ್ತಮುತ್ತ ನೋಡ್ತಾನೆ ಇರ್ತೀವಿ. ಬಟ್ ಕೆಲವರು ಮಾತ್ರ ತುಂಬ ಸ್ಪೆಷಲ್ ಅನಿಸ್ಬಿಡ್ತಾರೆ, ತುಂಬ ಖುಷಿನೂ ಆಗುತ್ತೆ. ತುಂಬ ಒಡನಾಟ ಇರಬೇಕು ಅಂತ ಇಲ್ಲ, ಹೆಂಗೋ ನಮಗೆ ಕನೆಕ್ಟ್ ಆಗ್ತಿರ್ತೀರ, ಹೆಂಗೋ ಹತ್ರ ಆಗ್ತಾ ಇರ್ತೀರ. ಆ ಕಾರಣಕ್ಕೆ ನನಗೆ ಇವತ್ತು ತುಂಬ ಖುಷಿ ಆಗ್ತಾ ಇರೋದು. ಥ್ಯಾಂಕ್ ಯು ಸೊ ಮಚ್. ಸೊ ಹೇಗಿದ್ದೀರಾ? ಸೂಪರ್. ನೀವು ಹೇಗಿದ್ದೀರಾ? ನಾನು ಹಿಂಗೆ ಇದ್ದೀನಿ ನೋಡಿ. ಹೆಂಗೆ ನಡೀತಿದೆ ಲೈಫು ಆ್ಯಂಡ್ ರೊಟೀನ್ ಹೆಂಗಿದೆ? ಹೆಕ್ಟಿಕ್ಕಿದೆ ಗೊತ್ತು, ಅದಕ್ಕೆ ಕೇಳ್ತಾ ಇದ್ದೀನಿ. ಲೈಫ್ ಸಖತ್ತಾಗಿದೆ ಆ್ಯಂಡ್ ರೊಟೀನ್ ಹೆಕ್ಟಿಕ್ ಆಗಿದೆ. ಸೊ ಎವ್ರಿ ಡೇ ಕೆಲಸ ಮಾಡ್ತಾ ಇದ್ದೀನಿ. ಸೊ ಆ್ಯಂಡ್ ಖುಷಿಯಿಂದ ಕೆಲಸ ಮಾಡ್ತಾ ಇದ್ದೀನಿ. ನನಗೇನು ಇಷ್ಟನೋ ಆ ಕೆಲಸ ಮಾಡ್ತಾ ಇದ್ದೀನಿ ಆ್ಯಂಡ್ ಎಲ್ರಿಗೂ ಇಷ್ಟನೂ ಆಗ್ತಾ ಇದೆ ಆ ಕೆಲಸ. ಸೊ ಹ್ಯಾಪಿ ಆಗಿದ್ದೀನಿ. ಹೌದು, ನಾವು ಇಷ್ಟಪಡೋ ಕೆಲಸನ ನಾವು ಇಷ್ಟಪಟ್ಟು ಮಾಡೋದನ್ನ ಬೇರೆಯವರು ಇಷ್ಟಪಟ್ಟಾಗ ಅದರದ್ದು ನೆಮ್ಮದಿ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಇವತ್ತಿನ ದಿನ ಹೆಂಗಿತ್ತು? ಇವತ್ತಿನ ದಿನ ರಿಯಲ್ ಆಗಿ ಹೇಳ್ಬೇಕಾ? ರಿಯಲ್ ಆಗಿ ಹೇಳಿ. ಸೊ ಬೆಳಗ್ಗೆ ಎದ್ದು ನಂದು ಕ್ಲಾಸಸ್ ಇರುತ್ತೆ ಆನ್ಲೈನಲ್ಲಿ, ಹೆಲ್ತ್ ಮತ್ತು ಲೈಫ್ ಕೋಚಿಂಗ್ ಕ್ಲಾಸಸ್ಸು. ಸೊ ಅದರಲ್ಲಿ ಐ ವಾಸ್ ದೇರ್. ಸೊ ಅದರಲ್ಲಿ ತುಂಬ ಜನ ಇರ್ತಾರೆ, ಒಂದು 70-80 ಜನ. ಸೊ ಒಂದಷ್ಟು ಜನಕ್ಕೆ ನಾನು ಅಮೆರಿಕಾದಲ್ಲಿ, ಇಂಡಿಯಾದಲ್ಲೆಲ್ಲ ಕೋಚ್ ಮಾಡ್ತೀನಿ, ಡಾಕ್ಟರ್ಸ್ಗೆ ಮತ್ತು ನಾರ್ಮಲ್ ಪೀಪಲ್ ಎಲ್ರಿಗೂ ಫುಡ್ ಮತ್ತು ಲೈಫ್ ಸ್ಟೈಲ್ದು. ಸೊ ಆ ಸೆಷನ್ ಆಯಿತು. ಅದಾದಮೇಲೆ ರೆಡಿ ಆದೆ, ಬ್ರೇಕ್ಫಾಸ್ಟ್ ತಗೊಂಡು ಸೊ ಒಂದು ರೀಲ್ ಆಕ್ಚುಲಿ ಶೂಟ್ ಮಾಡಿದೆ. ಒಂದು ದಿನ ಆದ್ರೂ ನೀವು ಕಾವ್ಯ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಹೇಳಿದ್ದೀರೇನ್ರಿ? ಈ ವಿಷಯ ಬರುತ್ತೆ ಅಂತ. ಸೊ ಅದು ಮಾಡಲೇಬೇಕಿತ್ತು, ಯಾಕಂದ್ರೆ ನಾಳೆಗೆ ಅದು ಪೋಸ್ಟಿಂಗ್ ಇರೋದು. ಸೊ ಅದು ನಾನು ಇವತ್ತು ಶೂಟ್ ಮಾಡಿದೆ. ಇನ್ನೊಂದು ರೀಲ್ ಎಡಿಟ್ ಮಾಡಿದೆ, ಇವತ್ತು ಸಾಯಂಕಾಲ ಹಾಕ್ಬೇಕಾಗಿರೋದು. ಸೊ ಅಂಡ್ ಅಷ್ಟೊತ್ತಿಗೆ ನಮ್ಮ ಯಜಮಾನ್ರು ಬಂದ್ರು ಮನೆಗೆ. ಸೊ ಅವರಿಗೆ ನಾನು ಬ್ರೇಕ್ಫಾಸ್ಟ್ ಮಾಡಿ ಕೊಟ್ಟೆ. ಸೊ ಆಮೇಲೆ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ. ನೋಡಿದ್ರಾ ಯಾಕೆ ಇಷ್ಟು ರೊಟೀನ್ ಕೇಳಿದೆ ಅಂದರೆ, ನಾವು ರೀಲ್ಸ್ ಮಾಡೋರು ಅಥವಾ ಯಾವುದೋ ಶೂಟ್ ಮಾಡೋರು, ಆರ್ಟಿಸ್ಟ್ಗಳು ಅಥವಾ ಆ್ಯಂಕರ್ಸ್ಗಳು ಯಾರೇ ಇರಲಿ, ನಮ್ಮದು ಒಂದು ಪರ್ಸ್ನಲ್ ಲೈಫ್ ಇರುತ್ತೆ. ನಾವು ಅದನ್ನು ಎಲ್ಲೂ ಮಿಸ್ ಮಾಡಿದೆ ಅದನ್ನೂ ಮಾಡಿ ಕೊನೆಗೆ ಇಲ್ಲಿ ಬಂದು ಕುತ್ಕೊಂಡು ಇಲ್ಲೂ ಹಾಯ್ ಅಂದು ಬಾಯ್ ಅಂದು ಎಷ್ಟು ಕೆಲಸಗಳ ನಡುವೆ ನಮ್ಮ ಕೆಲಸನೂ ಮಾಡ್ಕೋತಾ ಇರ್ತೀವಿ. ಸೊ ಆ ರೊಟೀನ್ ಮೂಲಕ ನಿಮ್ಗೆ ಅದು ಗೊತ್ತಾಗಲಿ ಅಂತ ಕೇಳಿದ್ದು.
ಸೊ ನೋಡಿ ಎಷ್ಟು ಕೆಲಸನ ಮಾಡ್ಕೊಂಡು ನೀವು ನನ್ನ ಮೀಟ್ ಮಾಡಕ್ಕೆ ಇಲ್ಲಿಗೆ ಬಂದಿದ್ದೀರಾ. ಸೊ ವಾಟ್ ನೆಕ್ಸ್ಟ್ ಏನಿದೆ ಮತ್ತೆ ನಿಮ್ದು ಕೆಲಸ ಇವತ್ತಿನ ಶೆಡ್ಯೂಲು ಆಕ್ಚುಲಿ ಊಟ ಮಾಡಬೇಕು. ಊಟ ಆಗಿದ್ದಾದ್ಮೇಲೆ ನಂದು ಟ್ರೈನಿಂಗ್ ಇದೆ. ಸೊ ಟ್ರೈನಿಂಗ್ ಅಂದ್ರೆ ಅಗೇನ್ ಬಿಸ್ನೆಸ್ ಮತ್ತೆ ಬೇರೆ ನಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆ ಥರದ್ದು ಟ್ರೈನಿಂಗ್ ಇದೆ. ಸೊ ಅದನ್ನ ಅಟೆಂಡ್ ಮಾಡಬೇಕು. ಅದಾಗಿದ್ದಾದ್ಮೇಲೆ ಪೋಸ್ಟಿಂಗ್ ಇದೆ, ಇನ್ನೊಂದು ಸ್ವಲ್ಪ ಶೂಟ್ ಮಾಡೋದಿದೆ ಬಾಕಿ. ಸೊ ಅದು ಸಾಯಂಕಾಲ ನಡೆಯುತ್ತೆ. ಸೊ ಈ ಥರ ಇದೆ. ಆಮೇಲೆ ವರ್ಕೌಟ್ ಇದೆ ಕರೆಕ್ಟು. ಇವತ್ತು ಪ್ರಾಬಬ್ಲಿ ಒಂದು 8 to 9 o'clock ಅದಾದ್ಮೇಲೆ ವರ್ಕೌಟ್ ಕೂಡ ಇದೆ. ಡಯಟ್ ರೊಟೀನ್ ಹೆಂಗಿರುತ್ತೆ? ಡಯಟ್ ಆ್ಯಕ್ಚುಲಿ ತುಂಬ ಕ್ಲೀನ್ ಆಗಿರುತ್ತೆ. ಜಂಕ್ ಐಟಮ್ಸು ಬೇಸಿಕಲಿ ಫುಡ್ ಇಸ್ ಇಂಪಾರ್ಟೆಂಟ್. ಇವಾಗ ನಾವು ವೆಯ್ಟ್ ಅಥವಾ ಫಿಟ್ನೆಸ್ ಅಥವಾ ಹೆಲ್ತ್ ಅಂತ ಬಂದಿದ ತಕ್ಷಣ 80% ಇಸ್ ಫುಡ್ ಆ್ಯಂಡ್ 20% ಇಸ್ ಎಕ್ಸಸೈಸ್. ಸೊ ಫುಡ್ ಮೇಲೆ ಜಾಸ್ತಿ ಫೋಕಸ್ ಇರುತ್ತೆ. ಸೊ ಆ್ಯಂಡ್ ಅದರಲ್ಲೂ ಜಂಕ್ ಜಾಸ್ತಿ ನಾನು ತಿನ್ನಕ್ಕೆ ಹೋಗಲ್ಲ. ಅಂದರೆ ಈ ಮಿಕ್ಸ್ಚರ್ ಇಲ್ದಂಗೆ ಊಟನೇ ಮಾಡಲ್ಲ ಕೆಲವೊಬ್ರು. ಸೊ ಆ ಥರ ಎಲ್ಲ ಇರಲ್ಲ. ಆ್ಯಂಡ್ ಶುಗರ್ ಆದಷ್ಟು ಕಡಿಮೆ ಮಾಡ್ತೀನಿ, ತಿನ್ನಲ್ಲ. ತುಂಬ ಸ್ಪೆಷಲ್ ಅಕೇಶನ್ ಏನೋ ನಂಗೆ ಇಷ್ಟ ಆಯಿತು ಅಂತಂದರೆ ತಿಂತೀನಿ ಆ ಥರ. ಸೊ ಬೇಕು ಅಂತ ಹೋಗಿ ತಿನ್ನೋದು ಆ ಥರದ್ದೆಲ್ಲ ಮಾಡಲ್ಲ. ಆ್ಯಂಡ್ ಗೊತ್ತಿತ್ತು ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಪೆಪ್ಸಿ ಈ ಥರದ್ದೆಲ್ಲ ಇರುತ್ತಲ್ಲ. ಸೊ ಇವಾಗ ಎಲ್ಲಾದರೂ ಹೋದಾಗ ಸಿನಿಮಾಗೆ ಅಲ್ಲಿ ಇಲ್ಲಿ ಹೋದಾಗ ಪ್ರೀಮಿಯರ್ ಶೋ ಅಲ್ಲಿ ಕೊಡ್ತಾರೆ ಸಮ್ಟೈಮ್ಸ್. ಸೊ ಆ ಟೈಮಲ್ಲಿ ಗೊತ್ತಿದ್ರೂ ಫ್ರೀಯಾಗಿ ಸಿಗ್ತಿದೆ ಅಂತೆಲ್ಲ ಹೇಳ್ಬಿಟ್ಟು ಕುಡಿದ್ಬಿಡಲ್ಲ. ಸೊ ಆ ಥರದ್ದೆಲ್ಲ ಸ್ವಲ್ಪ ನೋಡ್ಕೋತೀನಿ. ಚಾಯ್ಸಸ್ ಮೇಕಿಂಗ್ ದ ರೈಟ್ ಚಾಯ್ಸಸ್. ಮೊದಲು ಹೆಂಗಿತ್ತು ರೊಟೀನು? ಮೊದ್ಲು ಗೊತ್ತೇ ಇರ್ಲಿಲ್ಲ, ಎಲ್ಲ ಸುಮ್ನೆ ಏನ್ ಸಿಗುತ್ತೆ ತಿನ್ನೋದು, ಏನ್ ಇಷ್ಟ ಆಗುತ್ತೆ ತಿನ್ನೋದು. ಆಮೇಲೆ ಏನ್ ಗೊತ್ತಾ, ಹೆಲ್ದಿ ಯಾವ್ದು ಅನ್ಹೆಲ್ದಿ ಯಾವ್ದು ಗೊತ್ತು. ಹೆಲ್ದಿ ತಿಂತಾ ಇದ್ದೆ, ಬಟ್ ಏನಂತಂದ್ರೆ ಹೆಂಗಿರ್ತಿತ್ತು ಮೈಂಡ್ ಸೆಟ್ ಅಂದ್ರೆ, ಓ ನಾನು ಹೆಲ್ದಿ ತಿಂತಾ ಇದೀನಲ್ವಾ, ಸೊ ಅನ್ಹೆಲ್ದಿ ತಿನ್ಬಿಡೋಣ ಅಂತ, ಅದ್ರ ಜೊತೆಗೆ ಇದನ್ನು ತಿನ್ಬಿಡೋಣ, ಒಟ್ನಲ್ಲಿ ಹೆಲ್ದಿ ತಿಂತಾ ಇದೀನಲ್ವಾ ಸೊ ಅಂತ ಹಂಗ್ ಮಾಡ್ತಿದ್ದೆ. ಬಟ್ ಇವಾಗ ಸ್ವಲ್ಪ ನಾನು ಇನ್ನೊಂದಷ್ಟು ಚಾಯ್ಸಸ್ ಮಾಡೋದ್ರಲ್ಲಿ ಬೆಟರ್ ಆಗಿದ್ದೀನಿ. ಗೊತ್ತಿರ್ಲಿಲ್ಲ ಆಕ್ಚುಲಿ ಪೆಪ್ಸಿಯಲ್ಲಿ ಸಕ್ಕರೆ ಇರುತ್ತೆ, ಸೊ ಸಕ್ಕರೆ ನಾಟ್ ಸೋ ಗುಡ್ ಫಾರ್ ಅವರ್ ಹೆಲ್ತ್, ಇದೆಲ್ಲ ಗೊತ್ತಿರ್ಲಿಲ್ಲ. ಪೆಪ್ಸಿ ಎಲ್ಲಾದ್ರಲ್ಲೂ ಸಾಫ್ಟ್ ಡ್ರಿಂಕ್ಸ್ ಯಾವ್ದಾವ್ದಿದೆ ಎಲ್ಲಾದ್ರೂ ಡೇಂಜರೇ. ಕರೆಕ್ಟ್. ಸೊ ಅದನ್ನ ಬಿಟ್ರೆ ಕಾಫಿ ಟೀ ಬಿಟ್ರೆ, ಕಾಫಿ ಟೀ ಅಂದ್ರೆ ವಿತೌಟ್ ಶುಗರ್ ಕುಡಿದ್ರೆ ಓಕೆ, ವಿತ್ ಶುಗರ್ ಕುಡಿದ್ರೆ ಕಾಫಿ ಟೀನು ಭಯಂಕರ ಡೇಂಜರು. ಸೊ ಹಂಗಾಗಿ ಓಕೆ, ನಿಮ್ಮ ವರ್ಕೌಟ್ ರಿಸಲ್ಟ್ಸು ಕಾಣಿಸ್ತಾ ಇದೆ. ಇನ್ನೊಂದು 6 ತಿಂಗಳು ವರ್ಷ ಅನ್ನೋಷ್ಟ್ರೊಳಗೆ ಫುಲ್ ಕಾಣಿಸ್ತೀರಾ ಅನ್ಸುತ್ತೆ ಅಲ್ವಾ? ಹೋಪ್ಫುಲಿ ಎಸ್. ಅಷ್ಟು ಶೆಡ್ಯೂಲ್ ಮಾಡ್ಕೊಂಡು ಹೆಂಗೆಂಗೋ ಫಿಟ್ ಇನ್ ಮಾಡಕ್ ನೋಡ್ತಾ ಇದ್ದೀನಿ. ಸೊ ವರ್ಕೌಟು ಎಲ್ಲದನ್ನು. ಸೊ ಯಾ, ಹೋಪ್ಫುಲಿ ಎಸ್. ವೆರಿ ನೈಸ್. ಆ್ಯಂಡ್ ನೀವು, ನಾನು ವೆರಿ ಬಿಗಿನಿಂಗಿಂದ ಬೇಕು ನೀವು ನನಗೆ. ಸೊ ನನಗೆ ಖುಷಿ ಇದೆ ಅದನ್ನೆಲ್ಲ ಕೇಳೋಕ್ಕೆ, ಇನ್ನು ನನ್ನ ಆಡಿಯನ್ಸಿಗೂ ಅಷ್ಟೇ ಖುಷಿ ಇರುತ್ತೆ. ಸೊ ವೆರಿ ಬಿಗಿನಿಂಗ್ ನಿಮ್ಮ ನೆನಪಲ್ಲಿ ಬಂದಾಗಿಂದ ಅಪ್ಪ ಆರ್ಟಿಸ್ಟ್ ಅಂತ ಗೊತ್ತು, ಅಮ್ಮ ಹೌಸ್ ವೈಫ್ ಇದ್ದರು, ಓಕೆ, ಅದ್ರ ಬಗ್ಗೆ ಸಾರಿ ಇದೆ. ಆ್ಯಂಡ್ ಹೆಂಗಿತ್ತು ನಿಮ್ಮ ಒಂದು ಚೈಲ್ಡ್ಹುಡ್ಡಲ್ಲಿ ಈ ಆ್ಯಕ್ಟಿಂಗ್ ವರ್ಷನ್ನು, ಅಥವಾ ಅಪ್ಪನ ಜೊತೆ ಹೋಗಿರೋ ಅಂಥ ಚಾನ್ಸಸ್ಸು? ಅಪ್ಪ ಒಳ್ಳೆ ಆರ್ಟಿಸ್ಟ್ ಅಂತ ಗೊತ್ತು ನಮಗೆ. ಸೊ ಹೆಂಗೆ ಇತ್ತು ಆ ರೊಟೀನಿಂದ ಶುರು ಮಾಡ್ಕೊಳ್ಳೋಣ ನಾವು. ಸೊ ಚಿಕ್ಕವಳಿರ್ಬೇಕಾದ್ರೆ ಅಫ್ಕೋರ್ಸ್ ಸಿನಿಮಾಗಳು ಪ್ರತಿ ವಾರ ನಮ್ಮಪ್ಪ ಒಂದೊಂದು ಫಿಲಮ್ ಕರ್ಕೊಂಡು ಹೋಗ್ತಾಯಿದ್ರು. ನಾನು ಫಿಲಮ್ ನೋಡ್ತಾನೂ ಇದ್ದೆ ಪ್ರತಿ ವಾರ. ಯಾವ ಸಿನಿಮಾ, ಇಂಗ್ಲೀಷ್, ಹಿಂದಿ ಎಲ್ಲ ಭಾಷೆ ಸಿನಿಮಾನೂ ನಾನು ನೋಡ್ತಾ ಇದ್ದೆ, ಬಿಕಾಸ್ ನಮ್ಮಪ್ಪ ಕರ್ಕೊಂಡು ಹೋಗೋರು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವರು ಶೂಟಿಂಗ್ ಮಾಡಬೇಕಾದ್ರೂ ಅಷ್ಟೇ, ನಾನು ಶೂಟಿಂಗ್ ಸೆಟ್ಸಿಗೂ ಹೋಗ್ತಾ ಇದ್ದೆ. ಸೊ ನನಗೇನಂತಂದರೆ ಅಲ್ಲೊಂಥರ ಪಿಕ್ನಿಕ್ ಥರ, ಮಾಯಾಮೃಗದಲ್ಲಿ ಮತ್ತು ಬೇರೆ ಬೇರೆ ಸೀರಿಯಲ್ಗಳು ಮಾಡಬೇಕಾದ್ರೆ ಸುಮ್ಮನೆ ಹೋಗಿ ಅಲ್ಲಿ ಊಟ ತಿಂಡಿ ಮಾಡೋದು, ಮತ್ತು ಯಾರಾದರೂ ಏನೋ ಚಾಕ್ಲೇಟ್ ಕೊಡ್ಸೋರು, ಡೈರೆಕ್ಟ್ರ್ ಮಗಳು ಅಂತ. ಸೊ ಆ ಥರ ನನಗೇನೋ ಒಂಥರ ಪ್ಯಾಂಪ್ರಿಂಗ್ ಮೋಡೋದು. ನನಗೆ ಏನು ಅಂದರೆ ಅದೆಲ್ಲ ಸೀರಿಯಸ್ ವರ್ಕ್ ಅಂತ ಹಂಗೆಲ್ಲ ಐಡಿಯಾ ಇರಲಿಲ್ಲ. ಚಿಕ್ಕ ವಯಸ್ಸಲ್ಲಿ ನನಗೆ ಏನೋ ಸುಮ್ಮನೆ ನಾನು ಮಜಾ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಥರ ಇರ್ತಾಯಿತ್ತು. ಬಟ್ ನಮ್ಮ ಅಪ್ಪ ಅಮ್ಮ ಒಂದು ಕೆಲಸ, ಒಳ್ಳೆ ಕೆಲಸ, ಅಪಾರ್ಟ್ ಫ್ರಮ್ ಅಫ್ಕೋರ್ಸ್ ನಂದು ಎಜುಕೇಷನ್ ಎಲ್ಲ ಬಿಟ್ಟು ಮಾಡ್ತಾ ಇದ್ದಿದ್ದು ಏನಂತಂದರೆ, ನಂದು ಎಲ್ಲ ಸಮ್ಮರ್ ಹಾಲಿಡೇಸಲ್ಲೂ ಸಮ್ಮರ್ ಕ್ಯಾಂಪಿಗೆ ಹಾಕೋರು ನನಗೆ. ಅಂದರೆ ಬೇರೆ ಬೇರೆ ಥರದ ಸಮ್ಮರ್ ಕ್ಯಾಂಪು, ಆ್ಯಕ್ಟಿಂಗ್ ಸಮ್ಮರ್ ಕ್ಯಾಂಪ್ ಅಂತೆ, ಸ್ವಿಮ್ಮಿಂಗ್ ಅಂತೆ, ಏನೇನು ಇರುತ್ತೋ ಎಲ್ಲ ಸಮ್ಮರ್ ಕ್ಯಾಂಪ್ಗೂ ಹಾಕೋರು. ಸಮ್ಮರ್ ಹಾಲಿಡೇಸ್ ನಾಟಕ ಮಾಡೋದು, ನೇಚರ್ ಕ್ಯಾಂಪು, ಬನ್ನರ್ಘಟ್ಟಲ್ಲಿ ಹೋಗಿ ಒಂದು 3 days ಇರಬೇಕು, ನಮ್ಮದೇ ಪಾತ್ರೆಗಳೆಲ್ಲ ನಾವೇ ತೊಳ್ಕೊಬೇಕು, ಬಟ್ಟೆ ನಾವೇ ಒಕ್ಕೊಬೇಕು, ಆ ಥರದ್ದು.
ಸೊ ಇನ್ನೊಂದು 20 ದಿನ ಅಲ್ಲಿ ಜನಪದ ಲೋಕ, ಅಲ್ಲಿ ನಾಟಕದ ಕ್ಯಾಂಪು, ಈ ಥರ. ಸೊ ಅವಾಗಿಂದನೇ ಸ್ವಲ್ಪ ಇಂಡಿಪೆಂಡೆಂಟ್ ಆಗ್ತಾನೆ ಬರ್ತಿದ್ದು. ಒಂದು ರೀತಿ ಇವಾಗ ಅಫ್ಕೋರ್ಸ್ ಒಂದು ರೀತಿ ಏನು ಅಫ್ಕೋರ್ಸ್ ಇವಾಗ ಹೆಲ್ಪ್ಫುಲ್ಲೇ ಅದು, ಯಾರ ಮೇಲೂ ಡಿಪೆಂಡೆನ್ಸಿ ಇಲ್ವೇ ಇಲ್ಲ ಅನ್ನೋ ಥರ. ಸೊ ಆ ಒಂದು ವಿಷಯಕ್ಕೆ ನಾನು ಚಿಕ್ಕವಳಿರ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ಬೈಕೊಂಡು ಇಡ್ತಾ ಇದ್ದೆ ನಾನು. ಯಾಕೆಲ್ಲಾ ಕಡೆ ಸೇರಿಸಿ ತಳ್ತಾರೆ ಅವರು. ಸಮ್ಮರ್ ಹಾಲಿಡೇಸ್ ಅಲ್ಲಿ ಯಾವ ನನ್ ಮಗ 6 ಗಂಟೆಗೆ ಎದ್ದೇಳ್ತಾನೆ? ನಾನು ಸ್ಕೂಲ್ ಇರ್ಬೇಕಾದ್ರೆ ಅಟ್ಲೀಸ್ಟ್ 6 ಗಂಟೆಗೆ ಎದ್ದೇಳ್ಬೇಕು, ರೆಡಿ ಆಗ್ಬೇಕು, ಹೋಗ್ಬೇಕು, ಸರಿ ಓಕೆ. ಸಮ್ಮರ್ ಹಾಲಿಡೇಸ್ ಅಲ್ಲೂ ಬಿಡಲ್ವಲ್ಲ ಇವರು, ನನಗೆ ಕಾಟ ಕೊಡ್ತಾರೆ ಅಂತ ಬೈಕೋತಾ ಇದ್ದೆ ನಾನು ಯಾವಾಗ್ಲೂ ಅಷ್ಟೇ. ಅದು 6 o'clockಗೆ ಸ್ಕೇಟಿಂಗ್ ಕ್ಲಾಸು. ಅದು ಸಮ್ಮರ್ ಹಾಲಿಡೇಸ್ ಅಲ್ಲಿ ಅದು ಸೇಮ್ ಸ್ಕೂಲ್ ತರಾನೇ ಆಟೋ ಎಲ್ಲ ರೆಡಿ, ಆಟೋ ಬುಕ್ ಮಾಡಿ ಇಟ್ಟಿರೋರು, ಆ ಆಟೋದಲ್ಲಿ ನಾವು ಹೋಗೋದು. ಸೊ ಈ ತರ ಎಲ್ಲ ಇರ್ತಾ ಇತ್ತು. ಬಟ್ ಅವಾಗ ಬೈಕೊಂತ ಇದ್ದಿದ್ದು ಇವಾಗ ಎಷ್ಟು ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಮೈ ಪೇರೆಂಟ್ಸ್. ಸಮ್ಮರ್ ಹಾಲಿಡೇಸ್ ಈ ರೇಂಜಿಗೆ ನಿಮಗೆ ಟಾರ್ಚರ್ ಕೊಟ್ಬಿಟ್ಟಿದ್ದಾರೆ ಹಂಗಾದ್ರೆ. ಬಟ್ ಇವತ್ತದು ತುಂಬಾ ಹೆಲ್ಪ್ಫುಲ್ ಆಗಿದೆ. ಅಪ್ಪನ್ ಯಾವ ಊರು ಬೇಸಿಕಲಿ, ಅಮ್ಮಂದ್ ಯಾವ ಊರು? ಅಮ್ಮಂದು ಬಳ್ಳಾರಿ, ಸೊ ಅಪ್ಪಂದು ಇಲ್ಲಿ, ಮತ್ತೆ ಅವ್ರದ್ದು ತುಮಕೂರಲ್ಲಿ ಕೂಡ ಒಂದಷ್ಟು ಜನ ರಿಲೇಟಿವ್ಸ್ ಇದ್ದಾರೆ. ಟೆಸ್ಟ್ ಸಿಟಿಯಿಂದ ಅಮ್ಮ ಬಂದಿರೋದು. ಸೊ ಅದ್ರದ್ದು ಒಂದಷ್ಟು ಝಲಕ್ ಇದೆ ನಿಮ್ಮ ಇದರಲ್ಲಿ, ಗುಣದಲ್ಲಿ. ಅಲ್ಲಿಂದು ಏನೋ ರಗ್ಗಡ್ನೆಸ್ಸು, ಆಮೇಲೆ ಆ ಒಂದು ಅಲ್ಲಿ ಜನರದ್ದು ಒಂದು ಅಂದರೆ ನಮ್ಮ ಕರ್ನಾಟಕದಲ್ಲಿ ಒಂದೊಂದು ಭಾಗಕ್ಕೂ ಒಂದೊಂದು ಸ್ಪೆಷಾಲಿಟೀಸ್ ಇದೆ. ಅದಂತೂ ಸಖತ್ ಖುಷಿ ನನಗಂತೂ ಯಾವಾಗಲೂ. ದಾವಣಗೆರೆಗೆ ಹೋದರೆ ಒಂಥರ, ಮಂಡ್ಯಕ್ಕೆ ಬಂದರೆ ಒಂಥರ, ಉತ್ತರ ಕರ್ನಾಟಕ ಹೋದರೆ ಒಂಥರ, ದಕ್ಷಿಣ ಕನ್ನಡ, ಹಾಗೆ ಬಳ್ಳಾರಿನವ್ರದ್ದು ಒಂದು ಸ್ಪೆಷಲ್ಲು. ನಿಮ್ಮಲ್ಲಿ ಎಲ್ಲ ಗುಣಗಳು ಕಾಣಿಸೋದಕ್ಕೆ ಅದು ಒಂದು ಕಾರಣ ಇರ್ಬೋದೇನೋ. ಆ ಆ್ಯಕ್ಟಿಂಗ್ ವೈಸಲ್ಲಿ ನಮಗೆ ಎಲ್ಲ ನವರಸಗಳು ಕಾಣಿಸೋದಕ್ಕೆ ಅದು ಒಂದು ಕಾರಣ ಇರ್ಬೋದು. ಬಳ್ಳಾರಿ ಹಾಟೆಸ್ಟ್ ಸಿಟಿಯಿಂದ ಬಂದಿರೋದು ಅಮ್ಮ. ಓಕೆ, ಸೊ ಈ ಭಾಗದವ್ರ ಅಮ್ಮ ಯಾವಾಗಿಂದ ಬೆಂಗಳೂರು ಸೆಟ್ಲ್ ಆಗಿದ್ದು? ನೀವು ಹುಟ್ಟೋಕ್ ಮುಂಚೆನೆ? ನಾನು ಹುಟ್ಟೋಕ್ಕಿಂತ ಮುಂಚೆ. ನಮ್ಮಪ್ಪ ಬೆಂಗಳೂರು ಅವರೇ, ಅವರು ಓದಿರೋದು ಹುಟ್ಟಿರೋದು ಎಲ್ಲ ಬೆಂಗಳೂರೇ. ಸೊ ನಮ್ಮಮ್ಮ ಬಳ್ಳಾರಿ, ಮದ್ವೆ ಆದ್ಮೇಲೆ ಅವ್ರು ಇಲ್ಲಿ ಬಂದಿರೋದು. ಹೆಂಗಿತ್ತು ಲೈಫ್ ಅವಾಗ ಚಿಕ್ಕ ವಯಸ್ಸಲ್ಲಿ ಅಪ್ಪನ ಜೊತೆ? ಇದಕ್ಕೆಲ್ಲ ಹೋಗ್ತಿದ್ರಿ ನಿಜ, ಏನೋ ಸೀರಿಯಲ್ ಸೆಟ್ಗಳಿಗೆ ಹೋಗ್ತಿದ್ರಿ. ಈ ಆ್ಯಕ್ಟಿಂಗ್ ಒಂದು ಕನೆಕ್ಷನ್ ಶುರುವಾಗುತ್ತೆ ಗೊತ್ತಾ, ಅದು ಎಲ್ಲಿಂದ ಯಾವಾಗಿಂದ ಶುರುವಾಯಿತು? ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಆ್ಯಕ್ಟಿಂಗ್ ಅದೇ ಸೀರಿಯಲ್ಸಲ್ಲೆಲ್ಲ ಮಾಡಿಸೋರು ನನಗೆ ಚಿಕ್ಕವಳಿರ್ಬೇಕಾದ್ರೆ. ಸೊ ನನ್ನ ಫಸ್ಟ್ ಸೀರಿಯಲ್ ನನಗೆ ನೆನಪಿದೆ, ಐ ಥಿಂಕ್ ಸೊ TN ಸೀತಾರಾಮ್ ಅಂಕಲ್ ಅವ್ರ ಮಗಳಾಗಿ ನಾನು ಆ್ಯಕ್ಟಿಂಗ್ ಮಾಡಿದ್ದು. ನನಗೆ ನೆನಪು ಬರ್ತಿಲ್ಲ ಅದು ಸೀರಿಯಲ್ ಹೆಸರು, ಬಟ್ ನಾನು ಅಲ್ಲಿಂದ ಆ್ಯಕ್ಟಿಂಗ್ ಶುರು ಮಾಡಿದ್ದು. ಆಮೇಲೆ ನೋಡಿ ಎಂತ ದೊಡ್ಡ ಆರ್ಟಿಸ್ಟ್ ಜೊತೆ, ಡೈರೆಕ್ಟರ್ ಜೊತೆ ನಿಮ್ದು ಫಸ್ಟ್ ಸ್ಟೆಪ್. ಹೌದು. ಸೊ ಅಲ್ಲಿ ಮಾಡ್ತಿದ್ದೆ, ಮತ್ತೆ ನಾಟಕಗಳು ಮಾಡ್ತಾ ಇದ್ದೆ ತುಂಬಾ. ಅದೇ ಸೇಮ್ ಸಮ್ಮರ್ ಕ್ಯಾಂಪ್ಗೆಲ್ಲ ಹಾಕೋರು ಆ ಥರ. ಸೊ ಸಣ್ಣ ಪುಟ್ಟದ್ದು ರೋಲ್ ಸಿಕ್ತು ಅಂತಂದ್ರೆ ಮಾಯಾಮೃಗದಲ್ಲಿ ಅಲ್ಲಿ ಇಲ್ಲಿ ಮಾಡಿಸೋರು. ಸೊ ಕವಿನ ಹತ್ರನೇ ಮಾಡಿಸ್ಬಿಡೋಣ ಅಂತೆಲ್ಲ ಹೇಳಿ ಆ ಥರ ಎಲ್ಲ ಮಾಡಿಸೋರು. ಸೊ ಬಟ್ ನನಗೆ ಸೀರಿಯಸ್ ಆಗಿ ಆ್ಯಕ್ಟಿಂಗ್ ಥರ ಏನು ಅನಿಸ್ತಾ ಇರಲಿಲ್ಲ, ಬಿಕಾಸ್ ನನಗೆ ಡಾನ್ಸ್ ಜಾಸ್ತಿ ಇಷ್ಟ ಆಯಿತು. ಸೊ ಚಿಕ್ಕ ವಯಸ್ಸಿಂದ ನಾನು ಭರತನಾಟ್ಯಂ ಕಲ್ತಿದ್ದೀನಿ. ಸೊ ಅದ್ರ ಕಡೆ ನನಗೆ ಜಾಸ್ತಿ ಇಂಟ್ರೆಸ್ಟು, ಡಾನ್ಸ್ ಮಾಡೋದು ಮತ್ತು ಪ್ರೋಗ್ರಾಮ್ಸ್ ಕೊಡೋದು. ನಮ್ಮ ಸ್ಕೂಲಲ್ಲಿ ಕೂಡ ಹಾಗೆ ಡಾನ್ಸ್ಗೆ ಜಾಸ್ತಿ ಎನ್ಕರೇಜ್ಮೆಂಟು, ಆ್ಯಕ್ಟಿಂಗಿಗೂ ಕೂಡ ಜಾಸ್ತಿ ಎನ್ಕರೇಜ್ ಮಾಡೋರು. ಬಟ್ ಡಾನ್ಸ್ ಅಂತ ಬಂದಿದ ತಕ್ಷಣ ಇಟ್ಸ್ ಲೈಕ್ ನಾವು ಚೀಫ್ ಮಿನಿಸ್ಟರ್ ಮುಂದೆ ಎಲ್ಲ ಹೋಗ್ಬಿಟ್ಟು ಆನ್ August 14 ಪೆರೇಡ್ ಗ್ರೌಂಡ್ಸಲ್ಲಿ ಎಲ್ಲ ಏನು ಮಾರ್ಚ್ ಫಾಸ್ಟ್ ಎಲ್ಲ ಮಾಡ್ತಾರೆ, ಡಾನ್ಸ್ ಕೂಡ ಇರುತ್ತೆ. ಒಂದು 4 ಸ್ಕೂಲ್ನ ಸೆಲೆಕ್ಟ್ ಮಾಡಿರ್ತಾರೆ, ಒಂದು 500-600 ಮಕ್ಕಳು ಹೋಗಿ ಡಾನ್ಸ್ ಮಾಡ್ತಾರೆ. ಸೊ ಅದರಲ್ಲಿ ಐ ವಾಸ್ ಸಮ್ಟೈಮ್ಸ್ ಕೊರಿಯೋಗ್ರಾಫ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದ್ದೆ, ಮತ್ತು ಡ್ಯಾನ್ಸು ಮಾಡ್ತಿದ್ದೆ. ಸೊ ಆ ಥರ ಜಾಸ್ತಿ ಡಾನ್ಸ್ ಕಡೆ ಇಂಟ್ರೆಸ್ಟ್ ನನಗೆ. ಸೊ ಆ್ಯಕ್ಟಿಂಗ್ ಬಗ್ಗೆ ಓಕೆ ಥರ ನಂಗೇನು ನಾನು ನಿಜ ಹೇಳ್ತೀನಿ, ನನಗೆ ಆ್ಯಕ್ಟಿಂಗ್ ನಾನು ಸೂಪರಾಗಿ ಅಂದರೆ ಸೂಪರ್ ಅಂತಲ್ಲ, ಅಟ್ಲೀಸ್ಟ್ ಒಂದು ರೇಂಜ್ ಸೂಪರೇ. ನಿಮಗೆ ನೀವು ಹೇಳ್ಕೊಳಕ್ ನಿಮಗೆ ಸಂಕೋಚ ಆಗ್ಬೋದೇನೋ. ಗುರು ಮಿಲಿಯನ್ ಓಡುತ್ತೆ ಅವ್ರದ್ದು ರೀಲ್ಸು. ನಾನು ದಾನಿ ಸೇಠ್ ಅವ್ರಿಗೆ ತುಂಬ ದೊಡ್ಡ ಅಭಿಮಾನಿ ಇದೆ ಆಯಿತಾ. ಅವ್ರದ್ದು ಮಾಡೋ ಸ್ಕಿಟ್ಸು, ಆಮೇಲೆ ಅವ್ರದ್ದು ಒಂದು ಇದೆಲ್ಲ. ನೆಕ್ಸ್ಟ್ ಬಿಟ್ಟರೆ ನಾನು ನೆಕ್ಸ್ಟ್ ಫ್ಯಾನ್ ಆಗಿದ್ದು ನಿಮಗೇನೆ. ಎಂಥ ರಿಫ್ರೆಶ್ಮೆಂಟ್ ಸಿಗುತ್ತೆ ಗೊತ್ತಾ. ಒಂದೇನೋ ಬೇಜಾರಪ್ಪ ಅಂತಂದರೆ ನಾನು ಫಸ್ಟೆಲ್ಲ ನಂಗೆ ಗೊತ್ತಿರಲಿಲ್ಲ, ನಾನು ಅಷ್ಟಾಗಿ ಗೊತ್ತಾದ್ಮೇಲೆ ಫಾಲೋ ಮಾಡೋಕ್ಕೆ ಶುರು ಮಾಡಿದ್ದು. ನಂಗೆ ಈಗಲೂ ಏನಾದರೂ ಒಂಥರ ಏನೋ ತಲೆ ಕೆಟ್ಟೋಯ್ತು ಅಂದರೆ ನಾನು ಅದರಿಂದ ಆಚೆ ಬರಬೇಕು ಅಂದರೆ ಒಂದು ದಾನಿ ಸೆಟ್ದು, ಇನ್ನೊಂದು ನಿಮ್ಮದು, ಇಬ್ಬರದೂ ನಾನು ನೋಡ್ತೀನಿ. ಅದು ಎಲ್ಲಿರುತ್ತೋ ನೋಗು ಡ್ರಪ್ ಅಂತ ಬರುತ್ತೆ, ನಮಗೆಲ್ಲ ಮರ್ತೋಗುತ್ತೆ. ಸೊ ಅದಕ್ಕೆ ನಾನು ನಿಮಗೆ ಫ್ಯಾನ್ ಆಗಿರೋದು. ಅಷ್ಟು ಮಟ್ಟಿಗೆ ನೀವು ಅದ್ಭುತವಾದ ಕಲಾವಿದೆ. ನಾನೇ ಹೇಳ್ತಿದ್ದೀನಿ ಅದನ್ನ, ಬೇರೆ ನೀವು ಹೇಳ್ಕೊಳ್ಳೋದೇ ಬೇಡ, ನಾನೇ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ಓಕೆ. ಸೊ ಆ್ಯಕ್ಟಿಂಗ್
ಆ್ಯಕ್ಟಿಂಗ್ ನಾನು ಮಾಡ್ತೀನಿ ಒಂದು ರೇಂಜ್ಗೆ ಅಂತ ನನಗೆ ನಿಜವಾಗ್ಲೂ ನಾನು ರೀಲ್ಸ್ ಮಾಡೋವರೆಗೂ ನನಗೆ ಗೊತ್ತಿರಲಿಲ್ಲ. ನಿಮಗೆ ಗೊತ್ತಿಲ್ಲ? ನಾನು ಸೀರಿಯಸ್ಲಿ ಮಾಡ್ತೀನಿ, ಪರವಾಗಿಲ್ಲ, ಓಕೆ ಮ್ಯಾನೇಜ್ ಮಾಡ್ತೀನಿ ಅನ್ನೋದಷ್ಟೇ ಐಡಿಯಾ ಇತ್ತು. ಬಟ್ ಇವಾಗ ರೀಲ್ಸ್ ಎಲ್ಲ ಮಾಡಬೇಕಾದ್ರೆ ನನ್ನೊಂದು ಇಮ್ಯಾಜಿನೇಷನ್ ಇರುತ್ತೆ, ಆ ಕ್ಯಾರೆಕ್ಟರ್ ಹಿಂಗೆ ಮಾತಾಡಬೇಕು, ಸೊ ಅವಳ ಬಟ್ಟೆ ಹಿಂಗೆ ಇರಬೇಕು, ಬ್ಯಾಕ್ಗ್ರೌಂಡ್ ಹಿಂಗೆ ಇರಬೇಕು, ಆ ಥರ ಯೋಚನೆ ಮಾಡ್ತಾ ಇರಬೇಕಾದ್ರೆ ದೆನ್ ಐ ಸ್ಟಾರ್ಟೆಡ್ ಥಿಂಕಿಂಗ್ ಓಕೆ ಪರವಾಗಿಲ್ಲ, ನಾನು ಸ್ವಲ್ಪ ಡೈರೆಕ್ಟರ್ ಥರ ಯೋಚನೆ ಮಾಡ್ತಾ ಇದ್ದೀನಿ. ಹೌದು, ಮಲ್ಟಿ ಟ್ಯಾಲೆಂಟು. ಈಗ ನಿಮ್ದನ್ನ ನೀವೇ ಡೈರೆಕ್ಟ್ ಮಾಡಿಕೊಂಡು, ನಿಮಗೆ ನೀವೇ ಸ್ಕ್ರಿಪ್ಟ್ ಮಾಡಿಕೊಂಡು, ಕಾಸ್ಟ್ಯೂಮ್ನ ನೀವೇ ಡಿಸೈನ್ ಮಾಡಿಕೊಂಡು, ಅಲ್ಟಿಮೇಟ್ ರೀ ಅಪ್ಪ ಸ್ವಾಮಿ. ಓಕೆ, ಆ ಥರ ಬಂದಿದ್ದು. ಅದಾದಮೇಲೆ ಕಾಲೇಜಲ್ಲಿ ಇರಬೇಕಾದ್ರೆ ಆ್ಯಕ್ಚುಲಿ ನಾನು ಇದು ಅಂದರೆ ಎಲ್ಲರೂ ನನ್ನ ಫ್ರೆಂಡ್ಸ್ ಎಲ್ಲರೂ MBA ಮಾಡಬೇಕು ನೆಕ್ಸ್ಟು ಈ ಥರ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾನು ಅಂದ್ಕೊಳ್ತಾ ಇದ್ದಿದ್ದು ಒಂದು ವಿಷಯ ಏನಂದರೆ, ಹೆಂಗಿದ್ರು ನಮ್ಮಪ್ಪ ಆ್ಯಕ್ಟರು, ಸೀರಿಯಲ್ಗೆ ಎಂಟರ್ ಆಗಿಬಿಡೋಣ, ಸೊ ಆರಾಮು ಹಾಗೆ ನಡೆದೋಗುತ್ತೆ ಜೀವನ. ನಂಗೆ ಗೊತ್ತಿಲ್ಲ, ರಿಯಲ್ ವರ್ಲ್ಡ್ ಗೊತ್ತಿರಲ್ವಲ್ಲ, ಕಾಲೇಜಲ್ಲೆಲ್ಲ ಹೆಂಗಿರುತ್ತೆ ಏನು ಸಂಪಾದನೆ ಮಾಡಿ ಗೊತ್ತಿರಲ್ಲ. ಬಟ್ ಆ್ಯಂಕ್ರಿಂಗ್ ಎಲ್ಲ ಮಾಡ್ತಿದ್ದೆ ನಾನು ಅವಾಗ, ಖುಷಿ ಇರ್ತಿತ್ತು ಅಷ್ಟೇ. ನಾನು ಕೆಲಸ ಮಾಡ್ತಿದ್ದೆ, ಏನು ನನ್ನ ಪಾಕೆಟ್ ಮನಿ ಥರ ಬೇಕಾಗಿತ್ತು. ಸಂಪಾದನೆ ಎಷ್ಟು? ನಂದು ಫಸ್ಟ್ 300 ರೂಪೀಸು. ETV ಕನ್ನಡಗೆ ಲೆಟರ್ಸ್ ಓದ್ತಾ ಇದ್ದೆ ಬೆಳಗ್ಗೆ. ಅಪ್ಪ ಅಮ್ಮ ಅಜ್ಜಿ ತಾತ ಇವ್ರಿಗೆ ಶುಭಾಶಯವನ್ನ ಕೋರ್ತಾ ಇದ್ದಾರೆ ಅಂತ, ಬರ್ತ್ಡೇಗೆ ಸೊ ಡ್ಯಾನ್ಸ್ ಅಲ್ಲೂ ಅಷ್ಟೇ. ಇವಾಗ ಹರ್ಷ ಮಾಸ್ಟ್ರು ಮತ್ತೆ ಗೋಕುಲ್ ಮಾಸ್ಟ್ರು, ಇಮ್ರಾನ್ ಮಾಸ್ಟರ್ ಅವ್ರ ಟೀಮಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದೆ ನಾನು, ಫಿಲಮ್ ಅವಾರ್ಡ್ ಫಂಕ್ಷನ್ಸ್ಗೆ ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ. ಸೊ ಇದೆಲ್ಲ ನಡೀತಾ ಇತ್ತು. ಬಟ್ ಏನಂದ್ರೆ ಆ ದುಡ್ಡು ಏನ್ ಬರ್ತಿತ್ತು ನನ್ನ ಪಾಕೆಟ್ ಮನಿ ಅಷ್ಟೇ. ನಂಗೆ ರಿಯಲ್ ವರ್ಲ್ಡ್ ಏನ್ ಅಂತ ಗೊತ್ತಿಲ್ಲ ಅಲ್ವಾ, ಆಬ್ವಿಯಸ್ಲಿ ಎಲ್ಲ ಮಕ್ಕಳು ತರಾನೇ. ಸೊ ಆಫ್ಟರ್ ದಟ್ ಓನ್ಲಿ ಎಲ್ಲರೂ ನನ್ನ ಫ್ರೆಂಡ್ಸು ಫೈನಲ್ ಇಯರ್ ಡಿಗ್ರಿಯಲ್ಲಿ ಇರಬೇಕಾದ್ರೆ ನೆಕ್ಸ್ಟ್ ನಾನು MBA ಮಾಡಬೇಕು, ಅದು ಬರಿಬೇಕು, ಆ ಎಕ್ಸಾಮ್ ಬರಿಬೇಕು, ಆ ಥರ ಪ್ರಿಪೇರ್ ಆಗ್ತಾ ಇದ್ರು. ನನಗೆ ಬಿಡು, ಹೆಂಗಿದ್ರು ನಮ್ಮಪ್ಪ ಸೀರಿಯಲ್ ಇದ್ದಾರೆ, ನಾನು ಸೀರಿಯಲ್ ಆಕ್ಟರ್ ಆದ್ರೂ ಆಗ್ಬಿಡ್ಬೋದು, ಏನು ಅಲ್ಲದೆ ಇದ್ರು. ನನ್ನ ಕಾರ್ಪೊರೇಟ್ ಜಾಬ್ ಮಾಡಕ್ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಅದು ಕಷ್ಟ ಬಿಡಿ. ಅಯ್ಯಪ್ಪ 9 to 5, ಆಮೇಲೆ ಓವರ್ ನೈಟ್ ಶಿಫ್ಟ್, ನಂಗೆ ಒಂದ್ ಕಡೆ ಕುತ್ಕೊಂಡು ಕೆಲಸ ಮಾಡಕ್ಕಾಗಲ್ಲ ಅಷ್ಟೇ. ನನ್ಗೇನಂದ್ರೆ ಅಲ್ಲೆಲ್ಲ ಹೋಗಿಲ್ದೇ ಒಳ್ಳೇದಾಯ್ತು, ನಮಗ್ ಸಿಗ್ತಾನೆ ಇರ್ಲಿಲ್ಲ ಅವರು. ಓಕೆ, ಆಮೇಲೆ ಸೊ ನಂಗೆ ಆ ಥರ ಇರ್ತಾ ಇತ್ತು. ಆ್ಯಂಡ್ ಇಮಿಡಿಯೇಟ್ಲಿ ನನ್ನ ಡಿಗ್ರಿಯಲ್ಲಿ ಇರಬೇಕಾದ್ರೆ ಸೈ ಅಂತ ಒಂದು ರಿಯಾಲಿಟಿ ಶೋ ಸುವರ್ಣಂಗೆ ಮಾಡ್ತಾ ಇದ್ದೆ. ಸೊ ಅದಾಗಿದ ತಕ್ಷಣವೇ ಇನ್ನೊಂದು ಸೀರಿಯಲ್ ಬಂತು, ಅಲ್ಲೇ ಆಫರು ಸುವರ್ಣಗೆ. ಸೊ ಅಲ್ಲಿ ಆ್ಯಕ್ಟ್ ಮಾಡ್ತಾ ಮಾಡ್ತಾ ದೆನ್ ಬಂಗಾರ ಆಯಿತು, ದೆನ್ ಚೀಸವ್ ಸಾವಿತ್ರಿ ಅಂತ ಮಾಡಿದೆ. ಸೊ ಈ ಥರದ್ದೆಲ್ಲ ಸೀರಿಯಲ್ಗಳು ಆಗ್ತಾ ಇರಬೇಕಾದ್ರೆ ನೆಕ್ಸ್ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ. ಸೊ ಆ ಸಿನಿಮಾ ಅದ್ರಲ್ಲಿ ಎಷ್ಟು ಕ್ಯೂಟ್ ಗೊತ್ತಾ, ಅದು ಸಿಟ್ಟಾಗೋದು, ಬೇಜಾರಾಗೋದು, ಅದೆಲ್ಲ ಒಂಥರ ಚಂದ ಇತ್ತು. ಅದು ಆ ಮೂವಿಗೆ ಒಂದು ಸೂಪರ್ ಡೂಪರ್ ಅದು. ಓಕೆ, ಅದು ಹೆಂಗ್ ಸಿಕ್ರಿ ನೀವು ಇವ್ರಿಗೆ, ಸಂತೋಷ್ ಅವ್ರಿಗೆ? ಆ್ಯಕ್ಚುಲಿ ಮಂಜು ಮಾಂಡವ್ಯ ಅವರು ನನ್ನ ಫ್ರೆಂಡ್ ಇದ್ದರು. ಸೊ ಅವರು ಮಾಸ್ಟರ್ ಪೀಸ್ ಡೈರೆಕ್ಟರ್. ಅವರು ನನಗೆ ಕಾರ್ತಿಕ್ ಅವ್ರಿಗೆ ಪರಿಚಯ ಮಾಡಿಸಿದ್ರು, KRG ಪ್ರೊಡಕ್ಷನ್ಸ್. ಸೊ ಕಾರ್ತಿಕ್ ಅವರು ಒಂದು ಸಿನಿಮಾ ಆಗಬೇಕಾಗಿತ್ತು ಯಶ್ ಅವ್ರ ಜೊತೆಗೆ. ಆ ಸಿನಿಮಾಗೆ ನನ್ನ ಕರೆಸಿದ್ರು ಮಾತಾಡೋದಕ್ಕೆ. ಸೊ ಬಟ್ ಆ ಸಿನಿಮಾ ಆಗಲಿಲ್ಲ. ಬಟ್ ಅಲ್ಲಿಂದ ನೆಕ್ಸ್ಟ್ ಅವರು ಸಂತೋಷ್ ಅವ್ರಿಗೆ ರೆಫರ್ ಮಾಡಿದ್ರು, ಈ ಥರ ಒಂದು ಸಿನಿಮಾ ಇದೆ, ಇಲ್ಲಿ ನೋಡಿ ಹೋಗಿ ಅಂತ. ಆಡಿಷನ್ ಕೂಡ ಮಾಡಿದೆ ನಾನು, ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿದು ಸೀನ್ಸ್ದು ಎಲ್ಲ ಆಡಿಷನ್ಸ್ ಎಲ್ಲ. ಅಲ್ಲಿ ಸೆಲೆಕ್ಟ್ ಆಗಿದ್ದಾದ್ಮೇಲೆ ಐ ವಾಸ್ ಕಾಸ್ಟೆಡ್ ಇನ್ ದ ಫಿಲಮ್. ಅದೊಂದು ಎಷ್ಟು ದೊಡ್ಡ ಹಿಟ್ ಆ ಸಿನಿಮಾ ಕೂಡ. ಹೆಂಗಿತ್ತು ಆ ದಿನಗಳು ನೆನ್ಸ್ಕೊಂಡ್ರೆ? ಅಲ್ಲೆಲ್ಲ ಶೂಟಿಂಗು ಮತ್ತು ಯಶ್ ಅವರು, ರಾಧಿಕಾ ಅವರು ಎಲ್ಲ ಹೆಂಗಿತ್ತು ಆ ದಿನಗಳು? ಆ್ಯಕ್ಚುಲಿ ಐ ಆಮ್ ವೆರಿ 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 ಗ್ರೇಟ್ಫುಲ್ ಟು ದ್ಯಾಟ್ ಫಿಲಿಮ್. ಆ್ಯಂಡ್ ಸಂತೋಷ್ ಅವ್ರಿಗೂ ಕೂಡ, ಮತ್ತು ಅಫ್ಕೋರ್ಸ್ ಜಯಣ್ಣ ಅವ್ರ ಪ್ರೊಡಕ್ಷನ್ಸ್ಗೂ ಕೂಡ, ಆ್ಯಂಡ್ ಯಶ್ ಆ್ಯಂಡ್ ರಾಧಿಕಾ ಅವ್ರಿಗೂ ಕೂಡ, ಆ್ಯಂಡ್ ಕಾರ್ತಿಕ್ ಆ್ಯಂಡ್ ಮಂಜು ಮಾಂಡವ್ಯ ಅವ್ರಿಗೂ ಕೂಡ. ಯಾಕೆಂತಂದರೆ ಒಂದು ಆ ಫಿಲಮ್ ಇಟ್ಸ್ ಲೈಕ್ ಒನ್ ಮೈಲ್ ಸ್ಟೋನ್ ನಮ್ಮ ಎಲ್ಲರ ಜೀವನದಲ್ಲೂ. ಆ್ಯಂಡ್ ಎಸ್ಪೆಷಲಿ ಐ ಥಿಂಕ್ ಸೊ ಎಲ್ಲರೂ ಆಲ್ಮೋಸ್ಟ್ ಸೇಮ್ ಏಜ್ ಗ್ರೂಪಲ್ಲೇ ಇದ್ದಿದ್ದು. ನಾನು, ಸಂತೋಷ್ ಅವರು, ಯಶ್ ಅವರು, ರಾಧಿಕಾ ಎಲ್ಲರೂ ಆಲ್ಮೋಸ್ಟ್ ಒಂದೇ ಏಜ್ ಗ್ರೂಪು. ಸೊ ದೆರ್ ವಾಸ್ ಅ ಲಾಡ್ ಆಫ್ ಫನ್. ನಾವು ಶೂಟ್ ಮಾಡಬೇಕಾದ್ರೂ ಕೂಡ, ಎಸ್ಪೆಷಲಿ ಆ ಒಂದು ರೆಸ್ಟೋರೆಂಟ್ ಸೀನಲ್ಲಿ ನಾವೆಲ್ಲ ತಿಂತಾ ಇರ್ತೀವಿ, ಆ ಥರದ್ದೆಲ್ಲ ಇರಬೇಕಾದ್ರೆ ನಾವು ನಾವು ತಿಂದು ಖಾಲಿ ಮಾಡ್ತಾ ಇದ್ವಿ ಶಾರ್ಟ್ ಮುಗಿಯೋಕ್ಕಿಂತ ಮುಂಚೆನೆ. ಸೊ ಅವ್ರು ಎಷ್ಟೊಂದು ಸತಿ ತರಿಸಿದ್ರು, ಸೊ ತಿಂತ ಖಾಲಿ ಮಾಡಿಬಿಟ್ಟಿದ್ವಿ ಸೊ ಶೂಟಿಂಗ್ ಮಾಡಬೇಕಾದ್ರೆ. ಸೊ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಐ ವಾಂಟ್ ಟು ಸೇ
ಒನ್ ಥಿಂಗ್, ಯಶ್ ಅವರು ಕೂಡ ಅಷ್ಟೇ, ಅವ್ರ ಸೀನ್ ಅಲ್ಲದೆ ಇವಾಗ ನಮ್ಮ ಸೀನ್ ಇತ್ತು, ಮತ್ತು ನಂದು ಮತ್ತು ಶ್ರೀನಾಥ್ ಸರ್ ಅವ್ರ ಸೀನ್ಗಳಿತ್ತು ಅಂತೆಲ್ಲ ಇದ್ರೂ ಹಿ ಯೂಸ್ ಟು ಬಿ ಇನ್ವಾಲ್ವ್ಡ್. ಅಂದರೆ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಎಷ್ಟೊಂದು ಸರ್ತಿ ಏನಾಗುತ್ತೆ, ನನ್ನ ಸೀನ್ ಆಯಿತಾ, ನಾನು ಡೈಲಾಗ್ ಹೇಳಿದ್ನ, ನಾನು ಹೋದ್ನ, ನಾನು ಬಂದ ಅನ್ನೋ ಥರನೇ ನಾವು ಯೂಶ್ವಲಿ ಥಿಂಕ್ ಮಾಡೋದಲ್ವಾ. ಸೊ ಬಟ್ ಆ ವಿಷಯದಲ್ಲಿ ಅವ್ರು ಎಲ್ಲರ ಒಂದು ಡಿಪಾರ್ಟ್ಮೆಂಟಲ್ಲೂ ಕೂಡ ತಮ್ಮ ಒಂದು ಇನ್ವಾಲ್ವ್ಮೆಂಟ್, ತಮ್ಮ ಒಂದು ಎನರ್ಜಿ, ಇಂಟ್ರೆಸ್ಟ್ ಅದು ಕೊಟ್ಟು ಮಾಡ್ತಾರಲ್ವಾ. ಸೊ ಅದು ಎಂಡ್ ಪ್ರಾಡಕ್ಟ್ ಚೆನ್ನಾಗಿ ಬರೋದಕ್ಕೆ ದಟ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್. ಆ್ಯಂಡ್ ನಾನು ಅದನ್ನು ಅವರಿಂದ ಅಲ್ಲಿ ಕಲ್ತಿದ್ದು. ಆ್ಯಕ್ಚುಲಿ ಅದು ತುಂಬ ಇಂಪಾರ್ಟೆಂಟು. ನನ್ನ ಸೀನ್, ನಾನು ಬಂದ, ನನ್ನ ಡೈಲಾಗ್ ಹೇಳಿದ್ನ, ನಾನು ಡಬ್ಬಿಂಗ್ ಮಾಡಿದ್ನ, ನಾನು ಹೋದ್ನ, ನನಗೆ ದುಡ್ಡು ಬಂತ ಅಷ್ಟೇ ಅಲ್ಲದೆ ಯಾಕೆ ಫ್ಯಾಮಿಲಿ ಮತ್ತೆ ಆ ಒಂದು ಇಂಟ್ರೆಸ್ಟ್ ಕೊಟ್ಟಾಗ ಬೇರೆಯವ್ರಿಗೂ ಏನನ್ಸುತ್ತೆ, ನೋಡಪ್ಪ ಇವರೇ ಇಷ್ಟೊಂದು ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಇನ್ನ ಇನ್ವಾಲ್ವ್ ಆಗಬೇಕು, ನಾನು ಇನ್ನ ಏನು ಬೆಟರ್ ಮಾಡ್ಬೋದು, ನಾನು ಇನ್ನ ಏನು ಚೆನ್ನಾಗಿ ಮಾಡ್ಬೋದು, ನಾನು ಇನ್ನ ಏನು ಇಂಪ್ರೂವ್ ಮಾಡ್ಕೊಳ್ಬೋದು, ಈ ಥರ ಎಲ್ಲ ಬರುತ್ತೆ. ಸೊ ಅದೆಲ್ಲ ಸಣ್ಣ ವಿಷಯಗಳು ಐ ಗಾಟ್ ಟು ಲರ್ನ್. ಎಷ್ಟು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಿದ್ದೀರಾ. ಮತ್ತು ನನ್ಗೆ ಅನ್ಸೋದು, ಈಗ ನೀವು ನೋಡಿದ್ರೆ ಈಗ ಈ ರೀಲ್ಸ್ಗಳಲ್ಲಿ ನೋಡೋದಕ್ಕೂ ಡೈರೆಕ್ಟಾಗಿ ನೋಡೋದಕ್ಕೂ ನಿಮ್ಮ ಪರ್ಸ್ನಾಲಿಟಿನಲ್ಲಿ ಒಂದಷ್ಟು ವ್ಯತ್ಯಾಸ ಇದ್ದೇ ಇರುತ್ತೆ. ಯಾಕಂದರೆ ಇಲ್ಲಿರೋಂಗೆ ಅಲ್ಲಿರೋಕ್ಕೂ ಆಗಲ್ಲ, ಅಲ್ಲಿರೋಂಗೆ ಇಲ್ಲೇ ಇರೋಕ್ಕಾಗಲ್ಲ. ಸೊ ಇವಾಗ ಒಂದು ಕಡೆಗೆ ರೆಬಲ್ ಸ್ಟಾರ್ ಅನ್ನಿಸ್ತೀರಾ, ಒಂದು ಕಡೆಗೆ ಏನು ಸಾಫ್ಟ್ ಅಲ್ಲ ಬೆಣ್ಣೆ ಹುಡುಗಿ ಅನ್ನೋ ಥರ ಇರ್ತೀರಾ. ಬಟ್ ಕಾಲೇಜ್ ಡೇಸಲ್ಲಿ ಹೆಂಗಿತ್ತು? ಯಾರಾದರೂ ಪ್ರಪೋಸ್ ಮಾಡಿದ್ದಿದೆಯಾ? ಅಥವಾ ಹೆಂಗಿತ್ತು? ಹುಡುಗರು ಎದುರುಕೊಳ್ಳೋರ ಹತ್ರ ಬರೋಕ್ಕೆ ನೀವು ಅವಾಗಲೂ ರೆಬಲ್ ಸ್ಟಾರೇ ಇದ್ರಾ, ಲೇಡಿ ರೆಬಲ್ ಸ್ಟಾರು, ಅಥವಾ ಏನು ಸಾಫ್ಟಾಗಿ ಇಲ್ಲ ಓಕೆ ಥರ ಇದ್ರಾ? ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಮ್ಮದು ಹುಡುಗಿರ್ ಕಾಲೇಜು, ಹುಡುಗಿರ್ ಸ್ಕೂಲು, ಅಲ್ಲೇ ಜಾಸ್ತಿ ಹುಡುಗರು ಬರೋದು, ಅಲ್ಲೇ ಜಾಸ್ತಿ ಹುಡುಗರು ಬರೋದು. ಮೌಂಟ್ ಕಾರ್ಮಲ್ ಕಾಲೇಜ್ ಮುಂದೆಗಡೆ ಎಷ್ಟು ಜನ ಹುಡುಗರು ಇರ್ತಾರೆ ಗೊತ್ತಾ? ಅದು ಕರೆಕ್ಟ್. ಅದಕ್ಕೆ ಕೇಳಿದ್ದು, ಅದು ಕೋಎಡ್ಡೇ ಇರಬೇಕು ಅಂತ ಏನು ರೂಲ್ಸ್ ಇಲ್ಲ. ಬಟ್ ಏನಾಗೋಗಿತ್ತು ಆ ಟೈಮಲ್ಲಿ, ನಾನು ಜಾಸ್ತಿ ನನ್ನ ಕಾಲೇಜ್ ಫ್ರೆಂಡ್ಸೇ ಇಲ್ಲ ಜಾಸ್ತಿ, ಒಬ್ಳೆ ಫ್ರೆಂಡ್ ಇದ್ದಿದ್ದು. ಅದು ಯಾಕೆ ಅಂತಂದ್ರೆ ನಾನು ಅದೇ ಈ ಆಂಕರಿಂಗು, ಡ್ಯಾನ್ಸು ಇದ್ರಲ್ಲೇ ಬ್ಯುಸಿ ಇರ್ತಾ ಇದ್ದೆ. ನಾನು ಜಾಸ್ತಿ ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು, ಫಿಲಮ್ಗೆ ಹೋಗೋದು ಅದೆಲ್ಲ ಏನು ಮಾಡೇ ಇಲ್ಲ. ಡ್ಯಾನ್ಸ್ ಹೆಂಗ್ ತುಂಬಾ ಹೆಕ್ಟಿಕ್ ಶೆಡ್ಯೂಲ್, ನನ್ಗೆ ಅವಾಗ್ಲಿಂದ ಹೆಕ್ಟಿಕ್ ಶೆಡ್ಯೂಲೇ ಇರ್ತಿತ್ತು. ಬೆಳಗ್ಗೆ 6 ಗಂಟೆಗೆ ಡ್ಯಾನ್ಸು, ಅಲ್ಲಿಂದ ಕಾಲೇಜು, ಅಲ್ಲಿಂದ ಹೋಗು ಸುವರ್ಣ ಇಲ್ಲ ಕಸ್ತೂರಿಯಲ್ಲಿ ಆಂಕರಿಂಗು, ಅಲ್ಲಿಂದ ಮತ್ತೆ ಡ್ಯಾನ್ಸು ಗೋಕುಲ್ ಅವ್ರದ್ದು ಟೀಮ್ ಅಥವಾ ಹರ್ಷ ಮಾಸ್ಟರ್ ಟೀಮ್ಗೆ, ಅಲ್ಲಿಂದ ಮತ್ತೆ ಮನೆಗೆ ಬರೋಷ್ಟೊತ್ತಿಗೆ 9 ಗಂಟೆ. ಸೊ ಈ ಥರ ಇರ್ತಿತ್ತು ನನ್ನ ಶೆಡ್ಯೂಲು. ಸೊ ಅಲ್ಲಿ ನಮ್ಮ ಕಾಲೇಜಲ್ಲಿ ಬಾಯ್ ಫ್ರೆಂಡ್ ಗಿಫ್ರೆಂಡ್ ಆ ಥರದ್ದಿಲ್ಲ. ಬಟ್ ಡ್ಯಾನ್ಸ್ ಗ್ರೂಪಲ್ಲಿ ಪ್ರಪೋಸ್ ಮಾಡಿದ್ರು ಅಫ್ಕೋರ್ಸ್. ಬಟ್ ನಂಗೆ ಅದೇ ಅಗೇನ್ ಹೆಕ್ಟಿಕ್ ಇರ್ತಾ ಇತ್ತು ಶೆಡ್ಯೂಲ್ಸು, ಆ್ಯಂಡ್ ಫ್ಯೂಚರ್ ಏನು ಮಾಡಬೇಕು ಅದೆಲ್ಲ ಗೋಲ್ಸ್ ಜಾಸ್ತಿ ಇತ್ತು. ಸೊ ಯಾ ಮೇ ಬಿ ಅದಕ್ಕೆ ಐ ಡಿಂಟ್ ಗೆಟ್ ಇನ್ವಾಲ್ವ್ಡ್. ಅಷ್ಟೊತ್ತಿಗೆ ನನ್ನ ಗಂಡ ಅವಾಗಿನ ಬಾಯ್ ಫ್ರೆಂಡ್ ಸಿಕ್ಬಿಟ್ಟು ಆಲ್ರೆಡಿ ಪ್ರಪೋಸ್ ಮಾಡಿಬಿಟ್ರು. ಅದೊಂದು ಜಲಕ್ ಬರ್ಬೇಕಪ್ಪ ನಮ್ಮ ಎಪಿಸೋಡಲ್ಲಿ. ಅದಿಲ್ಲ ಅಂದರೆ ಇನ್ಕಂಪ್ಲೀಟ್ ಆಗಿಬಿಡುತ್ತೆ. ವರುಣ್ ಅವ್ರು ಎಲ್ಲಿ ಸಿಕ್ಕಿದ್ರು, ಹೆಂಗೆ ಸಿಕ್ಕಿದ್ರು, ಹೆಂಗಾಯ್ತು ಇದೆಲ್ಲ ಆಕ್ಸಿಡೆಂಟು? ಸೊ ನಾನು ಅವಾಗ ಅದೇ ಸೈನ್ ಮಾಡಿ ಮುಗಿಸಿರೋ ಟೈಮಲ್ಲೇ, ಸೊ ಕಾಲೇಜ್ ಕೂಡ ಆವಾಗಲೇ ಮುಗ್ದಿತ್ತು. ನನ್ನ ಕಾನ್ವೊಕೇಶನ್ ಕೂಡ ಆಗಿರಲಿಲ್ಲ, ಹಾಲಿಡೇಸು, ಡಿಗ್ರಿ ಮುಗಿಸಿರೋ ಹಾಲಿಡೇಸು. ಸೊ ಆ ಟೈಮಲ್ಲೇ ಮಿಸ್ KSIC ಅಂತ ಒಂದು ಬ್ಯೂಟಿ ಪ್ಯಾಜೆಂಟ್ ನಡೀತಾ ಇತ್ತು ಮೈಸೂರು ಸಿಲ್ಕ್ದು. ಸೊ ಅದರಲ್ಲಿ ನಾನು ಕಂಟೆಸ್ಟೆಂಟು, ಅವರು ಆರ್ಗನೈಸ್ ಮಾಡ್ತಾಯಿದ್ರು. ಸೊ ಆ ಟೈಮಲ್ಲಿ ಅವ್ರು ನನ್ನ ಮೀಟ್ ಮಾಡಿದ್ದು. ಆ್ಯಂಡ್ ಆವಾಗ ಆರ್ಕೂಟ್ ಅಂತ ಇತ್ತು, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಏನೂ ಇಲ್ಲ, ಆರ್ಕೂಟ್ ಅಂತ ಇತ್ತು. ಸೊ ನನ್ನ ಫೋಟೋಸ್ ಎಲ್ಲ ಅವ್ರ ಹತ್ರ ಇತ್ತು, ಅಂದರೆ ಆ ಪ್ಯಾಜೆಂಟಲ್ಲಿ ನನ್ನ ಫೋಟೋಗ್ರಾಫ್ಸ್ ಎಲ್ಲ. ಸೊ ಅದನ್ನು ಕಳಿಸಿದ್ರು, ಈ ಥರ ನನ್ನ ಹತ್ರ ಫೋಟೋಸ್ ಇದೆ ನಿಮ್ಮದು ಆ ಥರ ಅಂತ ಹೇಳಿ. ಸೊ ಆಯಿತು ಅಂತ ನನಗೆ ಖುಷಿ, ಆಬ್ವಿಯಸ್ಲಿ ಅವ್ರು ಇಂಪ್ರೆಸ್ ಮಾಡೋದಕ್ಕೆ ಅದನ್ನು ಕಳಿಸ್ತಾ ಇದ್ರು. ಸೊ ನನಗೆ ಫುಲ್ ಖುಷಿ ಆಗೋಯ್ತು, ಓ ನೋಡಪ್ಪ ಎಲ್ಲ ಕಲೆಕ್ಟ್ ಮಾಡಿ ಕಳಿಸಿದನಲ್ಲ ಹುಡುಗ ಅಂತ. ಆಮೇಲೆ ಅದೇ ಐ ವಾಂಟೆಡ್ ಟು ಮೀಟ್ ಯು ಅಂತ ಹೇಳಿದ್ರು. ಸೊ ಕಾಫಿ ಡೇ ಇತ್ತು, ಕಾಫಿ ಡೇ ಅಲ್ಲಿ ಮೀಟ್ ಮಾಡಿದ್ವಿ. ಸೊ ನಂದು ಫೋಟೋದು ಕೀ ಚೈನು, ಕ್ಯಾಲೆಂಡರು ಎಲ್ಲ ಮಾಡಿಸಿದ್ರು. ಆ್ಯಂಡ್ ಒಂದು ಹುಡುಗಿ ಇಂಪ್ರೆಸ್ ಆಗಕ್ಕೆ ಇನ್ನೇನು ಬೇಕು ಯಪ್ಪ. ನಾನು ಅವಾಗ ಅನ್ಕೊತಾ ಇದ್ದೆ, ಅವ್ರ ಫೋನ್ ವಾಲ್ಪೇಪರು ನಾನೇ, ಲ್ಯಾಪ್ಟಾಪಲ್ಲಿ ಸ್ಕ್ರೀನ್ ಸೇವರು ನಾನೇ, ಎಲ್ಲ ನಾನೇ. ಇವಾಗ ಏನಿಲ್ಲ ಬಿಡಿ ಅಂಥದ್ದೆಲ್ಲ ಸೀನು. ಇದೇ ನೋಡಿ ಹುಡುಗರು ಮಾಡೋದು, ಬೀಳೋವರೆಗೂ ಮಾತ್ರ ಹಾಗೆ, ಬಿದ್ದ ಮೇಲೆ ಅಷ್ಟೇ. ಕರೆಕ್ಟು. ಸೊ ಅದಾದಮೇಲೆ ಇದು ವೆನ್ ವಿ ಮೆಟ್ ಓನ್ಲಿ ಹಿ ಆಸ್ಕ್ಡ್ ಮೀ ಮದುವೆ ಆಗೋಣ ಅಂತ. ಫಸ್ಟ್ ಟೈಮ್ ಮೀಟ್ ಆಗ್ತಿರ್ಬೇಕಾದ್ರೇನೆ. ಸೊ ನಾನು 2 ವರ್ಷ ತೊಗೊಂಡಿದ್ದೀನಿ ಒಪ್ಕೊಳ್ಳೋದಕ್ಕೆ. ಅಲ್ಲಿವರೆಗೂ ಸತಾಯಿಸಿದ್ರಾ? ಒಪ್ಕೊಂಡೇ ಇರಲಿಲ್ಲ.
ಆಮೇಲೆ ಹೇಳ್ತಾ ಇದ್ದೆ, ನಾನು ಐ ವಾಸ್ ವೆರಿ ಸೀರಿಯಸ್. ನೋಡಪ್ಪ, ನಾನು ಇದೇ ಫೀಲ್ಡು, ನೀನೇ ಇದೇ ಫೀಲ್ಡು ಅಂತಂದರೆ ಅಟ್ಲೀಸ್ಟ್ ನೀನು ಇನ್ನೊಂದು ಸ್ವಲ್ಪ ಸ್ಟೇಬಲ್ ಆಗಿ ಸ್ಯಾಲರಿ ತೊಗೊಂಡು ಬಾ, ಆಮೇಲೆ ನೋಡೋಣ ಅಂತ. ಸೊ ಅವರು ಸುವರ್ಣ ಜಾಯ್ನ್ ಆದರು. ನಾನು ಸುವರ್ಣದಲ್ಲಿ ಆ್ಯಂಕರಿಂಗ್ ಮಾಡ್ತಿದ್ದೆ, ಅವರು ರಿಯಾಲಿಟಿ ಶೋಸ್ ಮಾಡ್ತಾಯಿದ್ರು ಸುವರ್ಣದಲ್ಲಿ. ಸೊ ವಿ ವರ್ ವರ್ಕಿಂಗ್ ಟುಗೆದರ್. ಆ್ಯಂಡ್ ಅವರು ಕೂಡ ಅಷ್ಟೇ, ಅವರ ಒಂದು ಕರಿಯರ್ ಮತ್ತು ಅವರ ಒಂದು ಕೆಲಸದಲ್ಲಿ ಕೂಡ ಗ್ರೋ ಆಗ್ತಾ ಇವತ್ತು ಅವ್ರು ಯಾವ ಪೊಸಿಷನಲ್ಲಿದ್ದಾರೆ, ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್. ಆ್ಯಂಡ್ ಇಬ್ಬರೂ ಅಷ್ಟೇ, ನಮ್ಮ ಹತ್ರ 2 ವೀಲರ್ ಇತ್ತು, ನನ್ನ ಹತ್ರ ಸ್ಕೂಟಿ ಇತ್ತು, ಅವ್ರ ಹತ್ರ ಡಿಯೋ ಇತ್ತು. ಇವತ್ತು ನಮ್ಮ ಮನೇಲಿ ಒಂದು 5 ಕಾರ್ ಇದೆ. ನನಗೆ ಐ ಆಮ್ ವೆರಿ ವೆರಿ ಪ್ರೌಡ್ ಆಫ್ ಹಿಮ್. ಆ್ಯಂಡ್ ಅದು ಸಣ್ಣ ವಿಷಯ ಅಲ್ಲ, ಯಾಕಂದರೆ ನನಗಾದ್ರೂ ಬ್ಯಾಕ್ಗ್ರೌಂಡ್ ಇತ್ತೇನೋ, ಅಂದರೆ ನಮ್ಮಪ್ಪ ಡೈರೆಕ್ಟ್ರು ಅನ್ನೋದು ಒಂದಿತ್ತು. ಪ್ಲಸ್ ನಂಗೆ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಆಬ್ವಿಯಸ್ಲಿ ಬರುತ್ತೆ, ನನಗೆ ಸ್ಟ್ರಗಲ್ ಮಾಡೋಷ್ಟಿರಲ್ಲ. ಅಂದರೆ ಬಿಕಾಸ್ ನಾನು ಇಂಥವ್ರ ಮಗಳು ಅಂತ ಹೇಳಿ ಹೋಗಿ ಮಾತಾಡ್ಸಿದ್ರೆ ಅಟ್ಲೀಸ್ಟ್ ನೆಟ್ಟಿಗೆ ಮಾತಾಡಿಸ್ತಾರೆ ಒಂದಷ್ಟು ಜನ, ಬಟ್ ಅವ್ರಿಗೆ ಆ ಥರ ಇರಲ್ಲ ಪ್ರಿವಿಲೇಜಸ್ಸು. ಸೊ ಆ ಒಂದು ವಿಷಯದಲ್ಲಿ ಐ ರಿಯಲಿ ಅಪ್ರಿಷಿಯೇಟ್ ಹಿಮ್. ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡೋದು ಇಸ್ ನಾಟ್ ಅ ಸ್ಮಾಲ್ ಥಿಂಗ್. ಅಂಡ್ ಆ ಸಿನಿಮಾ ಹಿಟ್ ಮಾಡೋದಂತೂ ಇನ್ನೂ ಕಷ್ಟ. ಸೊ ಐ ರಿಲೀಸ್ ಮಾಡೋದು ಕಷ್ಟ, ಸೊ ಎಲ್ಲದು. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಹಿಮ್. ನಿಮ್ಮ ಈ ಲವ್ ಸ್ಟೋರಿನಲ್ಲಿ ಯಾರು ವಿಲನ್ಸ್ ಬರಲಿಲ್ವೇ? ಆಕ್ಚುಲಿ ಸಿಚುವೇಶನಲ್ ವಿಲನ್ಸ್ ತುಂಬಾ ಇದೆ. ಅಂದ್ರೆ ಸಿಚುವೇಶನಲ್ ವಿಲನ್ಸ್ ಅಂತಂದ್ರೆ ಅದೇ ನಮ್ದು ಮದ್ವೆ, ಅಂದ್ರೆ ನಾವು ಲವ್ ಮಾಡಿದ್ದೆ 11 ವರ್ಷ. ಸೊ ಅಪ್ಪ ಸೀರಿಯಸ್ಲಿ ಈ ಡ್ಯೂರೇಷನ್, ಈ ಟೆನ್ಯೂರ್ ಏನಿದೆ, ಇಂಪಾಸಿಬಲ್. ಒಂದು ಜೋಡಿ ಹಂಗೆ ಉಳ್ಕೊಂಡು ಮದುವೆ ಆಗಿ, ಅಪ್ಪ ಗ್ರೇಟ್ ನೀವು. ಆಕ್ಚುಲಿ ಒಂದೊಂದು ಟೈಮಲ್ಲಿ ನಾವು ಎಫರ್ಟ್ ಹಾಕಬೇಕಾಗುತ್ತೆ, ಒಂದೊಂದು ಟೈಮಲ್ಲಿ ಅವ್ರು ಎಫರ್ಟ್ ಹಾಕಬೇಕಾಗುತ್ತೆ. ಸೊ ನಾನು ಈ ಕಡೆ ಎಳಿತಾನೇ ಇರ್ತೀನಿ, ನಂದೇ ನಡಿಬೇಕು ಅಂತಂದ್ರೂ ಆಗಲ್ಲ, ಅವ್ರದ್ದು ಆ ಥರ ಇದ್ರೂ ಮೈಂಡ್ಸೆಟ್ ಆಗಲ್ಲ. ಸೊ ಒಂದೊಂದು ಸತಿ ಒಬ್ರೊಬ್ರು ಕಾಂಪ್ರಮೈಸ್ ಆಗಬೇಕಾಗುತ್ತೆ, ಅಡ್ಜಸ್ಟ್ ಆಗಬೇಕಾಗುತ್ತೆ. ಆ್ಯಂಡ್ ಆ ವಿಷಯದಲ್ಲಿ ನಮ್ಮ ಲೈಫಲ್ಲಿ ನಾವು ನೋಡಿರೋಂತಹ ಅಪ್ಸ್ ಆ್ಯಂಡ್ ಡೌನ್ಸ್, ಆ್ಯಂಡ್ ಇಬ್ಬರೂ ಫೇಸ್ ಮಾಡಿರೋದು ಒಟ್ಟೊಟ್ಟಿಗೆ ಚಾಲೆಂಜಸ್. ನಮ್ಮಮ್ಮ ಹೋದಾಗ, ಅವರಪ್ಪ ಹೋದಾಗ, ನಮ್ಮದು ಮದುವೆ ಸೆಟ್ಟಾಗಿ ಯುನೋ ಮತ್ತೆ ಮುಂದಕ್ಕೆ ಹೋದಾಗ, ಅಂಥ ವಿಷಯದಲ್ಲಿ ಆ ಒಂದು ಸಿಚುವೇಶನ್, ಕ್ರೈಸಿಸ್, ಪ್ರಾಬ್ಲಮ್ಸ್ನ ಹೇಗೆ ಹ್ಯಾಂಡ್ಲ್ ಮಾಡಿದ್ವಿ. ಆ್ಯಕ್ಚುಲಿ ನಾವು ಹ್ಯಾಂಡ್ಲ್ ಮಾಡಿದ್ವಿ ಅನ್ನೋದು ಅನ್ಸೋದೇ ಇಲ್ಲ ನಮ್ಮಿಬ್ರಿಗೂ. ಹೀಗೆಲ್ಲ ಆಗೋಯ್ತಾ ಅನ್ನೋದು ಯಾವತ್ತೂ ನಾವು ಮಾತಾಡೇ ಇಲ್ಲ. ಈ ಥರ ಕಷ್ಟ ಬಂದ್ಬಿಡ್ತಾ, ಹಿಂಗೆಲ್ಲ ಆಗೋಯ್ತಾ ಅಂತ. ಆಚೆ ಕಡೆಯಿಂದ ನೋಡಿದಾಗ ಮೇ ಬಿ ಇದೊಂದು ಮೂವಿ ಥರ ಕಾಣಿಸ್ಬೋದು, ಸ್ಟೋರಿ ಥರ. ಬಟ್ ನಮಗೆ ಯಾವತ್ತೂ ಆ ಥರದ್ದು ಅನಿಸಿಲ್ವೇನೋ. ಯಾಕೆಂತಂದರೆ ಮೇ ಬಿ ಅದೇ ನಾವು ಜೊತೆಲೇ ಇದ್ದು ಪರ್ಸ್ನಾಲಿಟಿ ಮತ್ತು ಮೆಚ್ಯೂರಿಟಿ ಡೆವಲಪ್ಮೆಂಟ್ ಆಗಿದ್ದರಿಂದ ಮೇ ಬಿ ಅದು ಆ ಥರ ಮಾತಾಡಿಲ್ಲ. ಬಟ್ ಕೆಲವೊಂದು ಸತಿ ಹೆಂಗೆ ಅಂತಂದರೆ ಅದು ಆ ಥರ ಮದುವೆ ಡೇಟ್ ಮುಂದೆ ಹೋದಾಗ, ಅಂದರೆ ಹಿಂದಿನ ದಿನ ಮದುವೆ ಈ ಥರ ಎಲ್ಲ ರೆಡಿಯಾಗಿ ನೆಕ್ಸ್ಟ್ ಡೇ ಕ್ಯಾನ್ಸಲ್ ಆಗೋಯ್ತು, ಆ ಥರ ಎಲ್ಲ. ನಾಳೆ ಮುಹೂರ್ತ ಇತ್ತು, ಹೌದು, ರಾತ್ರಿ ರಿಸೆಪ್ಷನ್ ಇತ್ತು. ಹೌದು ಅವತ್ತಿನ ದಿನಾನೇ. ಹೆಂಗಾಯ್ತು ಇದೆಲ್ಲ? ಆ್ಯಕ್ಚುಲಿ ನೆಕ್ಸ್ಟ್ ಡೇ ನಮ್ಮದು ಮದುವೆ ಮಾರ್ಚ್ 18th ನಾವು ಇಟ್ಕೊಂಡಿದ್ದಿದ್ದು ಡೇಟು. ಸೊ ಅವತ್ತಿನ ಹಿಂದಿನ ದಿನ ರಾತ್ರಿ 3 ಗಂಟೆ ಅಷ್ಟೊತ್ತಿಗೆ ವರುಣ್ ಅವ್ರ ತಂದೆ ಹೋಗ್ಬಿಟ್ರು. ಸೊ ಆ ಟೈಮಲ್ಲಿ ಹಾಂ, ಸೊ ಮನೆ ಮುಂದೆ ಮದುವೆಗೆ ಕಾರ್ ಎಲ್ಲ ರೆಡಿ ಮಾಡ್ತಾ ಇರಬೇಕಾದ್ರೆ ಹಿ ಪಾಸ್ಟ್ ಅವೇ. ಸೊ ಆ ಟೈಮಲ್ಲಿ ನಮ್ಮದು ಮದುವೆ ಡೇಟ್ ಮುಂದಕ್ಕೆ ಹೋಯ್ತು. ಸೊ ಇಟ್ ವಾಸ್ ಅದೇ ಆಚೆ ಕಡೆಯಿಂದ ನೋಡಿದವ್ರಿಗೆ ಹೆಂಗಿರ್ತಿತ್ತು ಅಂದರೆ ಆ ಸಿಚುವೇಶನ್ನು, ಮದುವೆ ಚಪ್ರ ಅದೆಲ್ಲ ಆಬ್ವಿಯಸ್ಲಿ ಮದುವೆಗೆ ರೆಡಿ ಆಗಿರೋಂಥ ಮನೆ. ಬಟ್ ಒಳಗಡೆ ಹೇಗೆ ಅಂತಂದರೆ ಅಲ್ಲಿ ಸಾವಿಂದು ಪೂರ್ತಿ ಸಿಚುವೇಶನ್ನು. ಆ್ಯಂಡ್ ನಾನು ಕೂಡ ಅಷ್ಟೇ ಪೂರ್ತಿ ಮೆಹಂದಿ ಬಳೆ ಎಲ್ಲ ಹಾಕ್ಕೊಂಡು, ಬಟ್ ಮದುವೆ ಇಲ್ಲ. ಇಟ್ಸ್ ಲೈಕ್ ನನಗೆ ಇವಾಗ ಅದು ಇಮ್ಯಾಜಿನ್ ಮಾಡ್ಕೊತಿದ್ರೆ ಅದು ಹಿಂಗೆಲ್ಲ ಆಗೋಯ್ತಾ ಅಂತ ಅನಿಸುತ್ತೆ. ಬಟ್ ಆ ಟೈಮಲ್ಲಿ ಏನಂತಂದರೆ ವಿ ಬೋತ್ ವರ್ ಸ್ಟ್ಯಾಂಡಿಂಗ್ ಫಾರ್ ಈಚ್ ಅದರ್ ಅನಿಸ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯಾರು ಅಂದರೆ ನಾವು ಬೇರೆಯವ್ರು ಮಾತಾಡ್ತಿದ್ರೇನೋ ನನಗೆ ಗೊತ್ತಿರೋ ಹಾಗೆ, ಆ ಥರ ಕ್ಯಾನ್ಸಲ್ ಆಗೋದ್ಮೇಲೆ ಅವ್ರಿಗೆ ಕೇಳಿದಾರೋ ಇಲ್ವೋ ವರುಣ್ಗೆ ಗೊತ್ತಿಲ್ಲ, ನನ್ನ ಕೇಳಿದರು. ಮತ್ತೆ ಮದುವೆ ಸೆಟ್ ಆದಾಗ ನೆಕ್ಸ್ಟ್ ಡೇಟು ಅದೇ ಹುಡುಗನ್ನ ಮದುವೆ ಆಗ್ತಿದ್ಯಾ ಅಂತ ಕೇಳಿದರು. ಮದುವೆ ಸೆಟ್ಟಾಗಿ ನಾನು ಯಾರಿಗಾದ್ರೂ ಇನ್ವೈಟ್ ಮಾಡಬೇಕಾದ್ರೆ ಮೇ ಬಿ ದೇ ಥಾಟ್ ನಾವಿಬ್ಬರು ಮದುವೆ ಆಗಲ್ಲ ಆ ಥರ ಆಗೋದ್ಮೇಲೆ, ಅಥವಾ ಅವರಿಗೂ ಕೇಳಿದ್ರೇನೋ ಮತ್ತೆ ಅದೇ ಹುಡುಗಿನ ಮದುವೆ ಆಗ್ತಿದ್ದೀರಾ ಅಂತ. ಸೊ ಆ ಥರ ಎಷ್ಟೊಂದು ಯೋಚನೆ ಮಾಡಬೇಕಾದ್ರೆ
ಯುನೋ ಹೆಂಗೆ ನಾವಿಬ್ರು ಅಂಥ ಸಿಚುವೇಶನ್ಗಳನ್ನ ಹ್ಯಾಂಡ್ಲ್ ಮಾಡಿದ್ದೀವಿ ಅನ್ನೋದು ಇವಾಗ ನೆನೆಸ್ಕೊಂಡ್ರೆ ಎಷ್ಟು ಸ್ಮೂದಾಗಿತ್ತು. ಮೇ ಬಿ ಬಿಕಾಸ್ ನಾವು ಜೊತೆಲೇ ಇದ್ವಿ ಯಾವಾಗಲೂ. ಸೊ ಒಬ್ರಿಗೊಬ್ರು ನಮ್ಗೆ ಆ ಥರ ಯಾವತ್ತೂ ಥಾಟ್ಸ್ ಬರಲೇ ಇಲ್ಲ. ಒಂದು ದಿನನೂ ನಾವು ಈ ಥರ ಮಾತಾಡಿಲ್ಲ. ಆಚೆ ಕಡೆಯಿಂದ ಜನರು ತುಂಬ ಜನ ಈ ಥರ ಮಾತಾಡಿದ್ದಾರೆ. ನೀವು ಮಾತಾಡ್ತೀರ ಬಿಡಿ, ಜನಕ್ಕೇನು ಅದು ಅದಕ್ಕೆ ಅಲ್ವಾ ಹೇಳೋದು, ಅದನ್ನ ಎಲುಬಿಲ್ಲದ ನಾಲಿಗೆ ಹೆಂಗೆ ಬೇಕಾದರೂ ಮಾತಾಡುತ್ತೆ. ಬಟ್ ನೀವು ಒಬ್ರಿಗೊಬ್ರು ನಿಂತ್ಕೊಂಡು ಜೀವನ ಕಟ್ಕೊಂಡಿರೋ ರೀತಿ ನೋಡಿದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಹ್ಯಾಟ್ಸ್ ಆಫ್ ಹೇಳ್ಬೇಕು ನೀವು ಇಬ್ರಿಗೂ. ನನಗೆ ನೀವು ತುಂಬ ಎಲಿಜಿಬಲ್ ಪರ್ಸನ್ ಅನಿಸುತ್ತೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಈಗ ಈ ಥರದ್ದು ಲವ್ ಸ್ಟೋರಿಗಳು ಸಿಕ್ಕದೇ ಇಲ್ಲ, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಇಷ್ಟು ದೊಡ್ಡ ಜರ್ನಿ ಇರೋದೂ ಇಲ್ಲ. ಅದು ಅಲ್ಲೇ ಹುಟ್ಟಿ ಅಲ್ಲೇ ಸತ್ತೋಗೋದೆ ತುಂಬ. ಅದು ಯಾವುದು ಮರ ಆಗಿ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋ ರೇಂಜಿಗೆ ಇವತ್ತಿನ ಸಿಚುಯೇಷನ್ ಇದೆ. ಈಗಿನ ಯಂಗ್ಸ್ಟರ್ಸ್ನ ನೋಡ್ತಿದ್ರು ಅಂತೂ ನಿಜವಾಗ್ಲೂ ಹೆದರಿಕೆನೇ ಆಗಿಬಿಡುತ್ತೆ. ರಿಯಲಿ ಇವರು ಒಬ್ರನ್ನೇ ಪ್ರೀತಿಸಿ ಒಬ್ರನ್ನೇ ಮದುವೆ ಆಗೋ ರೇಂಜಿಗೆ ಇಲ್ಲವೇ ಇಲ್ಲ ಈಗ ಅಟ್ ಪ್ರೆಸೆಂಟ್ ಸಿಚುಯೇಷನ್. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಆ್ಯಕ್ಚುಲಿ ಇದು ಬರೀ ಮದುವೆ ವಿಷಯಕ್ಕೆ ಅಂತ ಅಲ್ಲ, ಎಲ್ಲ ವಿಷಯಕ್ಕೂ ಇವಾಗ ಕರೆಕ್ಟು. ಇವಾಗ ಹೆಂಗಾಗೋಗಿದೆ ಅಂದರೆ ವಿ ಆರ್ ಆ್ಯಕ್ಚುಲಿ ಲಿವಿಂಗ್ ಇನ್ ಅ ಜನ್ರೇಷನ್ ಆಫ್ ವೀಕರ್ ಇಮೋಷನ್ಸ್ ಅಂತ ಹೇಳ್ತಾರೆ. ಅಂದರೆ ಇವಾಗ ಎಕ್ಸಾಮಲ್ಲಿ ಪಾಸ್ ಆಗಿಲ್ವಾ ಸ್ಯೂಸೈಡ್ ಮಾಡ್ಕೊಂಡ್ಬಿಡು, ಸಣ್ಣ ಪುಟ್ಟ ವಿಷಯಕ್ಕೆ ಡಿವೋರ್ಸ್ ಆಗುವಂಥದ್ದು, ಇಲ್ಲ ಲವ್ವು ಬ್ರೇಕಪ್ ಆಗ್ತಾ ಇರುತ್ತೆ, ಈ ಥರದ್ದು ಸಣ್ಣ ಪುಟ್ಟ ವಿಷಯಕ್ಕೂ ಇಟ್ಸ್ ಲೈಕ್ ಯುನೋ ನಂದೇ ನಡಿಬೇಕು ಅನ್ನೋ ರೀತಿಯಿಂದ. ಬಟ್ ದ ಥಿಂಗ್ ಈಸ್ ಯುನೋ ಇದು ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಅನ್ಸುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗ ಅಥವಾ ಹುಡುಗಿ ನನಗೆ ಸರಿಗಿಲ್ಲ ಅಂತಂದರೆ ಇಫ್ ದೇ ಆರ್ ಟಾಕ್ಸಿಕ್, ಉಳ್ಕೊಂಡು ಅಂಥ ರಿಲೇಷನ್ಶಿಪ್ಪಲ್ಲಿ ಪ್ರಯೋಜನ ಇಲ್ಲ. ಅಟ್ ದಿ ಸೇಮ್ ಟೈಮ್ ಸಣ್ಣ ಪುಟ್ಟ ವಿಷಯಕ್ಕೂ ಯುನೋ ಜಗಳ ಮಾಡಿಕೊಂಡು ಪರ್ಸ್ನಲ್ಲಾಗಿ ತೊಗೊಂಡು ಸೀರಿಯಸ್ ಆಗಿ ಎಲ್ಲ ವಿಷಯಗಳನ್ನೂ ತೊಗೊಂಡು ಬ್ರೇಕಪ್ ಮಾಡ್ಕೊತೀವಿ ಅಂತಂದರೆ ಅದಕ್ಕೆ ಎಂಡೇ ಇರಲ್ಲ. ಸೊ ಮತ್ತೆ ಒಂದೊಂದು 3 ತಿಂಗಳು 6 ತಿಂಗಳಿಗೂ ಯಾರ ಜೊತೆ ಇದ್ರೂ ಜಗಳ ಮಾಡ್ಕೊಂಡು ಬಿಟ್ಟೋಗ್ತಾ ಇರ್ತೀವಿ. ಸೊ ನನಗನ್ಸೋ ಪ್ರಕಾರ ಯಾವುದೇ ಒಂದು ಸಿಚುವೇಶನ್ಗೆ, ಯಾವುದೇ ಒಬ್ಬ ವ್ಯಕ್ತಿಗೆ, ಯಾವುದೇ ಒಂದು ಪ್ರಾಬ್ಲಮ್ಗೆ ಅಟ್ಲೀಸ್ಟ್ 3 ಸತಿ ಟೈಮ್ ಕೊಡಬೇಕಂತೆ. ನಂದಿದು ಪಾಲಿಸಿ ಆಯಿತಾ, ಪ್ರಾಕ್ಟಿಕಲ್ ಪಾಲಿಸಿ. 1 ಸತಿ ಓಕೆ ಬಿಡು ಏನೋ ನಡೀತು ಆ ಥರ, 2ನೇ ಸತಿನೂ ಏನೋ ಸರಿ ಮಾಡೋಕ್ಕಾಗಿಲ್ವಾ ಬಿಡು ಪರವಾಗಿಲ್ಲ ಆ ಥರದ್ದೇನೋ ನಡ್ಕೊಂಡು ಹೋಯ್ತು ಅನ್ನೋ ಥರ, 3ನೇ ಸತಿನೂ ಆಗಿಲ್ವಾ ಆವಾಗ ಐ ಥಿಂಕ್ ಸೊ ದೇ ಕ್ಯಾನ್ ಡಿಸಿಷನ್ ತೊಗೊಬೋದು ಅಂತ. ಸೊ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡಿಕೊಂಡು ಬ್ರೇಕಪ್ ಮಾಡ್ಕೊಳ್ಳೋದು, ಇಲ್ಲ ಡಿವೋರ್ಸ್ ತೊಗೊಂಬಿಡೋದು. ಆಮೇಲೆ ಅಟ್ ದಿ ಸೇಮ್ ಟೈಮ್ ಒಂದು ಸಣ್ಣ ಪುಟ್ಟ ಡಿಸಿಷನ್ಗಳನ್ನೇ ನಾವು ಒಂದು ಚಪ್ಪಲಿ ತೊಗೊಳೋದಕ್ಕೋ ಒಂದು ಬಟ್ಟೆ ತೊಗೊಳೋದಕ್ಕೋ ಒಂದು 3-4 ಅಂಗಡಿ ಸುತ್ತೀವಿ. ಇಂಟರ್ನೆಟ್ ಎಲ್ಲ ಅದ್ರದ್ದು ಜಾಲಾಡ್ಬಿಡ್ತೀವಿ ನಾವು, ಎಲ್ಲ ವೆಬ್ಸೈಟ್ಗಳನ್ನ. ಒಂದೇ ಒಂದು ಶೂಸ್ನ ತಗೊಳೋದಕ್ಕೆ 3-4 ವೆಬ್ಸೈಟ್ ಹುಡುಕ್ತೀವಿ ನಾವು. ಅಂಥದ್ರಲ್ಲಿ ಇಂಥ ಡಿಸಿಷನ್ಸ್ ಏನೇನಿರುತ್ತೆ, ಸ್ಟ್ರಾಂಗ್ ಡಿಸಿಷನ್ಸ್ ವಿಚ್ ಆರ್ ನಾಟ್ ಟೆಂಪ್ರರಿ. ಅದು ಹೇಳ್ತಾರೆ, ನೆವರ್ ಟೇಕ್ ಪರ್ಮನೆಂಟ್ ಡಿಸಿಷನ್ಸ್ ಫಾರ್ ಟೆಂಪ್ರರಿ ಇಮೋಷನ್ಸ್ ಅಂತ. ಕೋಪದಲ್ಲಿ ಡಿಸಿಷನ್ಸ್ ತೊಗೊಳೋದು, ತುಂಬ ಅತಿಯಾಗಿ ಖುಷಿಯಾದಾಗ ಡಿಸಿಷನ್ಗಳು ತೊಗೊಂಬಿಡೋದು, ಆ ಥರ ಎಲ್ಲ ಮಾಡಿದಾಗ ಇಂಥ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಸೊ ವೆರಿ ವೆರಿ ಕ್ಲಿಯರ್ ಕಟ್ಟಾಗಿ ಯೋಚನೆ ಮಾಡಿಕೊಂಡು ಡಿಸಿಷನ್ಗಳನ್ನ, ಎಸ್ಪೆಷಲಿ ಮದುವೆ ಅಂಥ ಡಿಸಿಷನ್ ಅಂತೂ ತುಂಬ ತುಂಬ ಇಂಪಾರ್ಟೆಂಟ್ ಲೈಫಲ್ಲಿ. ಅಂಥ ಡಿಸಿಷನ್ಗಳನ್ನ ಮಾಡಬೇಕಾದ್ರೆ ಟೇಕ್ ಟೈಮ್, ನೋ ಪ್ರಾಬ್ಲಮ್, ಬಟ್ ಯೋಚನೆ ಮಾಡಿ ಡಿಸೈಡ್ ಮಾಡೋದು ಇಂಪಾರ್ಟೆಂಟ್. ಯಾರೂ ವಿಲನ್ಸ್ ಇರಲಿಲ್ಲ ಅಂದರೆ ಆಯಾ ಟೈಮಿಗೆ ಒಬ್ಬೊಬ್ರು ವಿಲನ್ಸ್ ಬಂದಿದ್ರು ಅಂದ್ರಿ, ಅದ್ರಲ್ಲಿ ಒಂದಷ್ಟು ಎಕ್ಸಾಂಪಲ್ ಹೇಳ್ಬೋದು ನಮಗೆ? ಆಕ್ಚುಲಿ ನಮಗೆ ನಾವಿಬ್ರೆ ವಿಲನ್, ಇನ್ಯಾರು ಅಲ್ಲ. ಅಯ್ಯೋ ಸೋ ಸ್ವೀಟ್. ಎಲ್ಲಾರ ಕಥೆಲೂ ಅದೇ. ಈಗಿನ ಕಾಲದಲ್ಲಿ ಏನ್ ಗೊತ್ತಾ, ಅಪ್ಪ ಅಮ್ಮ ಅದೆಲ್ಲ ಇರ್ಬೋದು, ಸ್ವಲ್ಪ ಜನಕ್ಕೆ 1% ಇರುತ್ತಷ್ಟೇ. ತುಂಬಾ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗ್ ನಾವೇ ಎನಿಮೀಸ್. ಕರೆಕ್ಟ್ ಹೇಳೋದು. ಆಮೇಲೆ ಇನ್ನೊಂದೇನ್ ಗೊತ್ತಾ, ಒನ್ ಟೈಮ್ ಅಲ್ಲಿ ಹುಡುಗಿಗೆ ಹುಡುಗನ ಮೇಲೆ ತುಂಬಾ ಲವ್ ಬಂದ್ಬಿಟ್ಟಿರುತ್ತೆ. ಅವಾಗ ಅವ್ ನನ್ ಜೊತೆನೆ ಇರ್ಬೇಕು ಜನ್ಮಕ್ಕೂ ನೀನೇ ಇರ್ಬೇಕು ಅನ್ಸುತ್ತೆ. ನೆಕ್ಸ್ಟ್ ಕಟ್ ಮಾಡಿದ್ರೆ ಹುಡ್ಗಿಗ್ ಲವ್ ಇರಲ್ಲ, ಹುಡ್ಗನಿಗ್ ಭಾರಿ ಪ್ರೀತಿ ಬಂದ್ಬಿಟ್ಟಿರುತ್ತೆ ಹುಡ್ಗಿ ಮೇಲೆ. ಅವಾಗ ಏನು ಇಂದ್ರ ಚಂದ್ರ ಅನ್ಕೊಂಡ್ ಸುತ್ತಾ ಇರ್ತಾರೆ. ಸೊ ಇಬ್ರಿಗೂ ಒಂದೇ ಟೈಮಲ್ಲಿ ಲವ್ ಬರೋದೇ ಇಲ್ಲ. ನನ್ನ ಲೈಫಲ್ಲಿ ನಾನು ಹೇಳ್ತಾ ಇದೀನಿ, ಮೇ ಬಿ ಬೇರೆಯವ್ರು ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಹೇಳಿ ನೀವು. ಮೇ ಬಿ ಇದು ನಂಗೆ ಗೊತ್ತಿಲ್ಲ, ಎಲ್ಲರ ಲೈಫಲ್ಲೂ ಆಗುತ್ತೆ. ಯಾರು ಹೇಳ್ಕೊಳಲ್ಲ, ನಾವು
ನೀವ್ ಹೇಳ್ತಿದ್ದೀರಾ ನಾವು ಕೇಳ್ತಿದೀವಿ ಅಷ್ಟೇ ವ್ಯತ್ಯಾಸ. ಅದಕ್ಕೆ ನೋಡಿ ನೀವು ತುಂಬಾ ಬೇಗ ಕನೆಕ್ಟ್ ಆಗೋದು ಎಲ್ಲರಿಗೂ. ನಮಗ್ ನಾವೇ ವಿಲನ್ಸ್ ಅಂತ ಹೇಳಿದ್ಮೇಲೆ ಎಲ್ಲರಿಗೂ ಕನೆಕ್ಟ್ ಆಗ್ಬಿಡ್ತೀರಿ. ಯಾರ್ಯಾರು ಲವರ್ಸ್ ಇರ್ತಿರೋ ಎಲ್ಲರೂ ಹೌದಲ್ವಾ ಕರೆಕ್ಟ್ ಅಲ್ವಾ ಅಂತ ಅನ್ಕೊಂತೀವಿ. ಗಂಡನೇ ವಿಲ್ಲನು, ಹೆಂಡತಿ ಗಂಡನ ವಿಲ್ಲನು, ಗಂಡ ಹೆಂಡತಿಗೆ ವಿಲ್ಲನು ಅಷ್ಟೇ. ಇವರು ನಿಮ್ ರೀಲ್ಸ್ ಅಲ್ಲಿ ಒಂದ್ ಸಖತ್ತಾಗಿದೆ. ನೀವು ಪಾರ್ಟಿಗೆ ಹೋಗಕ್ಕೆ ಅಮ್ಮನ್ಗೆ ಏನೋ ಪ್ಯಾಂಪರ್ ಮಾಡ್ತಿರ್ತೀರಲ್ಲ, ಅದು ಇಂಡೈರೆಕ್ಟ್ ಆಗಿ ಪಾರ್ಟಿದು ಡೀಟೇಲ್ಸ್ ಎಲ್ಲ ಕೊಡ್ತಾರೆ. ಅದಂತೂ ನಂಗೆ ಸಖತ್ ಮಜಾ ಅನಿಸ್ತು. ಇದೇನ್ ರಿಯಲ್ ಲೈಫಲ್ಲೂ ಆಗಿತ್ತಾ ಯಾವಾಗಾರ? ಯಾವ್ಯಾವ ಬ್ರ್ಯಾಂಡ್ಗಳು ಹೇಳೋದ್ ನೋಡ್ಬೇಕು ನೀವು. ಅದ್ ಯಾರು ಕುಡಿಯೋರ್ ತಲೆ ಮೇಲೆ ಹೊಡಿಬೇಕು ಆ ಲೆವೆಲ್ ಈ ಬ್ರ್ಯಾಂಡ್ಗಳನ್ನ ಹೇಳ್ತಾರೆ. ಹಾ ಕಣೆ ತಾತಪ್ಪ ತುಂಬಾ ಒಳ್ಳೆಯವರು ಬಿಡು. ತಾತಪ್ಪನ ನೆರಳು ಬರ್ಕೋ ಅಂತ ಅವಳು. ಅದ್ ಚೆನ್ನಾಗಿತ್ತು ಅದು. ಅದ್ ಹೆಂಗ್ ನಿಮ್ಗೆ ಈ ಥಾಟ್ಸ್ ಎಲ್ಲ ಬರುತ್ತೆ? ನಂಗೆ ಗೊತ್ತಿಲ್ಲ, ನಂಗೆ ಏನ್ ಬರುತ್ತೋ ಅದ್ ಮಾಡ್ತಾ ಅದು ಆಕ್ಚುಲಿ ನಾನು ಎಷ್ಟೊಂದ್ ಜನ ಹುಡುಗಿರು ನೋಡಿದೀನಿ ಆ ತರ ಇಂಡೈರೆಕ್ಟ್ ಆಗಿ ಮಾತಾಡ್ಬಿಟ್ಟು ಬ್ರ್ಯಾಂಡ್ಗಳನ್ನ ಬರ್ಕೊಳ್ಳೋದು ಅದೆಲ್ಲ ಸುಮಾರು ಜನ ನೋಡಿದೀನಿ. ಮಾಡ್ತಿದ್ದ ಒಂದ್ ವಿಷಯ ಏನಂತಂದ್ರೆ ಆತರ ಡ್ರಿಂಕ್ಸ್ ಹೆಸರು ಹೇಳ್ತಾ ಇರ್ಲಿಲ್ಲ, ಬಿಕಾಸ್ ನಂಗೆ ಗೊತ್ತಿರ್ಲಿಲ್ಲ. ಫ್ರಾಂಕ್ಲಿ ಹೇಳ್ತಾ ಇದ್ದೀನಿ. ಬಟ್ ನಿಮಗೆ ಇನ್ನೊಂದ್ ವಿಷಯ ಗೊತ್ತಾ? ಕುಡಿಲೇ ಇಲ್ದವ್ರಿಗೆ, ಯಾರು ಕುಡಿಯೋ ಅಭ್ಯಾಸ ಇರಲ್ಲ ಅವರಿಗೆ ಬ್ರ್ಯಾಂಡ್ಗಳ ಬಗ್ಗೆ, ಕಾಕ್ಟೇಲ್ಸ್ಗಳ ಬಗ್ಗೆ, ಅದನ್ನ ಹೆಂಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ನಂಗೆ ಕಾಕ್ಟೇಲ್ಸ್ ಬಗ್ಗೆ ಗೊತ್ತು, ಯಾಕಂದ್ರೆ ನಾನು ಆ ವಿಡಿಯೋ ನೋಡ್ತಿರ್ತೀನಿ. ಮತ್ತೆ ನಂಗೆ ಅದು ಏನೇನ್ ಮಿಕ್ಸ್ ಮಾಡ್ತಾರ ಅದೆಲ್ಲ ಇಂಟ್ರೆಸ್ಟ್. ನಾವು ಕುಡಿಲಿಲ್ಲ ಅಂದ್ರೂ ಅದ್ರ ಬಗ್ಗೆ ಒಂದ್ ಜ್ಞಾನ ಇರುತ್ತೆ ನಮ್ಗೆ. ಬಟ್ ಈ ಬ್ರ್ಯಾಂಡ್ ಜಾಸ್ತಿ ಕರೆಕ್ಟ್. ಈ ಬ್ರ್ಯಾಂಡ್ ರೀಲ್ ಮಾಡ್ಬೇಕಾದ್ರೆ ನಾನು ಗೂಗಲ್ ಮಾಡಿದೀನಿ. ಇಂಡಿಯನ್ ಲಿಕ್ಕರ್ ಬ್ರ್ಯಾಂಡ್ಸ್ ಅಂತ ಗೂಗಲ್ ಮಾಡಿ ಯಾವ ಹೆಸರಿಗೆ ಕನ್ನಡದಲ್ಲಿ ಏನ್ ಬರುತ್ತೆ, ಯಾವ ಹಾಡು ಪರ್ಟಿಕ್ಯುಲರ್ ಆಗಿ ಸೂಟ್ ಆಗುತ್ತೆ ಅಂತ ಹೇಳಿ ಒಂದ್ ರೀಲ್ ಇಂದ ಎಷ್ಟೆಲ್ಲ ಸರ್ಕಸ್ ಇರುತ್ತೆ, ಎಷ್ಟೆಲ್ಲ ಡೆಡಿಕೇಶನ್ ಇರುತ್ತೆ. ಕರೆಕ್ಟ್. ಗೂಗಲ್ ಮಾಡಿ ಅದನ್ನ ಯಾವ ಸಾಂಗ್ ಕರೆಕ್ಟ್ ಕನ್ನಡದಲ್ಲಿ ಅದೆಲ್ಲ ಸ್ವಲ್ಪ ಜಾನಿ ವಾಕರ್ಗೆ ಜಾನಿ ಯಾವ್ದಿದೆ ಹಾಡು, ಆ ತರ ಯೋಚನೆ ಮಾಡಿ. ಆಮೇಲೆ ಓಲ್ಡ್ ಮಾಂಕ್ ತಗೊಳ್ಳೋದ, ಸನ್ಯಾಸಿ ಅರ್ಜುನ ಸನ್ಯಾಸಿನ, ಓಲ್ಡ್ ಅಂದ್ರೆ ಹಳೆ ಪಾತ್ರೆ, ಯಾವ್ದು ಚೆನ್ನಾಗಿ ಕನೆಕ್ಟ್ ಆಗುತ್ತೆ, ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿ ಆ ಥರ ಮಾಡಿದ್ರಿ. ಇಲ್ಲ ಅದು ಆಕ್ಚುಲಿ ಹಂಗೆ ನಿಮ್ಮ ಫ್ರೆಂಡ್ಸ್ಗಳು ಯಾರು ಹಂಗೆ ಮಾಡಿರೋದು ನೋಡಿದ್ರಾ ನೀವು? ಇಲ್ಲ. ಅಮ್ಮನ ಹತ್ರ ಬೈಸ್ಕೊಂತಿದ್ರ ನೀವು ಹಂಗಾದ್ರೆ? ಯಾಕಂದ್ರೆ ಇಲ್ಲಿ ಬೈಗಳು ಬರ್ತಾವಲ್ಲ ಅದ್ ನೋಡಿದ್ರೆ. ಆಕ್ಚುಲಿ ಏನಂತಂದ್ರೆ ಅದು ಪಾರ್ಟಿ ಹೋಗೋದು ಒಂದು, ಮತ್ತೆ ಇದು ಏನು ಡ್ರೆಸ್ಸು ಏನಂದ್ರೆ ಫ್ರಾಕೋ ಏನೋ ಸ್ಕರ್ಟು ಹಾಕೊಂಡಿರ್ತೀವಲ್ವಾ, ಅದ್ರ ಮೇಲ್ಗಡೆ ಇನ್ನೊಂದು ದೊಡ್ಡ ಲಂಗ ಹಾಕೊಂಡು ಹೋಗಿರೋದು, ಕಾರಲ್ಲಿ ಚೇಂಜ್ ಮಾಡ್ಕೊಳ್ಳೋದು, ಆಮೇಲೆ ಆ ತರ ಬೈಸ್ಕೊಳ್ತೀವಿ ಅಂತ. ಚಿಕ್ಕದೇನೋ ಈ ತರದೇನೋ ಸ್ಪೆಗಟಿ ಹಾಕೊಂಡಿದ್ರೆ ಜಾಕೆಟ್ ಎಲ್ಲ ಹಾಕೊಂಡ್ಬಿಟ್ಟಿರೋದು, ಜಾಕೆಟ್ ತೆಗೆದ್ಬಿಡೋದು ಆ ತರ. ಸೊ ಅಂತದೆಲ್ಲ ಮಾಡಿದೀನಿ. ಮತ್ತೆ ಸುಳ್ಳು ಬೇಜಾನ್ ಹೇಳಿದೀನಿ. ಅಂದ್ರೆ ವರುಣ್ ಜೊತೆನೆ ಆಚೆ ಹೋಗ್ಬೇಕಾದ್ರೆ ಫಿಲಮ್ಗೆ ಅದಕ್ಕೆ ಇದಕ್ಕೆಲ್ಲ, ಅದು ಸೆಕೆಂಡ್ ಶೋ ಅಂತದೇನೋ ಇತ್ತು. ಅಂದ್ರೆ ಏನೇನೋ ಸುಳ್ಳು ಯಪ್ಪ, ಇವಾಗ ಹೇಳ್ಬಿಟ್ರೆ ನನ್ ಕ್ಯಾಮ್ರಾ ಮುಂದೆ ಪರವಾಗಿಲ್ಲ. ಈಗ ನಿಜವಾಗ್ಲೂ ನಾನು ಏನ್ ಗೊತ್ತಾ ಒಂದ್ಸತಿ ಹೇಳಿದೀನಿ, ಹೇಳಿದ್ರೆ ಎಲ್ಲರೂ ನಾನು ಒಂದ್ಸತಿ ಧ್ರುವ ಸರ್ಜಾ ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಳಕ್ ಹೋಗ್ತಾ ಇದ್ದೀನಿ ನಾನು. ಈ ರೇಂಜಿಗೆ ನಿಜವಾಗ್ಲೂ ಫಂಕ್ಷನ್ಗೆ ಧ್ರುವ ಸರ್ಜಾ ಅವ್ರಿಗೆ ಡ್ಯಾನ್ಸ್ ಹೇಳ್ಕೊಡಕ್ ಹೋಗ್ತಾ ಇದ್ದೀನಮ್ಮ. ನಾಳೆನೆ ಇರೋದು ಅದು, ನಾನೇ ಅಲ್ಲಿ ಹುಡ್ಗಿರ್ಗೆಲ್ಲ ಹೇಳ್ಕೊಡ್ಬೇಕು ಅಂತ. ಅಫ್ಕೋರ್ಸ್ ಅವ್ರು ನಂಬಿದ್ರು ಪಾಪ, ಯಾಕಂದ್ರೆ ನಾನು ಅವಾಗ ಡ್ಯಾನ್ಸ್ ಅಲ್ಲೆಲ್ಲ ಮಾಡ್ತಿದ್ನಲ್ಲ. ಸೊ ಹಂಗೆಲ್ಲ ಏನೇನೋ ಸುಳ್ಳು. ಪಾಪ ಧ್ರುವ ಸರ್ಜಾ ಅವ್ರು ನೋಡ್ತಿದ್ರೆ ನಕ್ಕೊಂತ ಬೈಕಲ್ಲ, ಇಲ್ಲಿ ನಾನೆಲ್ಲ ಹೆಲ್ಪ್ ಮಾಡ್ಬಿಟ್ಟಿದೀನಿ ಅಂತ ಅನ್ಕೊಂಡಿರ್ತಾರೆ. ಇಂತ ಮತ್ತೇನೇನ್ ಹೇಳಿದ್ರಿ? ಇದೇ ಬರೀ ಜಾಸ್ತಿ ಎಲ್ಲ ಅಂದ್ರೆ ದೊಡ್ಡವ್ರ ಹೆಸರೆಲ್ಲ ಹೇಳ್ಬಿಟ್ರೆ ಬಿಟ್ಬಿಡ್ತಾರೆ. ಹಂಗೆ ಅಂದ್ರೆ ಮಗಳು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾ ಇದ್ದಾಳೆ, ಇಷ್ಟು ಜೋರಾಗಿ ಬೆಳೀತಾ ಇದ್ದಾಳೆ ಅಂತ ಅವ್ರಿಗೆ ಬರುತ್ತೆ ಅಂತ, ಹಂಗೆ ಆತರ. ಎಂತೆಂತ ಸುಳ್ಳು ಅವೆಲ್ಲ ವರ್ಕ್ ಆಗ್ತವೆ ಅಲ್ವಾ? ನಾನ್ ಇವಾಗ ನೆನ್ಸ್ಕೊಂಡ್ರೆ ಅನ್ಕೊಂತೀನಿ ಧ್ರುವ ಸರ್ಜಾ ಅವ್ರಿಗೆ ನಾನು ಹೋಗಿ ಡ್ಯಾನ್ಸ್ ಹೇಳ್ಕೊಡೋದ ಯಪ್ಪ, ಅದನ್ನ ಪಾಪ ನಮ್ಮಮ್ಮ ನಂಬಿಬಿಟ್ಟಿದ್ರಲ್ಲ ಅಂತ ಇವಾಗ ನೆನ್ಸ್ಕೊಂಡ್ರೆ. ಅಯ್ಯೋ ಅಮ್ಮ. ಓಕೆ, ಅಮ್ಮನ ಜೊತೆ ಹೆಂಗಿತ್ತು ಹಂಗಾರೆ ಬೈಸ್ಕೊಂತಿದ್ದಿದ್ದು ಹೆಂಗೆ? ಯಾಕಂದ್ರೆ ಒಂದೆರಡು ಡೈಲಾಗ್ಸ್ನ ನಾನು ಕೇಳಿದ್ದೀನಿ. ನೀವು ಅಮ್ಮ ಆಗಿ ಬೇರೆ ಮಗಳಿಗೆ ಬೈಯೋದನ್ನ, ಅದೆಲ್ಲ ಅಮ್ಮಂದೇ ಡೈಲಾಗ್ಸಾ?
ಆ್ಯಕ್ಚುಲಿ ಮೋಸ್ಟ್ ಆಫ್ ದೆಮ್ ಅಂದರೆ ಇವಾಗ ಹೇಗೆ ನಾವು ಫಂಕ್ಷನ್ಗೆ ಬರಲ್ಲ ಅಂತಿರ್ತೀವಿ ಕೆಲವೊಂದು ಫಂಕ್ಷನ್ಗೆ ಅವರು ಬಾ ಅಂತ ಪ್ರಾಣ ತಿಂತಾ ಇರ್ತಾರೆ. ಸೊ ಅಂಥ ವಿಷಯಕ್ಕೆಲ್ಲ ಡೆಫಿನೆಟ್ಲಿ ಎಸ್. ಸೊ ಅದು ಹಾಗೆ ಇತ್ತು. ಊಟ ತಿಂಡಿ ವಿಷಯಕ್ಕೂ ಅಷ್ಟೇ. ಅಂದರೆ ಇದು ಮಾಡಿದ್ರೆ ಅದು ಬೇಡ ಅಂತೀವಿ, ಅದು ಮಾಡಿದ್ರೆ ಇನ್ನೊಂದು ಬೇಕು ಅಂತೀವಿ, ಸ್ವಿಗ್ಗಿ ಮಾಡಿಸ್ಕೊಂಬಿಡೋದು ಕೊನೆಯಲ್ಲಿ. ಪಾಪ ಉಳಿದಿರತ್ತೆ. ಇವಾಗ ಮದ್ವೆ ಆದ್ಮೇಲೆ ನನಗೆ ಗೊತ್ತಾಗ್ತಿದೆ ಅದ್ರ ಕಷ್ಟ ಏನು ಅಂತ. ಯಪ್ಪ ದೇವ್ರೆ, ಅವ್ರಿಗೆಲ್ಲ ಅವಾರ್ಡ್ಗಳು ಕೊಡ್ಬೇಕು ಎಲ್ಲ ತಾಯಂದ್ರಿಗೂ. ಯಾಕಂದ್ರೆ ಅಷ್ಟು ಮ್ಯಾನೇಜ್ ಮಾಡೋದ್ರಲ್ಲಿ ಅಡುಗೆ ಮಾಡೋದು ದೊಡ್ಡ ವಿಷಯ ಅಲ್ಲ, ಪಾತ್ರೆ ತೊಳೆಯೋದು ದೊಡ್ಡ ವಿಷಯ. ಅದೊಂದೇ ಅಲ್ಲ, ಅದಾದ್ಮೇಲೆ ಮಿಕ್ಬಿಟ್ರೆ ಅದನ್ನ ಏನ್ ಮಾಡೋದು ಅನ್ನೋದು, ಅದನ್ನ ಹೆಂಗೆ ನಾವೇ ತಿನ್ನಕ್ ಆಗಂಗಿಲ್ಲ. ಹೆಣ್ಮಕ್ಳು ಯಾಕೆ ತಪ್ಪಾಗ್ತಾರೆ ಗೊತ್ತಾ ಮದ್ವೆ ಆದ್ಮೇಲೆ? ಹೌದು, ಮಿಕ್ಕಿರೋದೆಲ್ಲ ತಿಂದು ತಂಗಳದೆಲ್ಲ ಗಂಡಂಗ್ ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಫ್ರೆಶ್ ಎಲ್ಲ ಗಂಡಂಗ್ ಕೊಟ್ಬಿಟ್ಟು ಎಷ್ಟು ಒಳ್ಳೆಯವ್ರು ಇರ್ತೀವಿ ನಾವು ಹೆಣ್ಮಕ್ಳು. ಹೌದು, ಏನೋ ಒಂಚೂರು ದಪ್ಪ ಆಗ್ಬಿಡ್ತೀವಿ ಆತರ. ಹೌದು, ಕರೆಕ್ಟ್. ಅದಕ್ಕೂ ಅನ್ನಿಸ್ಕೊಂತೀವಿ ಆಮೇಲೆ, ಏನ್ ನೀನ್ ಈ ತರ ಡ್ರಮ್ ತರ ಆಗ್ಬಿಟ್ಟಿದ್ಯಾ ಮಾಪ. ನಾವೆಲ್ಲ ಒಳ್ಳೇದ್ ಮಾಡಕ್ ಹೋಗಿ ಹಿಂಗ್ ಅನ್ಸ್ಕೊಬೇಕು. ಕರೆಕ್ಟ್ ಅಲ್ವಾ? ಸೊ ಆ ಥರ. ಸೊ ಎಷ್ಟೊಂದು ಸಿಚುವೇಶನ್ ಎಲ್ಲ ಅದು ಲೈಫಿಂದ ತೊಗೊಂಡಿರೋದು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಬೇರೆಯವ್ರ ಅಮ್ಮಂದ್ರು ನೋಡ್ತಾ ಇರ್ತೀನಿ. ಇಲ್ಲ ಅಂತಂದರೆ ಜನರಲಿ ಮನೇಲಿ ಏನೇನು ನಡೀತಾ ಇರತ್ತೆ, ಒಬ್ಬರು ಫಂಕ್ಷನ್ಗೆ ಹೋದಾಗ ಹೆಂಗಿರ್ತಾರೆ ಜನ, ಅದೆಲ್ಲ ಅದು ರಿಲೇಟಿವ್ಸ್ದು ಎಲ್ಲ ಮಾಡ್ತಿರಲ್ಲ, ಅದು ಅಷ್ಟೇ ಸಖತ್ ಇಷ್ಟ ಆಗುತ್ತೆ ನನಗೆ. ಆಮೇಲೆ ಗಂಡಂಗೆ ತಂಗಿ ಇದ್ದರೆ ಅವಳಿಗೆ ಹೇಳ್ಬೇಡ ನಾನು ಇದು ತೊಗೊಂಡಿರೋದು, ಆ ಥರ ಎಲ್ಲ. ಆ ಕೆಲವೆಲ್ಲ ನೋಡ್ತಿದ್ರೆ ಎಷ್ಟು ಜನಕ್ಕೆ ಕನೆಕ್ಟ್ ಆಗುತ್ತೋ ಗೊತ್ತಿಲ್ಲ. ಅದು ನೀವು ಅಷ್ಟು ಎಲ್ಲ ಸಿಚುವೇಶನ್ಸ್ನೂ ತೊಗೊಂಡಿದ್ರೆ ಎಷ್ಟೊಂದು ರೀಲ್ಸ್ಗಳಲ್ಲಿ. ನಂಗೆ ಅದೇ ಅನಿಸುತ್ತೆ, ನೀವು ಒಂದು ಒಳ್ಳೆ ಡೈರೆಕ್ಟರು ಮತ್ತು ಒಳ್ಳೆ ಸ್ಕ್ರಿಪ್ಟ್ ರೈಟರು ಕೂಡ. ಅಂದರೆ ಆ್ಯಕ್ಟಿಂಗ್ ಜೊತೆಗೆ ಆ ಸ್ಕಿಲ್ಸು ತುಂಬ ಚೆನ್ನಾಗಿದೆ. ಈ ಆಟೋ ಓಡಿಸೋದು ಆಟೋದೆಲ್ಲ ಎಲ್ಲಿ ಶೂಟ್ ಮಾಡಿದ್ರಿ ನೀವು? ಆಟೋದು ನಾವು ಯೂನಿವರ್ಸಿಟಿ ಹತ್ರ ಶೂಟ್ ಮಾಡಿದ್ದು, ಬೆಂಗಳೂರು ಯೂನಿವರ್ಸಿಟಿ ಹತ್ರ. ಓಕೆ ಓಕೆ. ಒಳಗಡೆ ಅಲ್ಲ, ಹತ್ರ, ಅದ್ರ ಹತ್ರ ರೋಡ್ ಎಲ್ಲ ಇದೆಲ್ಲ, ಆ ಥರ ಅದ್ರ ಹತ್ರ ಶೂಟ್ ಮಾಡಿದ್ದು. ಓಕೆ. ಈಗ ಮದುವೆ ಟೈಮ್ ಬಂದರೆ, ಅಂದರೆ ಈಗ ಒಂದ್ಸತಿ ಮುಗ್ದೋಯ್ತದು, ಅನಾಹುತ ಆಯಿತು, ನೆಕ್ಸ್ಟ್ ಮದುವೆ ಪ್ರಿಪ್ರೇಷನ್ಸು, ಮತ್ತು ಆವಾಗ ಗೆಸ್ಟ್ಗಳೆಲ್ಲ ಬಂದು ನಿಮಗೆ, ಇನ್ಕ್ಲೂಡಿಂಗ್ ದೊಡ್ಡ ಮನೆ ಎಲ್ಲರೂ ಬಂದು ನಿಮ್ಗೆ ಆಶೀರ್ವಾದ ಮಾಡಿದ್ರು. ಆ ಟೈಮ್ನ ನೆನೆಸ್ಕೊಳ್ಳೋದಾದ್ರೆ ಅದೆಲ್ಲ ಹೆಂಗೆ ಪ್ರಿಪೇರ್ ಆದ್ರಿ? ಯಾರೆಲ್ಲ ಬಂದಿದ್ವಾ? ಆ ಸಿಚುವೇಶನ್ಸ್ಗಳನ್ನ ನೆನೆಸ್ಕೊಳ್ಳೋದಾದ್ರೆ ನನ್ನ ಲೈಫಲ್ಲಿ ಮಜಾ ಏನಂದರೆ, ಎಲ್ಲ ಫಂಕ್ಷನ್ಸು ಎರಡೆರಡು ಸತಿ ಹಲ್ದಿ, 2 ಸತಿ ಮೆಹಂದಿ, ಮದುವೆ ತಾಳಿ ಕಟ್ಟೋದು 1 ಸತಿ, ರಿಸೆಪ್ಷನ್ ಇಲ್ಲ. ಇದು ಹಿಂಗಿದೆ ಮೆನು ಮದುವೆದು. ಸೊ ಅದೇ ಫಸ್ಟ್ ಟೈಮ್ ಎಲ್ಲ ಗ್ರ್ಯಾಂಡಾಗೆ ನಡೆದಿತ್ತು, ಮೆಹಂದಿ ಮತ್ತು ಹಲ್ದಿ ಇದೆಲ್ಲ. ಸೆಕೆಂಡ್ ಟೈಮ್ ಬಂದಾಗ ಮನೆ ಮಂದಿ ಅಷ್ಟೇ ಇಟ್ಕೊಂಡು ಸಿಂಪಲಾಗಿ ಮಾಡಿದ್ದು. ಆ್ಯಂಡ್ ಮದುವೆ ಕೂಡ ಅಷ್ಟೇ, ರಿಸೆಪ್ಷನ್ ತುಂಬ ಚೆನ್ನಾಗಿ ಆ್ಯಕ್ಚುಲಿ ಫಸ್ಟ್ ಟೈಮ್ ಪ್ಲ್ಯಾನ್ ಮಾಡಿದ್ದೆಲ್ಲ. ಸೊ ಆ್ಯಂಡ್ ಸೆಕೆಂಡ್ ಟೈಮ್ಗೆ ಅಷ್ಟೊಂದೇನು ರಿಸೆಪ್ಷನ್ನೇ ಮಾಡಲಿಲ್ಲ. ಸೆಕೆಂಡ್ ಟೈಮ್ಗೆ ಬರೀ ಮುಹೂರ್ತ ಮಾತ್ರ ಮಾಡಿದ್ದು. ಬಟ್ ಕರ್ತಿರೋಂಥ ಅಷ್ಟೂ ಜನ ಬಂದರು. ರಮ್ಯಾ ಅವರು, ಮತ್ತು ಡಾಲಿ ಧನಂಜಯ ಅವರು, ಮತ್ತು ಶ್ರೀಮುರಳಿ ಅವರು, ಮತ್ತು ಶಿವಣ್ಣ, ಪ್ರತಿಯೊಬ್ಬರು ಬಂದರು. ವಿಜಯ ರಾಘವೇಂದ್ರ ಅವರು, ಪ್ರತಿಯೊಬ್ಬರು. ಆ್ಯಂಡ್ ತುಂಬ ಖುಷಿ ವಿಷಯ ಏನು ಅಂತಂದರೆ, ಎಲ್ಲರೂ ಊಟ ಮಾಡಿದ್ರು. ಡಾಲಿ ಧನಂಜಯ ಅವರು, ರಮ್ಯಾ ಅವರು, ಪ್ರತಿಯೊಬ್ಬರು ಊಟ ಮಾಡಿದ್ರು. ಸೊ ಆ್ಯಂಡ್ ಜೂನಲ್ಲಿ ನಡೆದಿದ್ದು ನಮ್ಮ ಮದುವೆ. ಸೊ ಮಾವಿನ ಹಣ್ಣಿನ ಸೀಕರಣೆ ಅದೆಲ್ಲ ಇತ್ತು. ಸೊ ಐ ವಾಸ್ ವೆರಿ ಹ್ಯಾಪಿ ದ ವೇ ದ ಮ್ಯಾರೇಜ್ ಹ್ಯಾಪೆಂಡ್. ಅವತ್ತಿನ ದಿನ ಶಿವಣ್ಣ ಅವ್ರದ್ದು ನಾವು ನ್ಯೂಸಲ್ಲೆಲ್ಲ ಕವರ್ ಮಾಡಿದ್ರಲ್ಲ, ಸೊ ನಾವು ಅವತ್ತೆಲ್ಲ ನೋಡ್ತಾ ಇದ್ವಿ. ಅನುಶ್ರೀ ಕೂಡ ಇದ್ದರು. ಆ್ಯಂಡ್ ನಿಮ್ಮ ಒಂದು ಒಡನಾಟ ಈ ಇಂಡಸ್ಟ್ರಿ ಜೊತೆ, ಅಫ್ಕೋರ್ಸ್ ಇಬ್ಬರೂ ಮುಂಚೆಯಿಂದನೂ ಅದರಲ್ಲೇ ಇರೋದ್ರಿಂದ ಎಷ್ಟೊಂದು ಜನ ಫ್ರೆಂಡ್ಸ್ ಆಗೇ ಆಗ್ತಾರೆ. ಬಟ್ ಸ್ಪೆಷಲಾಗಿ ದೊಡ್ಡ ಮನೆಯಿಂದ ವರುಣ್ ಅವ್ರಿಗಂತೂ ಶಿವಣ್ಣ ಅಂದರೆ ಅದೆಷ್ಟು ಕ್ಲೋಸ್ ಅಂತ ನಮಗೆ ಹತ್ತಿರದಿಂದ ನೋಡಿದವ್ರಿಗೆಲ್ಲ ಗೊತ್ತು. ಈ ಒಡನಾಟ ಹೆಂಗೆ ಇವತ್ತವರೆಗೂ ಉಳ್ಕೊಳ್ಳೋದಕ್ಕೆ ಮತ್ತು ಅದು ಶುರುವಾಗಿದ್ದು ಅದೆಲ್ಲ ನಿಮ್ಗೆ ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ನೀವು ಹೆಂಗೆ ಡಿಸ್ಕಸ್ ಮಾಡ್ತೀರಾ ಅದನ್ನು? ಒಂದೇನಂತಂದರೆ, ಆ್ಯಸ್ ನಾವು ಈ ಕಡೆಯಿಂದ ಎಲ್ರಿಗೂ ಅಫ್ಕೋರ್ಸ್ ಅವ್ರ ಜೊತೆ ಫ್ರೆಂಡ್ಸ್ ಆಗಿರಬೇಕು, ಹತ್ತಿರ ಇರಬೇಕು, ಅದು ಎಲ್ರಿಗೂ ಅನಿಸುತ್ತೆ. ಕಾಮನ್ ಪೀಪಲ್ಗೂ ಅನಿಸುತ್ತೆ, ನಮಗೂ ಅನಿಸುತ್ತೆ, ಎಲ್ರಿಗೂ ಅನಿಸುತ್ತೆ. ಬಟ್ ಅವ್ರ ಹತ್ರ ಸೇರಿಸ್ಕೊಳ್ಳೋದಿದೆಯಲ್ಲ, ಸೊ ಅದು ತುಂಬ ಇಂಪಾರ್ಟೆಂಟ್. ಯಾಕಂತಂದರೆ ಎಲ್ರಿಗೂ ಅದು ಸಿಗಲ್ಲ. ಎಲ್ರಿಗೂ ಸಿಗಲ್ಲ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅವ್ರು ಎಷ್ಟು
ಎಷ್ಟು ಜೆನ್ಯೂನ್ ಅಂದರೆ ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಶಿವಣ್ಣ ಅವರು ಎಸ್ಪೆಷಲಿ ಒಂದು ಸಿನಿಮಾ ರಿಲೀಸ್ ಆಗಿತ್ತು ನಂದು ತಮಿಳಲ್ಲಿ ವೀರ ಶಿವಾಜಿ ಅಂತ, ಅದರಲ್ಲಿ ಒಂದು ಸಾಂಗ್ ಮಾಡಿದ್ದೆ. ಆ ಸಾಂಗ್ ನಾವು ಒಂದು ಶೋ ಮಾಡ್ತಾಯಿದ್ವಿ ಕಿಕ್ ಅಂತ, ಅದರಲ್ಲಿ ಶಿವಣ್ಣ ಅವರು ಜಡ್ಜು, ನಾನು ಒನ್ ಆಫ್ ದ ಟೀಮ್ಗೆ ಮೆಂಟರು. ಸೊ ಅದರಲ್ಲಿ ಇದು ಏನದು ಅದು ನಡೀತಾ ಇತ್ತು ಶೂಟಿಂಗು, ನನ್ನ ಸಾಂಗ್ ರಿಲೀಸ್ ಆಗಿತ್ತು. ಮಧ್ಯಾಹ್ನ ಇದೇ ಥರ ಒಂದು 3 ಗಂಟೆಗೆ ಸುಮ್ಮನೆ ನಾನು ಮಲ್ಕೊಂಡಿದ್ದೆ ಮನೇಲಿ, ಒಂದು ಫೋನ್ ಬಂತು. ನಾನು ಹಿಂಗೆ ಹಲೋ ಅಂತಂದೆ, ನಾನಮ್ಮ ಶಿವಣ್ಣ ಅಂದರು. ಹಿಂಗೆ ಜಂಪು ಬೆಡ್ಡಿಂದ ಜಂಪ್ ಮಾಡಿಬಿಟ್ಟೆ ನಾನು. ಹಾಂ ಸರ್, ನಂಗೆ ನಿಜವಾಗ್ಲೂ ಸುಮ್ಮನೆ ಯಾರೋ ಫೋನ್ ಮಾಡಿ ರೇಗಿಸ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಏನು ಮಾತಾಡ್ಬೇಕು ಏನು ಗೊತ್ತಾಗ್ತಾನೆ ಇಲ್ಲ. ಅವರು ಅದೇ ತಮಿಳ್ ಒಂದು ಸಾಂಗ್ ನೋಡಿದೆ ನಾನು, ತುಂಬ ಚೆನ್ನಾಗಿ ಮಾಡಿದ್ಯಾ, ಕಂಟಿನ್ಯೂ ಮಾಡು ಅಂತೆಲ್ಲ ಅಂತಂದರು. ನನಗೆ ಅವತ್ತಿನ ದಿನ ಒಂಥರ ಎಷ್ಟು ಜನ ಕೇಳ್ಕೊಂಡ್ಬಂದ್ಬಿಟ್ಟೆ ಗೊತ್ತಾ. ಮತ್ತೆ ಇವ್ರು ಫೋನ್ ಮಾಡಿದ್ರು, ಸಿ ಫಸ್ಟ್ ಆಫ್ ಆಲ್ ನೀವು ಹೇಳಿದ್ರಿ ಇವತ್ತಾ ನಂಬರ್ ಸಿಕ್ಕೋದು ನಿಮಗೆ ಗೊತ್ತು ಇವಾಗ ಎಷ್ಟು ಕಷ್ಟ ಅಲ್ವಾ. ಸೊ ನಂಬರ್ ಹುಡುಕಿ ಫೋನ್ ಮಾಡಿ ಬಟನ್ ಒತ್ತಬೇಕಂತಂದ್ರೂ ಒಂದು ಕಾಳಜಿ ಇರಬೇಕು, ಪ್ರೀತಿ ಇರಬೇಕು, ಒಂದು ಮಾಡೋಣ ಅನ್ನೋ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಏನು ಗೊತ್ತಾ ಪಾಂಚಾಲಿ ಅವರೇ, ತುಂಬ ಜನ ಇರ್ತಾರಲ್ವಾ ಸುತ್ತಮುತ್ತ ಈ ಫಂಕ್ಷನ್ಸು ಈವೆಂಟ್ಸು ಶೂಟ್ಸಲ್ಲೆಲ್ಲ. ಎಷ್ಟೊಂದು ಸರ್ತಿ ಏನು ಅನ್ಸ್ಬಿಡುತ್ತೆ ಅಂತಂದರೆ, ಯಾರು ಬೇಡಪ್ಪ, ಒಂದು ನಿಮಿಷ ಸುಮ್ಮನೆ ಕುತ್ಕೊಂಡ್ಬಿಡೋಣ, ಹಾಯಾಗಿ ಫ್ಯಾನ್ ಹಾಕ್ಕೊಂಡು ಜ್ಯೂಸ್ ಕುಡ್ಕೊಂಡು, ಯಾರ ಹತ್ರನೂ ಮಾತಾಡ್ಸೋದು ಬೇಡ, ಸುಮ್ಮನೆ ಟಿ ವಿ ನೋಡಿಕೊಂಡು ಏನೋ ಒಂದು ನೋಡಿಕೊಂಡು, ಏನೋ ನೋಡ್ದೇ ಇದ್ರೂ ಪರವಾಗಿಲ್ಲ, ಸುಮ್ಮನೆ ಕುತ್ಕೊಳ್ಳೋಣ ಒಂದು 5 ನಿಮಿಷ ಅಂತ ಅನಿಸುತ್ತೆ. ಬಟ್ ಅವ್ರು ಯಾವಾಗಲೂ ಜನರ ಮಧ್ಯೆ ಇದ್ದು ಇವೆಂಟ್ಸು ಫಂಕ್ಷನ್ಸು ಮತ್ತು ಈ ಥರ ಶೂಟಿಂಗ್ಸು ಎಲ್ಲ ಅಟೆಂಡ್ ಮಾಡ್ತಾ ಇರಬೇಕಾದ್ರೆ ಆ ಒಂದು ಅವ್ರದ್ದು ಟೈಮ್ ತೆಗೆದು ಫೋನ್ ಮಾಡೋದಿದೆಯಲ್ಲ, ಅದು ಅವರು ನನಗೆ ಮಾಡಬೇಕು ಅಂತ ಇಲ್ಲವೇ ಇಲ್ಲ. ಕರೆಕ್ಟ್. ಸೊ ಅದನ್ನ ನಾನು ಯಾವತ್ತೂ ಮರೆಯಲ್ಲ, ಆ ಜೆಸ್ಚರ್. ಅದು ಅಲ್ದಂಗೆ ಗೀತಕ್ಕನ ಬಗ್ಗೆ ಅಯ್ಯೋ ನಾನು ಏನು ಹೇಳಲಿ, ಅವರು ನಾ ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ಒಂದು ಪರ್ಫ್ಯೂಮ್ದು ಸೆಟ್ಟು ನನಗೆ. ಅವ್ರು ಅದನ್ನು ಮನೆಗೆ ಕಳಿಸಿದಾಗ ವರುಣ್ ಹತ್ರ ನಂಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ನಾನು ಇನ್ನೂ ಇಟ್ಕೊಂಡಿದ್ದೀನಿ ಆ ಬಾಕ್ಸ್ ಹಂಗೆ. ಶಿವಣ್ಣ ಅವ್ರಿಗೆ ಒಂದ್ಸತಿ ನಾನು ರಾಖಿ ಕಟ್ಟಿದ್ದೆ, ಅವಾಗ 1000 ರೂಪಾಯಿ ನೋಟು 2 ಕೊಟ್ಟಿದ್ರು, 2000 ರೂಪಾಯಿದು. ಅದು ಕರೆನ್ಸಿ ಎಲ್ಲ ಚೇಂಜ್ ಆಗೋಯ್ತಲ್ವಾ, ನಾನು ಆ ಕರೆನ್ಸಿ ಕೊಡಲೇ ಇಲ್ಲ, ಹಂಗೆ ಇಟ್ಕೊಂಡಿದ್ದೀನಿ ನಾನು. ಸೊ ಆ ಥರ. ಸೊ ಎಲ್ಲರೂ ಅಷ್ಟೇ, ಮನೆಗೆ ಹೋದಾಗ ಅವ್ರು ಹೇಗೆ ನಡ್ಕೊಳ್ತಾರೆ, ಬಿಹೇವ್ ಮಾಡ್ತಾರೆ. ಏನಾಗುತ್ತೆ, ಒಬ್ರಿಗೆ ದುಡ್ಡು ಕೊಟ್ಟಾಗ ಅವರು ಅದನ್ನು ಮರ್ತೋಗ್ಬಿಡ್ಬೋದು. ಫಾರ್ ಎಕ್ಸಾಂಪಲ್ ನನ್ನ ಹತ್ರ 500 ರೂಪಾಯಿ ಇತ್ತು ಅಂತಂದರೆ, ಯಾರಿಗೋ ಕಷ್ಟ ಇತ್ತು ಅಂದರೆ ನಾನು 500 ರೂಪಾಯಿ ಕೊಟ್ಟರೆ ಅವರಿಗೆ, ಅವರು ಬರೀ 500 ರೂಪಾಯಿ ಕೊಟ್ಟರು ನೋಡು 1000 ರೂಪಾಯಿ ಕೊಡ್ಬೋದಿತ್ತಾ ಅಂತ ಅಂದ್ಕೊಂಡು ಹೋಗ್ಬೋದು. ನನ್ನ ಹತ್ರನೇ ಇದ್ದಿದ್ದು 500 ರೂಪಾಯೇ ನಾನು ಕೊಟ್ಟಿದ್ದು. ಅಷ್ಟು ಒಂದು ದುಡ್ಡು ಕೊಟ್ಟರೆ ನೆನಪಿರಲ್ಲ ಜನರಿಗೆ, ಅಥವಾ ಏನಾದರೂ ಒಳ್ಳೆ ವಿಷಯಗಳನ್ನ ಹೇಳಿದ್ರೂ ನೆನಪಿರಲ್ಲ. ಹೌ ವಿ ಟ್ರೀಟ್ ಅ ಪರ್ಸನ್, ಒಂದು ಎಕ್ಸ್ಪೀರಿಯನ್ಸ್ ಏನು ಕೊಡ್ತೀವಿ ಒಬ್ಬ ವ್ಯಕ್ತಿಗೆ, ಅದನ್ನು ಯಾವತ್ತೂ ಒಬ್ಬ ಮನುಷ್ಯ ಸಾಯೋವರೆಗೂ ಮರೆಯಲ್ಲ. ಹೌದು. ಸೊ ಆ ಒಂದು ವಿಷಯದಲ್ಲಿ, ಎಕ್ಸ್ಪೀರಿಯನ್ಸ್ ಕೊಡೋವಂಥ ವಿಷಯದಲ್ಲಿ ಅವರು ಅಷ್ಟು, ಇಡೀ ಫ್ಯಾಮಿಲಿ ಅಷ್ಟು ಯಾರೂ ಇಲ್ಲ ಅನ್ಸುತ್ತೆ. ಯಾರೂ ಇಲ್ಲ. ಆ್ಯಂಡ್ ಈವನ್ ನಿವೇದಿತಾ ಅವರು ಅಷ್ಟೇ, ಅವರು ಎಲ್ಲರ ಜೊತೆ ಮಾತಾಡೋದು, ಮತ್ತು ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ಳೋದು ಲೈಫಲ್ಲಿ. ಅದರಲ್ಲೂ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ತಮ್ಮದು ಕಾಂಟ್ರಿಬ್ಯೂಷನ್, ಕರಿಯರ್ ಪ್ರತಿಯೊಂದನ್ನು ಇಮ್ಯಾಜಿನ್ ಮಾಡಿಕೊಂಡು ಯೋಚನೆ ಮಾಡಿ ವರ್ಕ್ ಮಾಡ್ತಾ ಇರೋವಂಥದ್ದು. ಸೊ ದಟ್ ಈಸ್ ಅನ್ ಇನ್ಕ್ರೆಡಿಬಲ್ ಥಿಂಗ್ ಅಗೇನ್. ಹೌದು, ಆ ಮನೆ ಆತ್ಮೀಯತೆನೇ ಬೇರೆ. ಅದು ನಿಮಗೆ ಬಿಡಿ, ಅಷ್ಟು ಹತ್ತಿರದಿಂದ ನಾವೆಲ್ಲ ಆಚೆ ಕಡೆ ಇದ್ರೂ, ಒಂದು ಬೌಂಡ್ರಿ ಆಚೆ ಕಡೆ ಇದ್ರೂ ನಾವು ಹೋದಾಗೆಲ್ಲ ನಮ್ಮನ್ನು ಅಷ್ಟೊಂದು ಗೌರವಿಸೋ ಅಗತ್ಯನೇ ಅವ್ರಿಗಿಲ್ಲ. ಬಂದಿದ್ದಾರೆ, ಕೆಲಸ ಮುಗಿಸ್ತಾರೆ, ಹೋಗ್ತಾರೆ ಅನ್ಬೋದು. ಬಟ್ ಅಷ್ಟು ಟೀಮು ಮತ್ತು ಎಲ್ಲ ಚಾನಲ್ಸ್ ಅವರು ಅಂದ್ಕೊಳ್ಳಿ, ಒಂದು ಚಾನಲಲ್ಲ ಒಬ್ಬ ರಿಪೋರ್ಟ್ರು, ಒಬ್ಬರು ಆ್ಯಂಕರ್ ಆ ಥರ ಅಲ್ಲ, ಎಲ್ಲರಿಗೂ ಇನ್ಕ್ಲೂಡಿಂಗ್ ಕ್ಯಾಮ್ರಾಮನ್ಸ್ ಎಲ್ಲರಿಗೂ ಸ್ವತಃ ಕೈಯಾರ ಅವ್ರು ಬಡಿಸೋದಿದೆ ಅಲ್ಲ. ಅದು ನನಗೆ ಒಂದ್ಸತಿ ವೇದ ಟೈಮಲ್ಲಿ ಎಲ್ಲರೂ ಈಚೆ ಕಡೆ ಕೂತಿದ್ದೀವಿ, ಸ್ವತಃ ಗೀತಕ್ಕ ಬಂದು ಎಲ್ಲರಿಗೂ ಇಡ್ಲಿ ಚಟ್ನಿ ಬಡಿಸಿದ್ದು, ಕೇಕ್ಸ್ ಎಲ್ಲ ಹಂಚಿದ್ದು, ಆಮೇಲೆ ಸ್ವತಃ ಬೇಕ್ ಮಾಡೋದು, ಅದೆಲ್ಲ ಸರ್ಪ್ರೈಸ್ ಅನ್ಸುತ್ತೆ ನನಗೆ. ಈ ವಯಸ್ಸಲ್ಲಿ ಅವರು ಅಷ್ಟು ಖುಷಿಯಿಂದ ಎಲ್ಲರಿಗೂ ಮಾಡಿ ನೀಡ್ತಾರೆ. ಆ್ಯಕ್ಚುಲಿ ಅದೆಲ್ಲ ನಾವು ಏನಂತಂದರೆ ಎಕ್ಸಾಂಪಲ್ ಆಗಿ ಪಾಲಿಸ್ಬೇಕು. ಯಾಕಂದರೆ ಅಯ್ಯೋ ಬಿಡು ವಯಸ್ಸಾಯ್ತಲ್ಲ. ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಏನು ಗೊತ್ತಾ ಪಾಂಚಾಲಿ ಅವರೇ, ಅವ್ರ ಹತ್ರ ಇರೋವಂಥ ಒಂದು ಫೈನಾನ್ಷಿಯಲ್ ವಿಷಯಕ್ಕಾದರೂ ಆಗಿರ್ಬೋದು,
ಸ್ಟೇಟಸ್ ವಿಷಯಕ್ಕಾದರೂ ಆಗಿರ್ಬೋದು, ಇಲ್ಲಾಂದರೆ ಹೆಸರು ವಿಷಯಕ್ಕಾದರೂ ಆಗಿರ್ಬೋದು, ಆರಾಮಾಗಿ ಮನೇಲಿ ಇರ್ಬೋದು. ಆರಾಮಾಗಿ ಏನು ಬೇಡಪ್ಪ, ಆರಾಮಾಗಿ ಮಜಾ ಮಾಡ್ಕೊಂಡು ಮನೇಲಿ ಇರ್ಬೋದು. ಬಟ್ ಅಷ್ಟು ಎಫರ್ಟು, ಟೈಮು, ಎನರ್ಜಿ, ಪ್ರತಿಯೊಂದು ಈರುಳ್ಳಿ ಕಟ್ ಮಾಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ಇನ್ನು ಬೇಕಿಂಗ್ ಎಲ್ಲ ಎಷ್ಟು ಕಷ್ಟ ಗೊತ್ತಾ, ಒಂಚೂರು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಸೀದೋಗ್ಬಿಡುತ್ತೆ, ಇನ್ನೇನೋ ಆಗೋಗುತ್ತೆ, ಸರಿಗೆ ಬರಲ್ಲ, ಕಲ್ ಥರ ಹೋಗ್ಬಿಡುತ್ತೆ, ಬೆಂದಿರಲ್ಲ, ಇನ್ನೇನೋ ಆಗುತ್ತೆ. ಅಷ್ಟನ್ನು ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಾರೆ, ಪ್ರತಿಯೊಬ್ಬರಿಗೂ ಕೊಡ್ತಾರೆ ಮಾಡಿ. ಎಂಥ ಸರ್ಪ್ರೈಸ್ ಅದು ಅಂದರೆ ಶಿವಣ್ಣ, ನಾನು ಅಯ್ಯೋ ಇದು ತುಂಬ ಚೆನ್ನಾಗಿದೆ ಗೀತಮ್ಮ ಅಂತ ಹೇಳಿ, ಶಿವಣ್ಣ ತಗೊಳ್ಳಿ ಮೊಬೈಲ್ ತೆಗೆ, ನನ್ನ ಹತ್ರ ಈಗಲೂ ಆ ವಿಡಿಯೋ ಫೋಟೋಸ್ ಇದೆ, ನನಗೆ ಅವ್ರು ತೋರಿಸ್ತಾ ಇರೋದು. ಬನ್ನಿ ಇಲ್ಲಿ ನಿಮಗೆ ಹೆಂಗೆ ಗೀತ ಬೇಕ್ ಮಾಡ್ತಾಳೆ ಅಂತ ತೋರಿಸ್ತೀನಿ. ಎಲ್ಲ ತೆಗೆದು ಎಷ್ಟು ಫೋಟೋಸ್ ವೀಡಿಯೋಸ್ ಇದೆ ಅವ್ರದ್ದು, ಕೇಕ್ ಮಾಡಿರೋದು ಅದೆಲ್ಲ. ಶಿವಣ್ಣಂಗೆ ಎಂಥ ಪ್ರೀತಿ, ಎಂಥ ಗೌರವ ಗೀತಕ್ಕ ಅವ್ರ ಮೇಲೆ ಅಂದರೆ, ಅದನ್ನು ನಾವು ಎಲ್ಲ ಇದ್ದಾರೆ. ಎಷ್ಟೊಂದು ಜನ ನಾನು ಚೆನ್ನಾಗಿದೆ ಅಂದ ತಕ್ಷಣ ಇದನ್ನು ಮಾಡ್ತಾರೆ ನೋಡಿ ಅಂತ ಈಗಲೂ ನಾನು ಇಟ್ಕೊಂಡಿದ್ದೀನಿ. ನನಗೆ ಅವ್ರು ತೋರಿಸ್ತಾ, ಅದೆಂಥ ಗ್ರೇಟ್ ಥಿಂಗ್ ಗೊತ್ತಾ, ನನಗೆ ಅಯ್ಯೋ ನನಗೆ ತೋರಿಸ್ತಿದ್ದಾರೆ ಸರು. ಹಾಗೆ ಅದು ಅಂಥದ್ದು ನಿಮಗೆ ನನಗೆ ಖುಷಿ ಆಗ್ತಿದೆ ಇವಾಗ ನೀವು ಅಷ್ಟು ಹತ್ರ ಅವ್ರಿಗೆ ಅಂತ ಅನ್ನೋದು ಕೇಳಿ. ಈಗ ದೊಡ್ಡ ಮನೆ ಸಹವಾಸನೇ ಹಾಗೆ, ಅವ್ರ ಜೊತೆ ಈಗೇನು ನಾವು ಈಗ ಅಪ್ಪು ಸರ್ ವಿಷಯಕ್ಕೆ ಬರೋದಾದರೆ, ಅವ್ರ ಜೊತೆನೂ ನಿಮ್ದೇನಾದರೂ ಒಂದು ಫ್ಯಾನ್ ಮೂಮೆಂಟ್ ಇದ್ದರೆ ಶೇರ್ ಮಾಡ್ಬೋದಾ? ಆ್ಯಕ್ಚುಲಿ ಅಪ್ಪು ಸರ್ ನಮ್ಮ ಮನೆ ಎಲ್ಲ ಫಂಕ್ಷನ್ಸ್ಗೂ ಬಂದಿದ್ದಾರೆ. ನಮ್ಮ ವರುಣ್ ಅವ್ರ ಮನೆ ಗೃಹ ಪ್ರವೇಶ, ಅವ್ರ ನನ್ನ ಮೈದ್ನನ್ ಮದುವೆಗೆ, ಪ್ರತಿಯೊಂದಕ್ಕೂ ಬಂದಿದ್ದಾರೆ. ಆ್ಯಂಡ್ ನನಗೆ ಪರ್ಸ್ನಲಿ ಅಪ್ಪು ಸರ್, ನಾನು ನನ್ನ ಕಡೆಯಿಂದ ವರ್ಕ್ ಮಾಡಿದ್ದೀನಿ. ನಾನು ಆ್ಯಂಕರಿಂಗ್ ಮಾಡಬೇಕಾದ್ರೆ ರಿಯಾಲಿಟಿ ಶೋಸಲ್ಲೆಲ್ಲ ಅವರು ಜಡ್ಜ್ ಆಗಿ ಬರೋರು, ಈ ಥರದ್ದೆಲ್ಲ ಆಗ್ತಿತ್ತು. ವರುಣ್ದು ಬೇರೆ ಥರ, ಅವ್ರದ್ದು ವರ್ಕಲ್ಲಿ ಹಿ ವಾಸ್ ವರ್ಕಿಂಗ್ ವಿತ್ ಹಿಮ್. ನನ್ನ ವಿಷಯದಲ್ಲಿ ಏನಂತಂದರೆ, ನಾವಿಬ್ಬರು ಇಟ್ಸ್ ಲೈಕ್ ಫ್ರೆಂಡ್ಸ್ ಥರ, ನಾನು ಅಪ್ಪು ಸರು. ಸೊ ಊಟ ತಿಂಡಿ ವಿಷಯದಲ್ಲಿ ನಾನು ಪ್ರತಿದಿನ ಅವ್ರು ಬರೋದೇ ಫಸ್ಟ್ ಊಟ ವಿಷಯಕ್ಕೆ ನೆನಪಾಗೋದು. ಸೊ ಅವರು ನಾನು ಹಾಕೋ ಊಟದ ಫೋಟೋಸ್ ಎಲ್ಲ ನೋಡಿ ರಿಪ್ಲೈ ಮಾಡೋರು, ಇದು ನೀವು ಮನೆಯಲ್ಲೇ ಮಾಡೋದಾ, ಇದು ಎಲ್ಲಿಂದ ನಾನು ನಮ್ಮಮ್ಮನೇ ಮಾಡೋದು ಅಂತಿದ್ದೆ. ಸೊ ಹಿ ವಾಸ್ ವೆರಿ ಹ್ಯಾಪಿ. ನಮ್ಮಮ್ಮಗೂ ತೋರಿಸ್ತಾ ಇದ್ದೆ, ನೋಡಮ್ಮ ಇಷ್ಟು ಚೆನ್ನಾಗಿ ಹೇಳಿದ್ರು, ಅವ್ರು ಖುಷಿ ಪಟ್ಟರು ನೀನು ಇದೆಲ್ಲ ಮಾಡಿದ್ಯಾ ಅಂತ ಹೇಳಿ. ಆ್ಯಂಡ್ ಅವರು ಎಷ್ಟೋ ಸರ್ತಿ ನಾನು ಅಂದರೆ ಒಂಥರ ನನಗೆ ಅಪ್ಪು ಸರು, ಶ್ರೀನಾಥ್ ಸರ್ ಎಲ್ಲ ಹೆಂಗೆ ಅಂತಂದರೆ ಒಂಥರ ಫ್ರೆಂಡ್ಸು, ಆ ಥರ ಫ್ಯಾಮಿಲಿ ಥರ. ಸೊ ನಂಗೆ ಹೆಂಗೆ ಅಂದರೆ, ಎಲ್ಲಾದರೂ ಅವರು ಫಾರಿನ್ಗೆ ಹೋಗ್ತಾ ಇದ್ದಾರೆ, ಅದೆಲ್ಲ ಏನೋ ಒಂದು ಸ್ವಲ್ಪ ಗೊತ್ತಾಯ್ತು ಅಂದರೆ ನಂಗೆ ಇದು ಬೇಕು ಅದು ಬೇಕು ಅಂತ ಎಲ್ಲ ಹೇಳ್ತಾ ಇದ್ದೆ, ಕೊಡ್ತಾ ಇದ್ದೆ ನಾನು. ನನಗೆ ಪರ್ಫ್ಯೂಮ್ ಬೇಕು, ಇದು ಬೇಕು ಅಂತೆಲ್ಲ. ಪಾಪ ಒಂದ್ಸತಿ ಹೇಳಿದರು ನಾನು ನಿಂಗೆ ತಂದು ಕೊಡ್ತೀನಿ ಅಂತ. ಆ್ಯಂಡ್ ಒಂದು ಕೇಳಿದ್ದೆ ನಾನು ಅವ್ರ ಹತ್ರ, ರಾಜ್ಕುಮಾರ್ ಅವ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಒಂದು ಬುಕ್ ಬರೆದಿದ್ದಾರೆ ಸರ್, ಆ್ಯಂಡ್ ಇಟ್ಸ್ ಅ ವೆರಿ ಲಿಮಿಟೆಡ್ ಎಡಿಷನ್ ಬುಕ್ಕು. ಅದು ನಂಗೆ ಗಿಫ್ಟ್ ಮಾಡಿ ಅಂತ ಕೇಳಿದ್ದೆ ನಾನು, ನಂಗೆ ಕೊಡಿ ಅಂತ. ಅವರು ಅದರಲ್ಲೆಲ್ಲ ಬರೆದು, ನನ್ನ ಹತ್ರ ಇದೆ ಆ ಬುಕ್ಕು. ಸೊ ಯುನೋ ಆಲ್ ದ ಬೆಸ್ಟ್ ಅಂತೆಲ್ಲ ಬರೆದು ಹಿ ಹ್ಯಾಡ್ ಗಿವನ್ ಮೀ ದಟ್ ಬುಕ್. ಸೊ ನನ್ನ ಹತ್ರ ಇದೆ ಆ ಬುಕ್ಕು. ಸೊ ಆ ಥರದ್ದೆಲ್ಲ ಯುನೋ ಸಣ್ಣ ವಿಷಯಗಳು ಐ ಆಲ್ವೇಸ್ ರಿಮೆಂಬರ್ ಅಲ್ವಾ. ಅವ್ರು ನೆನೆಸ್ಕೊಂಡ್ರೆ ಅವರೇ ನಗುಗೆ ಇನ್ನೊಂದು ಹೆಸರು ಅಪ್ಪು ಸರು, ಊಟಕ್ಕೆ ಇನ್ನೊಂದು ಹೆಸರು ಅಪ್ಪು ಸರು, ಬ್ಲೆಸ್ಸಿಂಗ್ಸ್ಗೆ ಇನ್ನೊಂದು ಹೆಸರು ಅಪ್ಪು ಸರು. ನನಗೆ ಅದು ಬಿಡಿ, ಅವ್ರ ನೆಕ್ಸ್ಟ್ ಲೆವೆಲ್ ಅವರು. ಅವ್ರನ್ನ ಇವತ್ತು ಅದೆಷ್ಟು ಮಿಸ್ ಮಾಡ್ಕೊತೀವಿ ಅಂದರೆ, ದೇವ್ರಿಗೂ ಹೊಟ್ಟೆ ಕಿಚ್ಚಾಗ್ಬಿಟ್ಟಿದೆ. ಅದಕ್ಕೆ ಇಂಥ ಶಿಕ್ಷೆ ಕೊಟ್ಬಿಟ್ಟ ನಮಗೆಲ್ಲರಿಗೂ. ಎನಿವೇಸ್, ಸೊ ಮದುವೆಗೆ ಇಷ್ಟೆಲ್ಲ ಜನ ಬಂದರು. ಆ್ಯಂಡ್ ರಮ್ಯಾ ಅವ್ರು ಊಟ ಮಾಡಿದ್ರು ಅಂದ ತಕ್ಷಣ ನಂಗೆ ಇನ್ನೂ ಆಶ್ಚರ್ಯ ಆಗ್ತಾಯಿದೆ. ಅಂದರೆ ಹೋಳಿಗೆ ಅಥವಾ ಸಿಕ್ಕಣ ಇದೆಲ್ಲ ಎಷ್ಟು ಇಷ್ಟಪಟ್ಟು ಊಟ ಮಾಡಿ, ಅದೊಂದು ಬ್ಲೆಸ್ಸಿಂಗ್ಸ್ ನಿಮ್ಮನ್ನು ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಎಲ್ಲೋ ಕರ್ಕೊಂಡೋಗಿ ನಿಲ್ಸುತ್ತೆ. ಇನ್ನೂ ದೊಡ್ಡದಾಗಿ ನೀವಿಬ್ಬರು ಸಾಧಿಸ್ತೀರಾ ಅನ್ನೋದು. ಈ ಫೈನಾನ್ಷಿಯಲ್ ಅಂತಂದರೆ ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋದು ಎಲ್ಲ ಹೆಣ್ಮಕ್ಳಿಗೂ ಕನಸು. ಕೆಲವರಿಗಿರಲ್ಲ ಅದು, ಬಿಡು ಇದೆ ಎಲ್ಲ ಸಾಕು ಅನ್ನೋ ಥರ. ಕೆಲವರಿಗೆ ಅವ್ರದ್ದೇ ಆದಂಥ ಕನಸು, ಅವ್ರದ್ದೇ ಆದಂಥ ಒಂದು ಏನೋ ಮಾಡಬೇಕು ಅನ್ನೋ ಒಂದು ದೊಡ್ಡ ಆಕಾಂಕ್ಷೆ ಎಲ್ಲ ಇರುತ್ತೆ. ಸೊ ನಿಮಗೆ ನಿಮ್ಮ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಇದೆಲ್ಲ ಹುಡುಗಿರ್ಗೂ ಹೆಲ್ಪ್ ಆಗಲಿ ಅಂತಲೇ ನಾನು ಕೇಳ್ತಾ ಇರೋದು. ನಾವು ಎಷ್ಟೇ ದುಡಿದ್ರೂ ಕೈಗತ್ತಲ್ಲ. ಒಂದೊಂದು ಸತಿ ನಾವು ಏನೂ ದುಡಿದೇ ಇದ್ದರೂ ಶಿವ ಹಂಗಂಗೆ ಅಕೌಂಟ್ ಫಿಲ್ ಆಗ್ತಾ ಇರುತ್ತೆ. ಅದು ಹೆಂಗೆ ಕೆಲವ್ರಿಗೆ ಹಂಗಾಗುತ್ತೋ ಗೊತ್ತಿಲ್ಲ. ಬಟ್ ನಿಮ್ಮ ಪ್ರಕಾರ ಫೈನಾನ್ಷಿಯಲ್ ಇಂಡಿಪೆಂಡೆಂಟು ಮತ್ತು ಫೈನಾನ್ಸ್ನ ಹುಡುಗಿರು ಹೆಂಗೆ ನಾವು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ನೀವೇನಾದರೂ ಟಿಪ್ಸ್ ಕೊಡೋದಾದರೆ ಒಂದಷ್ಟು ವಿಷಯ ಶೇರ್ ಮಾಡ್ಬೋದಾ? ಸೂಪರ್ ಕ್ವೆಶನ್. ಯಾಕಂದರೆ ನನಗೆ ಈ ಕ್ವೆಶನ್ ತುಂಬ ಇಷ್ಟ. ಇಲ್ಲ, ನಾನು ಯಾಕೆಂದರೆ ನೀವು ಚಿಕ್ಕ ವಯಸ್ಸಿಂದ ಒಂದು 300 ರೂಪೀಸಿಂದ ದುಡ್ಕೊಂಬಂದಿರೋರು ಪಾಕೆಟ್ ಮನಿ ಅಂತ. ಸೊ ನಿಮಗೆ ಒಂದಷ್ಟು ಐಡಿಯಾಸ್ ಇರುತ್ತೆ
ಯಾಕಂದರೆ ಇವತ್ತು ಈ ಲೆವೆಲ್ಗೆ ಬಂದು ನಿಂತಿರೋದು, ಅರ್ನಿಂಗ್ಸ್ನ ಬೇರೆ ಬೇರೆ ಲೆವೆಲಲ್ಲಿ ನೋಡ್ತಾ ಇರೋರು, ಎಷ್ಟೋ ಕಡೆ ಕೊಲ್ಯಾಬ್ ಆಗಿದ್ರೇ ನಮ್ಗೆ ಎಷ್ಟೊಂದು ಇನ್ಕಮ್ ಬರುತ್ತೆ. ಬಟ್ ಇದ್ರ ಬಗ್ಗೆ ಎಷ್ಟೊಂದು ಜನಕ್ಕೆ ಐಡಿಯಾಸೇ ಇರಲ್ಲ. ಇನ್ಸ್ಟಾಗ್ರಾಮಲ್ಲಿ ನಿಜವಾಗ್ಲೂ ದುಡ್ಡು ಬರುತ್ತಾ? ಇನ್ಸ್ಟಾಗ್ರಾಮ್ ಇಂದ ಬರಲ್ಲ, ಬಟ್ ಕೊಲಾಬ್ರೇಷನ್ಸ್ ಇಂದ ಬರುತ್ತೆ. ಓಕೆ, ಸೊ ಈಗ ಅದ್ರ ಬಗ್ಗೆ ಒಂದಷ್ಟು ನಮ್ಮ ಹುಡುಗಿರಿಗೆಲ್ಲ ಹೇಳಿ, ಹೆಂಗೆ ಏನೇನು ಅರ್ನಿಂಗ್ಸ್ ಹೆಂಗೆ ಮಾಡ್ಬೋದು ಮತ್ತು ಸೇವಿಂಗ್ಸ್ ಹೆಂಗೆ ಮಾಡ್ಬೋದು. ಸೊ ಫಸ್ಟ್ ಆಫ್ ಆಲ್ ನನ್ಗನ್ಸೋ ಪ್ರಕಾರ ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಮಗು ಒಂದೇ ಇರ್ಲಿ ತರ ಒಂದು ಏನಂತಂದ್ರೆ ಫೈನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗಿರೋದು ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇಂಡಿಪೆಂಡೆಂಟ್ ವರ್ಡೇ ಯೂಸ್ ಮಾಡಲ್ಲ, ಫೈನಾನ್ಷಿಯಲಿ ಸ್ಟ್ರಾಂಗ್. ಯಾಕೆಂದ್ರೆ ಈಗಿನ ಕಾಲದಲ್ಲಿ ಹೇಗೆ ಅಂತಂದ್ರೆ ಟಿಕೆಟ್ಗಿಂತ ಫಿಲಮ್ ಟಿಕೆಟ್ಗಿಂತ ಪಾಪ್ಕಾರ್ನ್ ರೇಟ್ ಜಾಸ್ತಿ. ಆಮೇಲೆ ವರ್ಷದಿಂದ ವರ್ಷಕ್ಕೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ತಾ ಇರುತ್ತೆ, ತರಕಾರಿ ರೇಟ್ ಜಾಸ್ತಿ ಆಗ್ತಿರುತ್ತೆ, ಗೋಲ್ಡ್ ರೇಟ್ ಜಾಸ್ತಿ ಆಗ್ತಿರುತ್ತೆ. ನಂದು ಸ್ಯಾಲರಿ, ನಂದು ಇನ್ಕಮ್ ಮಾತ್ರ ಅಷ್ಟೇ ಇರುತ್ತೆ ಅಂತಂದ್ರೆ ಬದುಕೋದು ಕಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದೇನಂದ್ರೆ ಇವಾಗ ಸೋಷಿಯಲ್ ಕಂಪ್ಯಾರಿಸನ್ ತುಂಬಾ ಜಾಸ್ತಿ ಕಂಪ್ಯಾರಿಟಿವ್ಲಿ ಟು ಬಿಫೋರ್. ಅಂದ್ರೆ ಏನು, ಇವಾಗ ನಾವು ಇನ್ಸ್ಟಾಗ್ರಾಮಲ್ಲಿ ಯಾರ್ದೋ ಒಂದು ಕಾರ್ ತಗೊಳ್ಳೋದು, ಇನ್ನೊಂದು ತಗೊಳ್ಳೋದು, ವಿಡಿಯೋನೋ ಸ್ಟೇಟಸೋ ನೋಡಿಬಿಟ್ಟು, ಸ್ಟೋರೀಸ್ ಎಲ್ಲ ನೋಡಿಬಿಟ್ಟು, ಓ ನಮಗೆ ಅವ್ರ ಹತ್ರ ಅಷ್ಟೊಂದು ದುಡ್ಡಿದೆ, ಅವ್ರ ಹತ್ರ ಎಲ್ಲ ಬಿಡು ದುಡ್ಡಿದೆ, ನಮಗೆ ದುಡ್ಡಿಲ್ಲ, ಆ ಥರ ಏನೇನೋ ಕಮೆಂಟ್ಸ್ಗಳು ಹಾಕ್ತಿರ್ತಾರಲ್ವಾ. ಸೊ ನನಗೊಂದು ನೆನಪಿದೆ, ಹಾಕಿದ್ರು ಯಾರೋ, ಏನದು ಗೋಲ್ಡ್ದು ಯಾವುದೋ ಒಂದು ವಿಡಿಯೋ ನೋಡಿದ್ರು, ನನ್ನ ಕೊಲಾಬ್ರೇಷನು. ಓ ಮೇಡಮ್, 1 ಗ್ರಾಮ್ದು ಗೋಲ್ಡು ರೇಟು ಇಷ್ಟೆಲ್ಲ ಇದೆ, ನೀವು ಇದನ್ನು ಪ್ರಮೋಟ್ ಮಾಡ್ತಿದ್ದೀರಲ್ವಾ, ಸೊ ನಮಗೆಲ್ಲ ಇದನ್ನು ತೊಗೊಳಕ್ಕಾಗತ್ತಾ ಅಂತ ಏನೇನೋ ಹಾಕಿದ್ರು. ಎಲ್ರಿಗೂ ಹೇಳ್ತಾ ಇದ್ದೀನಿ, ಆ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ರೆ ತಪ್ಪು. ಯಾಕೆಂತಂದ್ರೆ ನೀವು ಮನಿನ ಅಟ್ರಾಕ್ಟೇ ಮಾಡಲ್ಲ. ಯಾಕೆಂದ್ರೆ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇಲ್ಲ 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 ಅಂತ ಹೇಳ್ತಾ ಇದ್ರೆ ಅದೇ ಬರುತ್ತೆ ವಾಪಸ್ಸು ಲೈಫ್ಗೆ. ಯಾಕಂದ್ರೆ ನಾನು ಏನು ಎನರ್ಜಿ ಕೊಡ್ತೀನೋ ಅದನ್ನೇ ತಾನೇ ವಾಪಸ್ ಬರುತ್ತೆ. ಇವಾಗ ನಾನು ಬಾಲು ಒಂದು ಗೋಡೆಗೆ ಎಸ್ತೆ ಅಂದ್ರೆ ಅದೇ ಎನರ್ಜಿಯಲ್ಲೇ ಬಾಲ್ ವಾಪಸ್ ಬರುತ್ತೆ. ಸೊ ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ವಿ ಅಂತಂದ್ರೆ ಇಟ್ಸ್ ವೆರಿ ರಾಂಗ್. ಯಾಕೆಂತಂದ್ರೆ ಅದನ್ನೇ ನಾವು ಗಿವ್ ಔಟ್ ಮಾಡ್ತಿರ್ತೀವಿ ಅಂಡ್ ಅದನ್ನೇ ಸುತ್ಕೊಂಡು ವಾಪಸ್ ಬರುತ್ತೆ. ಸೊ ಅದೊಂದು ವಿಷಯ. ಸೆಕೆಂಡ್ ಪಾಯಿಂಟ್ ಅಂದ್ರೆ ಆ ಥರ ಥಿಂಕ್ ಮಾಡ್ತಾ ಇದೀವಿ ಅಂತ ವಿಷಯಗಳು ನಮಗೆ ಮೈಂಡಿಗೆ ಬರ್ತಿದೆ, ಬಾಯಲ್ಲಿ ಬರ್ತಿದೆ, ಕಮೆಂಟಲ್ಲಿ ಬರ್ತಿದೆ ಅಂತಂದ್ರು ಕಟ್ ಮಾಡಿ, ಹೇಳಕ್ಕೂ ಹೋಗ್ಬೇಡಿ, ಯೋಚನೆನೂ ಮಾಡಕ್ಕೆ ಹೋಗ್ಬೇಡಿ. ಯಾಕಂತಂದರೆ ಎಲ್ರಿಗೂ ದೇವರು ಅಷ್ಟು ಪೊಟೆನ್ಷಿಯಲ್ ಕೊಟ್ಟಿರ್ತಾನೆ. ಭೂಮಿ ಒಂದೇ, ಗಾಳಿ ಒಂದೇ, ನೀರು ಒಂದೇ, ಎಲ್ಲ ಒಂದೇ. ಕೆಲವೊಬ್ರು ಮಾತ್ರ ಯಾಕೆ ಚೆನ್ನಾಗಿ ಸಂಪಾದನೆ ಮಾಡೋಕ್ಕಾಗ್ತಾ ಇದೆ, ನನಗೆ ಯಾಕೆ ಆಗ್ತಾ ಇಲ್ಲ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ಇನ್ ಅ ಪಾಸಿಟಿವ್ ವೇ, ನಾಟ್ ಇನ್ ಅ ನೆಗೆಟಿವ್ ವೇ, ಆಯಿತಾ. ಸೊ ಆ ಥರ ಯೋಚನೆ ಮಾಡಿಕೊಂಡು ನಾನು ಇನ್ನು ನನ್ನ ಇನ್ಕಮ್ ಅಥವಾ ಸ್ಯಾಲ್ರಿನ ಹೇಗೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡು ಹೋಗಬೇಕು, ಎಲ್ಲಿ ಮಿಸ್ಟೇಕ್ ಆಗ್ತಾ ಇದೆ, ನನ್ನ ಅಕೌಂಟ್ಸಲ್ಲಿ ಸಖತ್ ಪಕ್ಕ ಆಯ್ತಾ, 1 ರೂಪಾಯಿನೂ ಯೋಚನೆ ಮಾಡ್ತೀನಿ ನಾನು. ಸೊ ಹಂಗಿರ್ಬೇಕು. ಯಾಕಂದರೆ ನಾವು ಎಷ್ಟು ಕಷ್ಟಪಟ್ಟು ದುಡಿತೀವಿ ಅಲ್ವಾ, ಅದು ಹೆಂಗೆಂಗೋ ಬಂದಿರಲ್ಲ ದುಡ್ಡು, ನಾವು ತುಂಬ ನಮ್ಮ ಎಫರ್ಟ್ ಇಂದಾನೇ ಅದು ಬಂದಿರುತ್ತೆ. ಹೌದು. ಸೊ ನಾವು ಕೇರ್ಫುಲ್ ಆಗಿರಲೇಬೇಕು. ನನಗೆ ಒಂಥರ ಆಟ ಥರ ಅದು. ಅಂದರೆ ನಂಗೆ ಲೆಕ್ಕ ಹಾಕೋದು ಇಷ್ಟ. ನಾನು ಎಲ್ಲಿ ಖರ್ಚು ಮಾಡ್ತಾ ಇದ್ದೀನಿ, ಎಷ್ಟು ಸಂಪಾದನೆ ಲೆಕ್ಕಾಚಾರ ಅಂದಮೇಲೆ ನನ್ನ ಹತ್ರ ಹೆಂಗಿದೆ ಗೊತ್ತಾ, ನನ್ನ ಫುಲ್ ಅಕೌಂಟ್ಸ್ ಇರುತ್ತೆ. ಪ್ರತಿದಿನ ನಾನು ಮಾಡ್ತೀನಿ, ಎಷ್ಟು ಬಂತ ದುಡ್ಡು ಟಿಕ್ ಮಾರ್ಕ್ ಹಾಕ್ತೀನಿ, ಯಾವ್ದು ಬರಬೇಕು ಎಲ್ಲ ಫುಲ್ ಅಕೌಂಟ್ಸ್ ಮೇಂಟೈನ್ ಮಾಡ್ತೀನಿ ನಾನು. ಸೊ ಅಂಥ ವಿಷಯದಲ್ಲಿ ನಾನು ಮಾಡಬೇಕು. ಲೆಕ್ಕ ಇದ್ರೇನೆ ಲಕ್ಷ್ಮಿ ಬರೋದು. ನಮ್ಗೇನಂದ್ರೆ ಮರ್ಯಾದೆ ಇರಲ್ಲ ದೇವ್ರ ಬಗ್ಗೆ. ನಾವು ಲಕ್ಷ್ಮಿ ಬಾರಮ್ಮ, ಲಕ್ಷ್ಮಿ ಬಾರಮ್ಮ ಅಂತ ಪೂಜೆ ಮಾಡ್ತೀವಿ ಅಷ್ಟೇ. ಬಟ್ ಲಕ್ಷ್ಮಿ ಬರಬೇಕು ಅಂತಂದ್ರೆ ಚೆನ್ನಾಗಿ ನೋಡ್ಕೊಬೇಕು. ಇವಾಗ ಹುಡುಗಿನ ಚೆನ್ನಾಗಿ ನೋಡ್ಕೊಂಡ್ರೆ ತಾನೆ ಮದ್ವೆ ಆಗೋದು. ಹೌದು, ಮಾಡ್ಲಿಲ್ವಾ ಅವರು ಮದ್ವೆ ಆಗೋರ್ಗು. ಸೊ ಅದೇ ತರ. ಸೊ ಆ ಒಂದು ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಅಟ್ ದ ಸೇಮ್ ಟೈಮ್ ನೆಕ್ಸ್ಟು ಈ ವರ್ಷಕ್ಕಿಂತ ನಾನು ನೆಕ್ಸ್ಟ್ ವರ್ಷ ಯಾವ ರೀತಿಯಾಗಿ ಬೆಟರ್ ಆಗಿರಬೇಕು, ನಂದು ಸ್ಕಿಲ್ಸ್ ಏನಾದರೂ ಡೆವಲಪ್ ಆಗಿರಬೇಕಾ, ನಂದು ಇವಾಗ ಫಾರ್ ಎಕ್ಸಾಂಪಲ್ ನನಗೆ ದುಡ್ಡು ಬರಬೇಕು ಅಂತಂದರೆ ಮೇಲ್ಗಡೆಯಿಂದ ಅಂತೂ ಉದ್ರಲ್ಲ, ನಾವೇ ಸಂಪಾದನೆ ಮಾಡ್ಬೇಕು ಅದನ್ನು. ಸೊ ಸಂಪಾದನೆ ಮಾಡಬೇಕು ಅಂತಂದರೆ ಇವಾಗ ನಂದು ಏನೋ ನಾನು ಮಾಡ್ತಾ ಇದ್ದೀನಿ ಕೆಲಸ, ಇವಾಗ ನಾನು ಬೇರೆ ಏನೋ ಸಾಫ್ಟ್ವೇರ್ ಇಂಜಿನಿಯರೋ, ಪೊಲೀಸೋ, ಇನ್ನೊಂದು ಏನೋ ಆಗಿರ್ಬೋದು. ಆ ಕೆಲಸದಲ್ಲಿ ನಾನು ಇನ್ನೂ ಏನು ಎಕ್ಸ್ಟ್ರಾ ಬೆಟರ್ ಮಾಡಿದ್ರೆ ನಾನು ಆ ಒಂದು ಪೊಸಿಷನ್ಗೆ ಹೋಗೋಕ್ಕಾಗುತ್ತೆ, ಅಥವಾ ನಾನು ಆ ಒಂದು ಸ್ಯಾಲ್ರಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ. ಇದು ನಮ್ಮ ಮೇಲೆ ನಾವು ವರ್ಕ್ ಮಾಡ್ಕೊಬೇಕು. ನಾನೇ ಚೇಂಜ್ ಆಗದೆ ಇದ್ದರೆ ನನ್ನ ಲೈಫ್ ಚೇಂಜ್ ಆಗಲ್ಲ. ಸೊ ನಾನು ಅದೇ ಥರ ಓಲ್ಡ್ ಪ್ಯಾಟ್ರನ್ ಥಿಂಕಿಂಗಲ್ಲೇ ಇರ್ತೀನಿ, ಓಲ್ಡ್ ರೀತಿಯ ಕೆಲಸ ಮಾಡ್ತಿರ್ತೀನಿ, ಓಲ್ಡ್ ಎಫರ್ಟ್ಸೇ ಹಾಕ್ತಾ ಇರ್ತೀನಿ, ನ್ಯೂ ಆಗಿ ಏನೂ ಮಾಡಲ್ಲ, ಒಂದು ಎಕ್ಸ್ಟ್ರಾ ಟೈಮ್ ಕೊಡಲ್ಲ, ಅಥವಾ ಒಂದು ಎಕ್ಸ್ಟ್ರಾ ಏನೋ ಹೊಸದಾಗಿ ಏನೋ ಕಂಡು ಹಿಡ್ಕೊಂಡು ಏನೋ ಮಾಡ್ತಿಲ್ಲ ಅಂತಂದರೆ ನಾವು ಅಲ್ಲೇ ಇರ್ತೀವಿ.
ಹೊಸ ವಿಷಯಗಳನ್ನ ಅಟ್ರಾಕ್ಟ್ ಮಾಡ್ಕೊಳ್ಳೋದು ಅಥವಾ ಹೊಸ ವಿಷಯಗಳನ್ನ ಲೈಫಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ನಮ್ಮನ್ನ ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೇಕು ಒಂದೊಂದು ಹಂತದಲ್ಲೂ, ಇದು ನನ್ಗನ್ಸುತ್ತೆ. ಸೆಕೆಂಡ್ ಪಾಯಿಂಟ್, ಸಾಲ ಮಾಡಬೇಡಿ. ನೋ ಸಾಲ. ಅದು ಸಾಲ ಅದು ₹1 ಆಗಿರಲಿ, ₹10 ಆಗಿರಲಿ, ಎಷ್ಟಾದರೂ ಆಗಿರಲಿ ಸಾಲ ಮಾಡಬೇಡಿ. ಯಾಕಂದ್ರೆ ಸಾಲ ₹1 ನಾವು ಬೇರೆಯವ್ರದ್ದು ತಗೊಳ್ಬಾರ್ದು, ನಮ್ದು ₹1 ಬೇರೆಯವ್ರ ಹತ್ರ ಬಿಡಬಾರ್ದು. ಇದು ನನ್ನ ಲಾಜಿಕ್. ಕರೆಕ್ಟ್. ಅದ್ ನನ್ನ ಗಂಡನ ಹತ್ರನೂ ಅಪ್ಲೈ ಮಾಡ್ತೀನಿ. ಆಕ್ಚುಲಿ ಅವರು ಯಾವ್ದಾದ್ರು ಇವೆಂಟು ಇದೊಂದು ವಿಷಯದಲ್ಲಿ ನಾನು ನಿಮಗೆ ತುಂಬಾ ಸಿಮಿಲರ್. ನಾನು ಯಾರಿಗೂ ಕೊಡಲ್ಲ, ಯಾರ ಹತ್ರ ಇಸ್ಕೊಡಲ್ಲ. ಬೇಕಂದ್ರೆ ನಾನು ಕೂಡಿಟ್ಕೊಂಡು ಕೊಡ್ತೀನಿ. ಈಗ ಆಯ್ತು, ನನ್ಗೇನೋ ಒಂದು ಕೆಲಸ ಆಗ್ಬೇಕಾಗಿರುತ್ತೆ ಒಬ್ರಿಂದ, ಅವ್ರಿಗೆ ನಾನು ಒಂದು ₹500 ಕೊಟ್ರೆ ಆ ಕೆಲಸ ಆಗತ್ತೆ ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್. ನನ್ನ ಹತ್ರ ₹500 ಇಲ್ಲ, ನೀನು ಕೆಲಸ ಮಾಡಿಕೊಡು, ನಾನು ಆಮೇಲೆ ಕೊಡ್ತೀನಿ ಅಂತ ಹೇಳಲ್ಲ. ₹500 ಕೂಡಿಟ್ಬಿಡ್ತೀನಿ. ಅಲ್ಲೇಟ್ರೆ ಅಲ್ಲೇ ಬಹುಮಾನ. ಅಣ್ಣ ನೀನು ಕೆಲಸ ಮಾಡಿದ್ರೆ ತಗೋ ನಿನ್ ದುಡ್ಡು, ಅಷ್ಟೇ. ಹೆಚ್ಚು ಅಂದ್ರೆ ಒಂದಿನ ಹೆಚ್ಚು ಕಮ್ಮಿ ಆಗ್ಬೋದು, ಏನೋ ಮರ್ತು ಏನೋ ಟೆನ್ಷನಲ್ಲಿ, ಜಸ್ಟ್ 1 or 2 days. ಬೇರೆ ಏನು ವಸ್ತುದೇ ಆದ್ರೂ ಪರವಾಗಿಲ್ಲ, ದುಡ್ಡಿಂದ ಮಾತ್ರ ನಂದು ಇದೊಂದು ಪ್ರಿನ್ಸಿಪಲ್ ಇಟ್ಕೊಂಡಿದ್ದೀನಿ. ಇದೊಂದು ನಾನು ನೀವು. ಸೊ ಸಾಲ ಅಂತೂ ನಾನು ಮಾಡಲ್ಲ. ₹1 ಬೇರೆಯವ್ರ ಹತ್ರನೂ ಬಿಡಲ್ಲ, ₹1 ಬೇರೆಯವ್ರ ಹತ್ರ ಸುಮ್ಮನೆ ಎಕ್ಸ್ಟ್ರಾನು ತಗೊಳಲ್ಲ. ಆ್ಯಂಡ್ ಇನ್ನೊಂದೇನಂತಂದ್ರೆ ಜನರಲಿ ಹೇಳೋದಾಯ್ತು ಅಂತಂದ್ರೆ ಅದೇ ಲೆಕ್ಕ, ಅದು ಅಷ್ಟೇ. ಸೇವಿಂಗ್ಸ್ ಅನ್ನೋದಕ್ಕಿಂತ ನಾನು ಎಕ್ಸ್ಪೆನ್ಸ್ ಅಂದರೆ ಖರ್ಚು ಮಾಡಬೇಕಾದ್ರೇ ಯೋಚನೆ ಮಾಡ್ತೀನಿ ತುಂಬ, ಬೇಕಾ ಬೇಡವಾ ಅಂತ. ಸೊ ಒಂದ್ಸತಿ ಹೋದ್ಮೇಲೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಬಟ್ ತೊಗೊಳಕ್ಕಿಂತ ಮುಂಚೆ ನನ್ನ ಕೈಯಲ್ಲೇ ಇರುತ್ತೆ ಡಿಸಿಷನ್. ಸೊ ಆ ಒಂದು ಡಿಸಿಷನ್ ತೊಗೊಳೋದು ಡ್ರೆಸ್ಸಸ್ಸು ಅಂಥದ್ದೆಲ್ಲ ಜಾಸ್ತಿ ದುಂದುವೆಚ್ಚ ಥರ ನಾನು ಮಾಡಕ್ಕೆ ಹೋಗಲ್ಲ. ಮುಂಚೆ ಮಾಡ್ತಿದ್ದೆ. ವರುಣ್ ಅವರೇ ಅದೆಷ್ಟು ಪುಣ್ಯ ಮಾಡಿದ್ರಿ, ಎಂಥ ಲೆಕ್ಕಾಚಾರ ಹೆಂಡತಿ ಸಿಕ್ಕಿದಾರ. ಯಪ್ಪ ಈಗ ಸಿಕ್ಕಾಗಿ ಇದ್ರ ಬಗ್ಗೆ ಮಾತಾಡ್ಲೇಬೇಕು ನಿಮ್ಮ ಹತ್ರ. ನಾವು ಇಷ್ಟು ದಿನ ಏನು ವಿಚಾರಿಸಿರ್ಲಿಲ್ಲ ನಿಮ್ಮ ಬಗ್ಗೆ, ನಾವು ವಿಚಾರಿಸ್ತೀವಿ. ಬಟ್ ನಾನು ಯಾವಾಗ್ಲೂ ವರುಣ್ಗೂ ಹೇಳ್ತಾ ಇರ್ತೀನಿ, ಮತ್ತೆ ನನ್ನ ಟೀಮ್ ಅಥವಾ ಜನರಲಿ ಎಲ್ರಿಗೂ ಹೇಳ್ತಾ ಇರ್ತೀನಿ, ನಾನ್ ಲಕ್ಷ್ಮಿ ಇದ್ದಂಗೆ. ಆಶೀರ್ವಾದ ನೋಡಿ, ನಾನು ಬಂದಿದ ತಕ್ಷಣ ನಿಮ್ಗೊಂದು ಒಳ್ಳೆ ನ್ಯೂಸ್ ಬರ್ಲಿಲ್ವಾ? ಹೌದು, ಸೀರಿಯಸ್ಲಿ ಕರೆಕ್ಟ್. ಹಂಗಾದ್ರೆ ನೀವು ಅದನ್ನೆಲ್ಲ ಇದ್ ಮಾಡ್ತೀರಾ, ನಂಬ್ತೀರಾ? ನಾವೇನಾದ್ರೂ ತುಂಬಾ ಅನ್ಕೊಂತ ಇದ್ರೆ ಮನ್ಸಲ್ಲಿ ಅದು ಹಿಂಗಾಗತ್ತೆ, ನೆಗೆಟಿವ್ ಇರ್ಲಿ ಪಾಸಿಟಿವ್ ಇರ್ಲಿ, ಅದಾಗುತ್ತೆ ಅಂತ ನಂಬ್ತೀರಾ? ನನ್ನ ಲೈಫಲ್ಲಿ ಖಂಡಿತ ಆಗುತ್ತೆ. ನಂಗೆ ತುಂಬಾ ನಂಬಿಕೆ ಇದೆ. ನಿಜ, ನೀವು ಹೇಳಿದ್ಮೇಲೆ ಒಂದು ಒಳ್ಳೆ ನ್ಯೂಸ್ ಬಂತು. ಕರೆಕ್ಟ್ ಅಲ್ಲ? ನನ್ಗೆ ಆಕ್ಚುಲಿ ನನ್ಗನ್ಸುತ್ತೆ ನನ್ನ ಲಕ್ಷ್ಮಿನೇ, ನನ್ಗೆ ಹಂಗೆ ಅನ್ಸುತ್ತೆ. ಹಂಗಾರೆ ನಿಮ್ ಚೆನ್ನಾಗಿ ಇಟ್ಕೋಬೇಕು ನಾವು. ದಯವಿಟ್ಟು ಇದನ್ನ ನೀವು ಹಾರ್ಟಿಂದ ಆಶೀರ್ವಾದ ಮಾಡ್ಬೇಕು, ಸುಮ್ನೆ ನಾಮಕಾವಸ್ಥೆ ಈ ಗಂಟ್ಲಿಂದ ಆಶೀರ್ವಾದ ಆಶೀರ್ವಾದ ದೇವ್ರು ಮಾಡ್ಬೇಕು. ಬಟ್ ಅಲ್ಲ, ಲಕ್ಷ್ಮೀ ಸ್ವರೂಪ ಅಂತ ಇಲ್ಲ, ಹೆಣ್ಮಕ್ಳು ಎಲ್ಲರೂ ಲಕ್ಷ್ಮೀ ಸ್ವರೂಪನೇ, ಅದು ಸೆಕೆಂಡರಿ. ಅದ್ ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಕೆಲವು ಮಾತಾಡ್ತಾರೆ ಗೊತ್ತಾ, ಏನೋ ಪಟ್ಟ ನನ್ಗೆ ಒಬ್ರು ಕೊಲ್ಲಿಗಿದ್ರು, ಅವ್ರು ಪಟ್ಟಂತ ಬಾಯಲ್ಲಿ ಏನಾದರೂ ಬಂತು, ಅವ್ರು ಅನ್ಬೇಕು ಅಂತ ಅಂದರೆ ಅದು ಬರ್ತಿರ್ಲಿಲ್ಲ, ಹಂಗೆ ಆಗ್ತಿರ್ಲಿಲ್ಲ. ಬಟ್ ಪಟ್ಟಂತ ಏನೋ ಅಂದರು ಅಂದರೆ ಅದು ಆಗ್ಬಿಡ್ತಿತ್ತು. ಅದನ್ನ ನಮ್ಮ ಆಫೀಸಲ್ಲಿ ಎಲ್ಲರೂ ಅದನ್ನ ಅನ್ಬಸಿ, ಬಾಯ್ ಸರಿ ಇಲ್ಲ, ನೆಟ್ಟಿಗೆ ಮಾತಾಡು ನೀನು ಅಂತಾರೆ ಅಂದ್ಬಿಡೋರು. ಏನಾದರೂ ಇಂಪಾರ್ಟೆಂಟ್ ಡಿಸ್ಕಷನ್ ಇರಬೇಕಾದ್ರೆ ಆ ಥರ ಎಲ್ಲ ಆಗೋದು. ನೀವು ಅದನ್ನೆಲ್ಲ ನಂಬ್ತೀರಾ? ಹಂಗಾದ್ರೆ ಅದು ನಂಬ್ತೀನಿ, ಖಂಡಿತ ನಂಬ್ತೀನಿ. ಅಂದ್ರೆ ಮಾತಾಡೋದ್ರ ವಿಷಯದ್ದು ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ, ಬಟ್ ಅನ್ಕೊಳ್ಳೋದ್ರ ಥಿಂಕ್ ಮಾಡೋ ವಿಷಯದಲ್ಲಿ. ಸೊ ತುಂಬಾ ನನ್ನ ಲೈಫಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಏನಾದರೂ ನನಗೆ ಪಾನಿಪುರಿ ತಿನ್ಬೇಕು ಅಂತ ಅನ್ನಿಸ್ತಿದೆ ಅಂತೇನೋ ಅನ್ಕೊಂತಿದ್ರೆ, ಇವತ್ತೋ ನಾಳೆಲೋ ಅದನ್ನ ತಿಂದಿರ್ತೀನಿ, ನಂಗೆ ಸಿಕ್ಕಿರುತ್ತದು. ಆಮೇಲೆ ಯಾವುದೋ ಸುಮ್ಮನೆ ಹೆಂಗೋ ಏನೋ ಒಂದು ನೆನ್ಸ್ಕೊತಾ ಇರ್ತೀನಿ, ಯಾವುದೋ ಒಂದು ಹಾಡು, ಅವಾಗ ಪಟ್ಟಂತ ಅದು ಎಲ್ಲೋ ನೋಡ್ತೀನಿ ನಾನು ಅಥವಾ ಕೇಳಿಸ್ಕೊತೀನಿ, ಅದು ಎಲ್ಲಿಂದನೂ ಬಂದ್ಬಿಡುತ್ತೆ ನನ್ನ ಲೈಫ್ಗೆ. ಆ ಥರ ಏನೇನೋ ಆ ಥರ ಸಿಚುವೇಶನ್ಗಳು ನಂಗೆ ಏನು ಬೇಕು ಅಂತ ಅನ್ಕೊಂತೀನೋ ಅದು ಸಿಕ್ಬಿಡುತ್ತೆ. ಟಚ್ ಶುಡ್, ದೇವ್ರ ದೊಡ್ಡವನು. ಬಟ್ ಇನ್ನ ಜಾಸ್ತಿ ಆಗಲಿ, ಒಳ್ಳೊಳ್ಳೆ ಜೀವನದಲ್ಲಿ ನಿಮಗೆ ಒಳ್ಳೊಳ್ಳೆ ಥಿಂಗ್ಸ್ಗಳೇ ಕಾಣಿಸ್ಬೇಕು, ಒಳ್ಳೆ ಥಿಂಗ್ಸ್ಗಳೇ ಬರಬೇಕು. ಥ್ಯಾಂಕ್ ಯು. ಸೊ ಅದು ಅಗೇನ್ ನಾವ್ ಏನ್ ಎನರ್ಜಿ ಕೊಡ್ತೀವಿ ಅದೇ ವಾಪಸ್ ಬರೋದು. ಅದು ಇವಾಗ ನಾನು ಮಾವಿನ ಮರದ ಬೀಜ ಹಾಕ್ಬಿಟ್ಟು ಬೇವಿನ ಮರ ಬೆಳ್ಸಕ್ಕಾಗಲ್ಲ, ಬೇವಿನ ಬೀಜ ಹಾಕ್ಬಿಟ್ಟು ಮಾವಿನ ಹಣ್ಣು ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೂ ಆಗಲ್ಲ. ಸೊ ಇವಾಗ ತುಂಬ ಜನ ಹೇಳ್ತಿರ್ತಾರೆ, ನನ್ನ ಲೈಫಲ್ಲಿ ಯಾಕೆ ಹಿಂಗಿದೆ, ಏನೂ ಸರಿ ಇಲ್ಲ, ಎಷ್ಟು ಕಷ್ಟಪಟ್ಟರು ಮುಂದೆ ಹೋಗ್ತಿಲ್ಲ, ಇಲ್ಲ ಅಂತಂದರೆ ಪರ್ಸ್ನಲ್ ಲೈಫ್ ಸರಿಗಿರಲ್ಲ, ನನ್ನ ಗಂಡ ಚೆನ್ನಾಗಿ ನೋಡ್ಕೊತಿಲ್ಲ, ನನ್ನ ಹೆಂಡತಿ ಸರಿಗಿಲ್ಲ, ಏನೇನೋ ಯೋಚನೆ ಮಾಡ್ತಿರ್ತೀವಿ ಅಲ್ವಾ. ನಾವು ಹೆಂಗಿರ್ತೀವೋ ಅದೇ ರೀತಿಯಾಗಿ ನಾವು ಎಲ್ಲ ವಿಷಯಗಳನ್ನೂ ಅಟ್ರಾಕ್ಟ್ ಮಾಡ್ಕೊತೀವಿ. ನಾನು ಆಗಲೇ ಹೇಳ್ದಂಗೆ ಇದು ಬಾಟಮ್ ಲೈನ್ ಥರ.
ನಾನು ಚೇಂಜ್ ಆದರೆ ಅಷ್ಟೇ ನನ್ನ ಲೈಫ್ ಚೇಂಜ್ ಆಗೋದು. ನಾನು ಅದೇ ರೀತಿಯಾಗಿ ಮಾತಾಡ್ತಿರ್ತೀನಿ ಅಂತಂದರೆ ಸಂಬಂಧಗಳು ಹಾಳಾಗುತ್ತೆ. ಕೆಟ್ಟದಾಗಿ ಮಾತಾಡ್ತಿರ್ತೀನಿ, ಆಮೇಲೆ ಏನೋ ಬಾಯಿಗೆ ಬಂದಾಗ ಮಾತಾಡ್ತಿರ್ತೀನಿ, ಮತ್ತು ಒಬ್ರ ಬಗ್ಗೆ ಯೋಚನೆ ಮಾಡಿ ಅವ್ರು ಎಷ್ಟು ಕಷ್ಟಪಡ್ತಿರ್ಬೋದು, ಅಥವಾ ಹಿಂದಿಂದೆಲ್ಲ ಸ್ವಲ್ಪ ಇವಾಗ ಫಾರ್ ಎಕ್ಸಾಂಪಲ್ ಗಂಡನ ಬಗ್ಗೆನೇ ಹೆಂಡತಿಗೆ ಎಷ್ಟೊಂದು ಕಂಪ್ಲೇಂಟ್ ಇರ್ಬೋದು, ಅಥವಾ ಹೆಂಡತಿ ಬಗ್ಗೆನೇ ಗಂಡಂಗೆ ಎಷ್ಟೊಂದು ಕಂಪ್ಲೇಂಟ್ ಇರಬಹುದು, ಅವಳು ಎಷ್ಟು ಕಷ್ಟಪಡ್ತಿರ್ತಾಳೆ ಅಥವಾ ಅವಳು ಏನೇನು ಮಾಡ್ತಿರ್ಬೋದು, ಇದ್ರ ಬಗ್ಗೆ ಯೋಚನೆ ಮಾಡ್ತಿರಲ್ಲ. ಸೊ ಇಂಥದ್ದೆಲ್ಲ ವಿಷಯಗಳನ್ನ ನಾವು ಜನರಲಿ ಥಿಂಕ್ ಮಾಡಿ ನಮ್ಮನ್ನು ನಾವು ಚೇಂಜ್ ಮಾಡ್ಕೊಂಡಾಗ ಅಷ್ಟೇ ಲೈಫ್ ಚೇಂಜ್ ಆಗೋದು. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ದೇರ್. ಸೊ ಫೈನಾನ್ಷಿಯಲಿ ನಾವು ಹೆಂಗೆ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದೆಲ್ಲ ಸ್ಟ್ರಾಂಗ್ ಆಗಬೇಕು ಅನ್ನೋದನ್ನ ಹೇಳಿದ್ದೀರಾ. ನಂಗೆ ಅದು ಇಷ್ಟ ಆಯಿತು, ಆ ವರ್ಡೇ ಇಷ್ಟ ಆಯಿತು. ಇನ್ನೂ ಒಂದು ಏನು ಹೇಳಲ್ಲ ಪಾಂಚಲಿ ಅವರೇ, ಮುಂಚಿನ ಕಾಲದಲ್ಲಾದರೂ ಬಿಡಿ ಗೌರ್ಮೆಂಟ್ ಜಾಬೇ ಬೇಕು, ಅದಾದಮೇಲೆ ಸಾಫ್ಟ್ವೇರ್ ಇಂಜಿನಿಯರೇ ಆಗಬೇಕು ಅನ್ನೋದಿತ್ತು. ಇವಾಗ ಹೆಂಗಿದೆ ಅಂದರೆ ಎಸ್ಪೆಷಲಿ ವಿತ್ ಇಂಟರ್ನೆಟ್, AI ಆ್ಯಂಡ್ ಸೋ ಮೆನಿ ಅದರ್ ಆಪ್ಷನ್ಸ್ ಇನ್ ಅವರ್ ಹ್ಯಾಂಡ್, ದುಡ್ಡು ಸಖತ್ತಾಗಿ ಸಂಪಾದನೆ ಮಾಡ್ಬೋದು. ಅಷ್ಟು ರೂಟ್ಸ್ಗಳಿದಾವೆ. ಹೌದು, ಬಟ್ ಏನಂದರೆ ತಲೆ ಉಪಯೋಗಿಸ್ಬೇಕು. ಅಟ್ ದ ಸೇಮ್ ಟೈಮ್ ನಾನು ಹಳೇ ಕಾಲದ ಥರನೇ ಥಿಂಕ್ ಮಾಡ್ತೀನಿ ಅಂತ ಇತ್ತು ಅಂತಂದರೆ, ನಾನು ಹೇಳಿದ್ನಲ್ಲ ಹಳೇ ಕಾಲದ ಥರನೇ ಇರುತ್ತೆ ಜೀವನ, ಮುಂದಕ್ಕೆ ಹೋಗಲ್ಲ. ಸೊ ಬಟ್ ಏನೋ ಒಂದು ಚೇಂಜ್ ಆಗಬೇಕು ಅಂತಂದರೆ ಲೈಫಲ್ಲಿ ಫಸ್ಟು ನಾನು ಚೇಂಜ್ ಆಗಬೇಕು, ಆ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಆ್ಯಂಡ್ ಯಾರಾದರೂ ದುಡ್ಡು ಮಾಡ್ತಾ ಇದ್ದಾರೆ ಅಂದರೆ ಅವ್ರು ಕೆಟ್ಟವ್ರಲ್ಲ. ತುಂಬಾ ಜನಕ್ಕೆ ಅದೊಂದು ನೋಷನ್ ಇದೆ, ರಾಂಗ್ ರಿಲೇಶನ್ಶಿಪ್ ವಿತ್ ಮನಿ. ದುಡ್ಡು ಮಾಡ್ತಿದ್ದಾರೆ ಅಂದ್ರೆ ಅವ್ರೇನೋ ರಾಂಗ್ ರೂಟ್ ಅಲ್ಲೇ ಇದ್ದಾರೆ ಅನ್ನೋ ತರ. ಅಬ್ಸಲ್ಯೂಟ್ಲಿ. ಏನಾಗುತ್ತೆ ಇವಾಗ ಬಿಡಿ, ಬೇರೆಯವ್ರದ್ದು ಮಾಡೋದು ಬಿಡಿ, ನಮಗೇನೆ ದುಡ್ಡಿನ ಜೊತೆಗೆ ಅವಾಗ ಒಳ್ಳೆ ರಿಲೇಶನ್ಶಿಪ್ ಇರಲ್ಲ. ಯಾಕೆ ಹೇಳಿ, ಇವಾಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದಾರೆ ಅಥವಾ ಚೆನ್ನಾಗಿ ಫೈನಾನ್ಷಿಯಲಿ ಸೌಂಡ್ ಆಗಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರು ಕೆಟ್ಟವ್ರು ಆಗಲ್ಲ. ಸೊ ಮೇ ಬಿ ಅದು ಹಳೆಯ ಕಾಲದ ಸಿನಿಮಾಗಳಲ್ಲಿ ತೋರಿಸಿ ಅಥವಾ ಬುಕ್ಗಳಲ್ಲೋ ಇನ್ನೊಂದು ಕಡೆನೋ ನೋಡಿ ಓ ದುಡ್ಡಿರೋರೆಲ್ಲ ಕೆಟ್ಟವರು, ದುಡ್ಡು ಅಂದರೆ ಶ್ರೀಮಂತರೆಲ್ಲರೂ ರಾಂಗ್ ಪೀಪಲ್ ಇರ್ತಾರೆ, ರಾಂಗ್ ರೂಟಲ್ಲೇ ಇರ್ತಾರೆ. ಆ ಥರ ಏನೂ ಇಲ್ಲ. ತುಂಬ ದೊಡ್ಡ ಪ್ರಾಬ್ಲಮ್ ನಮಗೆ ಮನುಷ್ಯರಿಗಿರೋದೇನೆಂದರೆ IKE, ಐ ನೋ ಎವ್ರಿಥಿಂಗ್. ಎಸ್ಪೆಷಲಿ ಏನೇನು ಕಾಣಿಸುತ್ತೆ ವಿಡಿಯೋಗಳಲ್ಲಿ, ಫೋಟೋಸಲ್ಲಿ, ಮತ್ತು ಬೇರೆ ಕಡೆ ಆಚೆ ಕಡೆ. ರಿಯಲ್ ಲೈಫಲ್ಲಿ ಒಬ್ಬ ವ್ಯಕ್ತಿ ಹೇಗಿರ್ತಾನೆ ಅಂತ 24/7 ಹಾಕೊಂಡು ನಾವು ಯಾರು ನೋಡೋಕ್ಕಾಗಲ್ಲ ಅಲ್ವಾ ಕ್ಯಾಮ್ರಾದಲ್ಲಿ. ಸೊ ಆ ಥರ ಇರಬೇಕಾದ್ರೆ ಮೇಲ್ಗಡೆ ಮಾತ್ರ ನೋಡ್ಬಿಟ್ಟು ಇವ್ರು ಹಿಂಗೆ ಹಂಗೆ ಅಂತ ನಾವು ಜಡ್ಜ್ಮೆಂಟಲ್ ಆಗಿ ಸುಪ್ರೀಂ ಕೋರ್ಟ್ ಜಡ್ಜ್ ಥರ ಏನು ಬಿಹೇವ್ ಮಾಡ್ತಿರ್ತೀವಿ, ಅಗೇನ್ ಇಟ್ ಈಸ್ ಅ ರಾಂಗ್ ಥಿಂಗ್. ಸೊ ನಮಗೂ ಅವಾಗ ದುಡ್ಡು ಒಲಿಯಲ್ಲ, ಅಟ್ ದ ಸೇಮ್ ಟೈಮ್ ಅವ್ರು ಬೆಳೆದಾಗ ಕೂಡ ನಮಗೆ ಹೊಟ್ಟೆ ಉರಿತಾ ಇರುತ್ತೆ. ಸೊ ಇದನ್ನ ಮಾಡೋ ಬದಲು ನಾನು ಏನು ಬೆಟರ್ ಮಾಡ್ಕೊಬೋದು, ಬೇರೆಯವ್ರ ವಿಷಯ ಬಿಡೋಣ, ನಂದೇನು ಮಾಡ್ಕೊಬೋದು ಅಂತ. ದುಡ್ಡಿನ ಜೊತೆಗೆ ಸಂಬಂಧಗಳನ್ನ ಫಸ್ಟ್ ಸರಿ ಮಾಡ್ಕೊಬೇಕು, ಅದು ತುಂಬ ಇಂಪಾರ್ಟೆಂಟು. ಸೊ ಇದು ದುಡ್ಡು ಮಾಡಿರೋರೆಲ್ಲರೂ ಕೆಟ್ಟವರು, ಆಮೇಲೆ ದುಡ್ಡು ಸಂಪಾದನೆ ಮಾಡಿದ್ರೆ ಕೆಟ್ಟದ್ದು. ಇದೂ ಅಷ್ಟೇ, ಕೇಳಕ್ಕೆ ಮುಜುಗರ ಪಡ್ಕೋತಾರೆ ಎಷ್ಟೊಂದು ಸರ್ತಿ ಜನ ದುಡ್ಡು ಕೇಳೋದಕ್ಕೆ. ಇಲ್ಲ ಅಂದ್ರೆ ಕೇಳೋದೊಂದು ಸಾಲ ವಿಷಯಕ್ಕಲ್ಲ, ಅವ್ರು ಕೆಲಸ ಮಾಡಿರೋ ದುಡ್ಡನ್ನೇ ಕೇಳೋದಕ್ಕೆ, ಕೊಟೇಶನ್ ಕಳ್ಸೋದಕ್ಕೋ, ಏನೋ ಒಂದು ಅಪ್ಲಿಕೇಶನ್ ಹಾಕೋದಕ್ಕೋ, ಏನಕ್ಕೋ ಒಂದಕ್ಕೆ. ಕರೆಕ್ಟ್. ತುಂಬ ರಾಂಗ್. ಅದು ನಾವು ಎಲ್ಲಿವರೆಗೂ ಆ ಒಂದು ದಾಕ್ಷಿಣ್ಯ ಮತ್ತು ಎಲ್ಲಿವರೆಗೂ ಆ ಮುಜುಗರ ಈ ಬ್ರ್ಯಾಕೆಟಲ್ಲೇ ಇರ್ತೀವೋ ಅಲ್ಲಿವರೆಗೂ ದುಡ್ಡು ಒಳಗಡೆ ಬರೋದು ತುಂಬ ಕಷ್ಟ. ಆ್ಯಂಡ್ ಎಸ್ಪೆಷಲಿ ಈ ಜನ್ರೇಷನ್ನಲ್ಲಿ ನನಗೆ ಎಷ್ಟೊಂದು ಸತಿ ನೀವು ಹೇಳ್ತಾ ಇರ್ತೀರಲ್ವ ಇನ್ಸ್ಟಾಗ್ರಾಮಲ್ಲಿ ಅಥವಾ ಬೇರೆ ಕಡೆ, ನನಗೆ ಎಷ್ಟು ಅನ್ನಿಸ್ತಾ ಇರುತ್ತೆ ಅಂದರೆ ಎಷ್ಟು ಕಷ್ಟಪಡ್ತಾ ಇರ್ತಾರೆ ಅಥವಾ ಏನೂ ಮಾಡ್ತಾ ಇರಲ್ಲ ಜೀವನದಲ್ಲಿ. ಅದೇ ರೀತಿ ಕಮಿಟ್ಮೆಂಟ್ಗಳು ಹೆಂಗಿರುತ್ತೆ ಲೈಫಲ್ಲಿ. ಬೇಡ ಈ ಕಾರು ಬಂಗ್ಲೆ ತೊಗೊಂಡು ಮಜಾ ಮಾಡೋದು ಅದೆಲ್ಲ ಅಲ್ಲ, ಅಟ್ಲೀಸ್ಟ್ ಕಮಿಟ್ಮೆಂಟನ್ನು ಪೂರೈಸ್ಕೊಳ್ಳೋದಕ್ಕೆ ಪ್ರತಿ ತಿಂಗಳು ಇಷ್ಟು ಸಂಪಾದನೆ ಮಾಡಲೇಬೇಕು ಅನ್ನೋದು ಒಂದಿರುತ್ತಲ್ವ ನಂಬರು, ಅದನ್ನು ಮಾಡ್ಕೊಳ್ಳೋದಕ್ಕೆ ಇವಾಗ ಎಂತೆಂಥ ಆಪ್ಷನ್ಸ್ ಇದೆ. ಯಾಕೆ ಜನ ಕಣ್ಬಿಟ್ಟು ನೋಡ್ತಾ ಇರಲ್ಲ ಎಲ್ಲ ಅನ್ಕೊತಾ ಇರ್ತೀನಿ. ಆಮೇಲೆ ಅನಿಸುತ್ತೆ ಕೆಲವೊಂದು ಸತಿ ಇಟ್ ಈಸ್ ದ ಬಾಟಮ್ ಲೈನ್, ಹಣೆ ಬರ. ಹೌದು, ಕೆಲವೊಂದು ಸತಿ ಎಷ್ಟೊಂದು ಜನರ ಜೊತೆ ಕುತ್ಕೊಂಡು ಮಾತಾಡಿದ್ದೀನಿ ನಾನು ಈ ವಿಷಯಕ್ಕೆ. ನೀವು ಯಾಕೆ ಇದನ್ನ ಮಾಡ್ತಾ ಇಲ್ಲ, ಇದನ್ನ ಮಾಡ್ಬೋದು, ನೀವು ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀರಾ, ಮೋಟಿವೇಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ನನ್ನ ಫ್ರೆಂಡ್ಸ್ನ. ಬಟ್ ಸಮ್ಟೈಮ್ಸ್ ಇಟ್ ಡಸಂಟ್ ವರ್ಕ್ ಅಲ್ವಾ. ಅದು ನಿಜ, ನನಗಂದು ಅದು 100% ಟ್ರೂ ನೀವೀಗ ಹೇಳಿದ್ದು. ಇದು ಬಾಟಮ್ ಲೈನ್. ಅದು ಕೆಲವರಿಗೆ ಏನು ಮಾಡಿದ್ರೂ ಆಗಲ್ಲ, ಎಷ್ಟೇ ಬಡ್ಕೊಳ್ಳಿ, ಅದು ಅವ್ರಿಗೂ ಇರತ್ತೆ, ಎಲ್ಲ ತಾಕತ್ತಿರತ್ತೆ, ಬಟ್ ಆಗಲ್ಲ. ಎಗೇನ್ ಇದು ದೇವ್ರದ್ದೊಂದು ಆಶೀರ್ವಾದ ಬೇಕು, ಏನೇ ಎಫರ್ಟ್ ಹಾಕಿದ್ರು. ಹೌದು. ಅಯ್ಯಪ್ಪ, ಎಷ್ಟೊಂದೆಲ್ಲ ತಿಳ್ಕೊಂಬಿಟ್ಟಿದ್ದೀರಾ ನೀವು. ಆ್ಯಕ್ಚುಲಿ ನೀವು ಇಷ್ಟೆಲ್ಲ ಮಾತಾಡ್ತೀರಾನು ಅಂದರೆ ಇಷ್ಟು ಡೆಪ್ತಲ್ಲಿ ಇರ್ತೀರಾ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಇಮ್ಯಾಜಿನೇಷನು ಇರಲಿಲ್ಲ ನನಗೆ. ದುಡ್ಡಿನ ಬಗ್ಗೆ ಆಗಿರ್ಬೋದು, ಲೈಫ್ ಬಗ್ಗೆ ಆಗಿರ್ಬೋದು.
ಸಂಬಂಧಗಳನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಇಷ್ಟೆಲ್ಲ ಡೀಪಾಗಿ ನೀವು ಮಾತಾಡ್ತೀರಾ ಅಂತ ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸರ್ಪ್ರೈಸ್. ಬಟ್ ಅಗೈನ್ ನಾನೀಗ ನಿಮ್ಮ ಫ್ಯಾನ್ ಮೂಮೆಂಟಿಗೆ ಬರೋದಾದರೆ, ಅಗೈನ್ ಎಲ್ರಿಗೂ ಗೊತ್ತಿದೆ ಶಾರುಖ್ ಖಾನ್ ಅಂದರೆ ನೀವು ಸಖತ್ ಇಷ್ಟ ಅಂತ. ಸೊ ಅವ್ರನ್ನ ಚೆನ್ನಾಗಿ ಎಕ್ಸ್ಪ್ರೆಸ್ ಟೈಮ್ ಅನ್ಸುತ್ತಲ್ವಾ ಮೀಟ್ ಮಾಡಿದ್ದು ನೀವು. ಸೊ ಆ ಮೂಮೆಂಟ್ಸ್ನ ನೆನ್ಪು ಮಾಡ್ಕೊಳ್ಳೋದಾದರೆ, ಅದನ್ನು ಶೇರ್ ಮಾಡೋದಾದರೆ. ಅಗೇನ್ ನಾನು ಹೇಳಿದ್ನಲ್ಲ ಪಂಚಲಿ ಅವರೇ, ನನ್ನ ಲೈಫಲ್ಲಿ ಏನು ಬೇಕೋ ಅದು ನನಗೆ ಸಿಗ್ತಾ ಇರುತ್ತೆ. ಅದು ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಇವಾಗ ಅಂತಲ್ಲ, ಈ ಪೊಟೆನ್ಷಿಯಲ್ ನಂಗೆ ಅಷ್ಟೇ ಇಲ್ಲ, ಇದು ಪ್ರತಿಯೊಬ್ಬರಿಗೂ ಇದೆ, ನನಗೊಬ್ಳಿಗೆ ಅಂತ ಅಲ್ಲ. ಮನ್ಸಾರೆ ನಮ್ಗೆ ಏನಾದರೂ ಬೇಕು ಅಂದರೆ, ಅದು ಶಾರುಖ್ ಖಾನೇ ಹೇಳಿರೋ ಡೈಲಾಗ್ ಅದು, ಅಗರ್ ಪೂರಿ ಕುಚ್ ಕೋಶಿಶ್ ಕರೆ ತೋ ಪೂರಿ ಕಾಯ್ನಾತ್ ಉಸ್ಸೆ ಮಿಲಾನೆ ಕಿ ಸಾಜಿಶ್ ಕಿ ಹೈ ಅಂತ. ಸೊ ನಂಗೆ ಚಿಕ್ಕ ವಯಸ್ಸಿಂದನೂ ಅದು ಒಂದು ಡ್ರೀಮ್ ಇತ್ತು, ದಟ್ ಐ ಹ್ಯಾವ್ ಟು ಬಿಕಮ್ ಮಿಸ್ ಇಂಡಿಯಾ ಅಂತ. ಯಾಕೆಂದರೆ ನನ್ಗನ್ಸ್ತಾ ಇತ್ತು ಶಾರುಖ್ ಖಾನ್ನ ಮೀಟ್ ಮಾಡೋದಕ್ಕೆ ನಾನು ಮಿಸ್ ಇಂಡಿಯಾ ಆದರೆ ಈಸಿ ಯಪ್ಪ ಅಂತ ನನ್ಗೆ ಹಂಗಿತ್ತು. ಎಲ್ಲರೂ ನಾನೇನೋ ಬ್ಯೂಟಿಫುಲ್ ಆಗಿದ್ದೀನಿ ಅಥವಾ ನನ್ಗೇನೋ ಒಂದು ಮಿಸ್ ಇಂಡಿಯಾ ಕಿರೀಟ ಇಟ್ಕೊಬೇಕು, ಹಿಂಗ್ ಹಾಕೊಬೇಕು ಅಂತ ಆಸೆ ಪಡ್ತಾರೆ. ಇವ್ರು ನೋಡಿ ಮಿಸ್ ಇಂಡಿಯಾ ಆಗೋದು ಇವ್ರ ಇಂಟೆನ್ಷನ್ ಎಲ್ಲ, ಶಾರುಖ್ ಖಾನ್ ಮೀಟ್ ಆಗಕ್ಕೆ ಅದೊಂದು ರೂಟು. ಓಕೆ, ಸೊ ನಾನು ಹಂಗೆ ಯೋಚನೆ ಮಾಡ್ತಿದ್ದೆ. ಬಟ್ ನಾನು ಮಿಸ್ ಇಂಡಿಯಾ ಆಗಲಿಲ್ಲ. ಬಟ್ ಡೀಪ್ ರೂಟೆಡ್ ಆಗಿ ಇದ್ದಿದ್ದು ರೀಸನ್ ಏನು, ಶಾರುಖ್ ಖಾನ ಮೀಟ್ ಮಾಡಬೇಕು, ಅದು ಪೂರೈಸ್ತು. ಸೊ ಅದು ಆಸ್ ಐ ಸೆಡ್, ಅದು ಎಲ್ಲೆಲ್ಲಿಂದನೋ ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ಅದು ರೇಡಿಯೋದೊಂದು ಪ್ರೋಗ್ರಾಮು. ಯಾವ ರೇಡಿಯೋ, ಯಾವ ಎಫ್ ಎಮ್? ಮೋಸ್ಟ್ಲಿ ಮಿರ್ಚಿ ಇರಬೇಕು ಅದು, ಮಿರ್ಚಿ ಅನ್ಸುತ್ತೆ, ಕರೆಕ್ಟು. ಸೊ ಅದರಲ್ಲಿ ಅವರು ಕಂಡಕ್ಟ್ ಮಾಡಿದ್ದದು ಇವೆಂಟು. ಸೊ ಬೆಂಗಳೂರಲ್ಲಿ ಅದು ನಡಿಬೇಕಾದ್ರೆ ನಾನು ಆಲ್ರೆಡಿ ಆ್ಯಂಕರಿಂಗ್ ಮಾಡಿದ್ದೆ ಮತ್ತು ಸೀರಿಯಲ್ಸಲ್ಲೆಲ್ಲ ಮಾಡಿದ್ದೆ. ಅದರಲ್ಲಿ ಜಡ್ಜು ಬಂದು ನನ್ನ ಕಾಲೇಜ್ ಜೂನಿಯರು, ಬಿಕಾಸ್ ಶಿ ವಾಸ್ ಅನ್ RJ. ಆಯ್ತಾ? ಯಾರದು? ಪ್ರೀತಿ. ಓಕೆ. ಸೊ ಆ್ಯಂಡ್ ನಾನು ಅವಾಗ ಕಂಟೆಸ್ಟೆಂಟ್ ಆಗಿ ಹೋಗಬೇಕು ಅಲ್ಲಿ ಫಸ್ಟ್ ಟೈಮು. ಸೊ ಯೋಚನೆ ಮಾಡಿ, ನಾನು ಆಲ್ರೆಡಿ ಸೀರಿಯಲಲ್ಲಿ ಮಾಡಿದ್ದೆ, ಎಲ್ಲ ಮಾಡಿದ್ದೆ ಅಂತ ಹೇಳಿ. ಸೊ ಬಟ್ ನಾನು ಅಲ್ಲಿ ಹೋಗಿ, ಅದು ಮಾಲಲ್ಲಿ ಮಾಡಬೇಕು ಎಲ್ಲರ ಮುಂದೆ ಅಂತಂದರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್. ಬಟ್ ದ ಥಿಂಗ್ ಇಸ್, ನಾನು ಅದು ಯಾವುದು ಮೈಂಡಲ್ಲಿ ಹಾಕೊಂಡಿಲ್ಲ. ನಾನು ಮಾಡಿದ್ದೀನಿ, ನನಗೆ ಏನೋ ಸೀರಿಯಲಲ್ಲಿ ಆಲ್ರೆಡಿ ಇದೆ. ನೋ ಯಾವಾಗಲೂ ಅಷ್ಟೇ. ಇದು ತುಂಬ ಜನ ತಪ್ಪು ಮಾಡ್ತಾರೆ. ಏನು ಗೊತ್ತಾ, ನಾನೆಲ್ಲ ಅಚೀವ್ ಮಾಡಿಬಿಟ್ಟಿದ್ದೀನಿ, ನಾನೊಂದು ದೊಡ್ಡ ಲೆವೆಲಲ್ಲಿದ್ದೀನಿ. ಯಾವತ್ತು ನಮಗೆ ಅದು ಹೇಳ್ತಾರೆ, ವಿಜಯದ ಜೊತೆಗೆ ವಿನಯ ಇರಬೇಕು ಅಂತ. ಸೊ ನಮ್ಗೆ ಯಾವತ್ತು ಅದು ಬರುತ್ತೆ ತಲೆಯಲ್ಲಿ, ನಾನು ಎಲ್ಲ ಮಾಡಿಬಿಟ್ಟಿದ್ದೀನಿ ಅಂತ, ಅವತ್ತು ಅವನತಿ ದಾರಿ ಅದು. ಸೊ ತಲೆ ಬಗ್ಗಿಸ್ಕೊಂಡೇ ಇರಬೇಕು, ನಾನು ಏನೂ ಮಾಡಿಲ್ಲ ಇನ್ನು, ನಾನು ಇನ್ನೂ ಮಾಡೋಕ್ಕೆ ತುಂಬ ಇದೆ ಅನ್ನೋ ಥರ ಇದ್ವಿ ಅಂದರೆ ಎಲ್ಲಿಂದ ಬೇಕಾದರೂ ABCD ಇಂದ ಶುರು ಮಾಡ್ಬೋದು. ಆ್ಯಂಡ್ ಅದು ಎಲ್ಲೋ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಸೊ ಅವತ್ತು ನನಗೆ ಅದು ಯಾವುದು ಇನ್ಹಿಬಿಷನ್ಸ್ ಇರಲಿಲ್ಲ. ನನ್ನ ಕೆಲಸ ಏನು, ನಾನಲ್ಲಿ ಚೆನ್ನಾಗಿ ಮಾಡಬೇಕು, ನಾನಲ್ಲಿ ಸೆಲೆಕ್ಟ್ ಆಗಬೇಕು ಅಷ್ಟೇ. ಬೇರೆ ಯಾರಿದ್ರು, ಯಾರು ಮಾಡ್ತಾಯಿದ್ದಾರೆ, ಏನು ಮಾಡ್ತಾಯಿದ್ದಾರೆ, ನಾನು ಏನು ಮಾಡಿಬಿಟ್ಟಿದ್ದೀನಿ ಅಲ್ಲಿವರೆಗೂ ನೋ. ನನಗೆ ಆ ಪ್ರೆಸೆಂಟ್ ಮೂಮೆಂಟಲ್ಲಿ ಏನು ಮಾಡ್ತಾಯಿದ್ದೀನಿ ಅದು ತುಂಬ ಇಂಪಾರ್ಟೆಂಟ್. ಎಷ್ಟೊಂದು ಜನ ಅದು ಮಾಡೋದು ಇಲ್ಲ, ಅಂದರೆ ಪ್ರೆಸೆಂಟಲ್ಲಿ ಇರಲ್ಲ. ಆ ಪ್ರೆಸೆಂಟಲ್ಲಿರೋ ಎಲ್ಲ ಮಾಡಿದ್ದೀನಿ ಅಂದರೆ ಅಲ್ಲಿ ಮುಗೀತು. ಹೌದು, ಕರೆಕ್ಟ್. ಸೊ ಅಲ್ಲಿ ಅದು ವಿನ್ ಆಗಿದ್ದಾದ್ಮೇಲೆ ಚೆನ್ನೈಗೆ ಹೋಗಿತ್ತು. ಚೆನ್ನೈಯಲ್ಲಿ ಅಗೇನ್ ಡೆಲ್ಲಿ, ಮುಂಬೈ ಮತ್ತು ಬೆಂಗಳೂರು, ನಾನು ಅಲ್ಲಿ ಸೆಲೆಕ್ಟ್ ಆಗಿದ್ದು 3 ಜಾಗದಿಂದ. ಆ್ಯಂಡ್ ಐ ಒನ್ ದಟ್ ಕಾಂಪಿಟೇಷನ್. ಸೊ ಆ ಥರ ಅದರಲ್ಲಿ ಅವರೇ ಶಾರುಖ್ ಮತ್ತು ದೀಪಿಕಾ ಜಡ್ಜಸ್ಸು. ಆ ಥರ ಅವರ ಕಾನ್ವರ್ಸೇಷನ್ ನೆನ್ಪಿಸ್ಕೊಳ್ಳೋದಾದ್ರೆ, ನನಗೆ ಹಿಂದಿನ ದಿನ ಅಂತೂ ನಿದ್ದೆ ಬಂದಿಲ್ಲ ಆಬ್ವಿಯಸ್ಲಿ. ನೆಕ್ಸ್ಟು ಅವತ್ತಿನ ದಿನ ಅಂದರೆ ಇವೆಂಟಲ್ಲಿ ಐ ವಾಸ್ ವೆರಿ ವೆರಿ ಕ್ಲಿಯರ್ ಕಟ್. ಅಲ್ಲಿದ್ದಿದ್ದಂಥ ಅಷ್ಟು ಜನಕ್ಕೆ ನಾನು ಫೇವ್ರೇಟ್ ಆಗಿದೆ. ಅಂದರೆ ಮೇಕಪ್ ಅವ್ರಿಗೆ, ಹೇರ್ ಅವ್ರಿಗೆ ಎಲ್ಲ ನನಗೇನೇನು ಬೆಸ್ಟ್ ಮಾಡೋಕ್ಕಾಗ್ತಿತ್ತೋ ಎಲ್ಲ ನನಗೆ ಮಾಡ್ತಾಯಿದ್ರು. ಒಂದೇನಂತಂದರೆ ಅಷ್ಟು ಜನ ಹೋಪ್ಸ್ ನನ್ನ ಮೇಲೆ ಇಟ್ಕೊಂಡಿದ್ರು. ಒಂದು ಸೆಕೆಂಡ್ ಪಾಯಿಂಟ್ ಏನಂತಂದರೆ, ಅಗೇನ್ ಶಾರುಖ್ ಖಾನ್ನ ನೋಡ್ತಾ ಇದ್ದೀನಿ ಅಂತ ಕಳೆದೋಗ್ಬಿಡ್ಬೋದು ಆ ಮೊಮೆಂಟಲ್ಲಿ. ದದ್ದಬದ್ದ ಅಂತಾನು ಅನ್ಬಿಡ್ಬೋದು. ಯಾಕಂದ್ರೆ ಅದು ಹಂಗಿರುತ್ತೆ ಆ ಒಂದು. ನನಗೆ ಇವಾಗ ನಿಮ್ ನೋಡಿ ಎಷ್ಟು ಖುಷಿ ಆಗಿದೆ. ನನ್ಗೆ ಹೇಳಕ್ಕೆ ಆಗಿಲ್ಲ, ಅಷ್ಟು ಖುಷಿ ಆಯ್ತು ನನ್ಗೆ. ಈಗ ನಿಮ್ಮನ್ನು ಇನ್ನು ಶಾರುಖ್ ಖಾನ್ನ ನೀವು ನೋಡಿದಾಗ ನಿಮ್ಗೆ ಹೆಂಗಾಗಿರ್ಬೇಡ. ಹೌದು. ಸೊ ತದಬದ ಅನ್ಬಿಡ್ಬೋದು. ಮತ್ತೆ ಏನು ಮಾತಾಡದೆ ಸ್ಟ್ರಕ್ ಆಗ್ಬಿಡ್ಬೋದು. ಎಲ್ಲ ಆಗುತ್ತೆ ಅದು. ಯಾಕಂದ್ರೆ ಹೀ ಶಾರುಖ್ ಖಾನ್. ಸೊ ಆ ಥರ ಅಂತ ಅನಿಸ್ತಾ ಇತ್ತು. ಅಂದರೆ ಎಷ್ಟು ಜನ, ಕೋಟ್ಯಾಂತರ ಅಭಿಮಾನಿಗಳು, ನಾಟ್ ಜಸ್ಟ್ ಇನ್ ಇಂಡಿಯಾ, ಆಲ್ ಓವರ್ ದ ಗ್ಲೋಬ್.
ಸೊ ಆ ಥರ ಇರಬೇಕಾದ್ರೆ ಬಟ್ ನನ್ಗೆ ಐ ವಾಸ್ ವೆರಿ ಕ್ಲಿಯರ್ ಕಟ್, ನಾನು ಆ ಥರ ಏನೂ ಆಗಬಾರ್ದು, ದಿ ಬೆಸ್ಟ್ ಏನು ಮಾಡೋಕ್ಕಾಗತ್ತೆ. ನನಗೆ ಶಾರುಖ್ ಖಾನ್ ಗೊತ್ತು, ಆದರೆ ಶಾರುಖ್ ಖಾನ್ ಮನಸ್ಸಲ್ಲೂ ಕೂಡ ನಾನು ಉಳಿಬೇಕು. ಈ ಅವತ್ತಿ ಮೇ ಬಿ ಅವ್ರು ನೀವು ಇಂಟರ್ವ್ಯೂ ಮಾಡಿ ಒಂದಿನ ಈ ಕ್ವೆಶನ್ ಕೇಳಿ ವಿಲ್ ಬಿ ರಿಮೆಂಬರಿಂಗ್ ಮೀ. ಓಕೆ, ಶಾರುಖ್ ಖಾನ್ ಅವ್ರನ್ನ ಇಂಟರ್ವ್ಯೂ ಮಾಡೋ ಹಂಗೆ ನನ್ಗೂ ಒಂದು ಆಶೀರ್ವಾದ ನಮ್ಮ ಲಕ್ಷ್ಮಿಯಿಂದ ಸಿಗ್ತಾ ಇದೆ, ನೋಡುವ ಆಗ್ಲಿ. ಸೊ ಆ ಥರ ಅದೊಂದಿತ್ತು ಮೈಂಡಲ್ಲಿ, ಸೇಯಿಂಗ್ ದಟ್ ನಾನು ದಿ ಬೆಸ್ಟ್ ಮಾಡಬೇಕು ಅಂತ. ಅಂದರೆ ಎಕ್ಸಾಮ್ ಬರಿಬೇಕಾದ್ರೆ ಚೆನ್ನಾಗಿ ಬರಿಬೇಕು ಅಂತ ಹೋಗ್ತೀವಲ್ವಾ ಎಕ್ಸಾಮ್ ಹಾಲ್ಗೆ, ಏನು ಮರ್ತೋಗಿ ಬಿಟ್ಟು ಬಂದ್ಬಿಡ್ಬಾರ್ದು ಆ ಥರ ಇರುತ್ತಲ್ವಾ. ಸೊ ಅದೇ ಒಂದು ಕಾನ್ಸೆಪ್ಟಲ್ಲೇ ಹೋಗಿದ್ದು. ಐ ಡಿಡ್ ಮೈ ಲೆವೆಲ್ ಬೆಸ್ಟ್ ಆ್ಯಂಡ್ ಅಫ್ಕೋರ್ಸ್ ಎವ್ರಿಬಡಿ ಅಪ್ರಿಷಿಯೇಟೆಡ್ ಮೀ ಆ್ಯಂಡ್ ದೀಪಿಕಾ ವಾಸ್ ವೆರಿ ಹ್ಯಾಪಿ ಬಿಕಾಸ್ ಐ ವಾಸ್ ಫ್ರಮ್ ಬ್ಯಾಂಗ್ಳೂರ್ ಆ್ಯಂಡ್ ಅವರು ಕ್ರೌನ್ ಮಾಡಿದ್ದು ದೀಪಿಕಾ ನನಗೆ. ಆ್ಯಂಡ್ ನಾನು ಹೇಳಿದೆ ಕ್ರೌನ್ ಮಾಡಬೇಕಾದ್ರೂ ಕೂಡ ಶಾರುಖ್ ಖಾನ್ ಅವ್ರಿಗೆ, ನಾನು ವರ್ಕ್ ಮಾಡ್ತೀನಿ ನಿಮ್ಮ ಜೊತೆ ಒಂದು ದಿನ ಅಂತ. ಅದು ನನಗೆ ಎಷ್ಟೊಂದು ಸರ್ತಿ ನಂಗೆ ಅನಿಸ್ತಾ ಇರುತ್ತೆ ಇವಾಗ ನೆನ್ಸ್ಕೊಂಡ್ರೆ, ಅದು ಯಾವ ಒಂದು ಕಾನ್ಫಿಡೆನ್ಸಲ್ಲಿ ನೀನು ಹೇಳಿದ್ದೆ ಅವತ್ತು ಶಾರುಖ್ ಖಾನ್ಗೆ, ನಾನು ನಿಮ್ಮ ಜೊತೆ ವರ್ಕ್ ಮಾಡ್ತೀನಿ ಒಂದಿನ ಅಂತ. ಮೇ ಬಿ ಅದು ಗೊತ್ತಿಲ್ಲ ನನಗದು, ಅವರು ಮನುಷ್ಯರೇ ನಾನು ಮನುಷ್ಯಳೆ, ಒಂದಿನ ಆಪರ್ಚುನಿಟಿ ಒಂದಿನ ಆಗ್ಬೋದು. ಹೌದು, ನನ್ಗೆ ಯಾವಾಗ್ಲೂ ಅಷ್ಟೇ ಆವಾಗ ನನ್ನ ಮರಿಬೇಡಿ ಆಯ್ತಾ, ಡೆಫಿನೆಟ್ಲಿ ಫುಲ್ ಆನ್ ಪಾಸಿಟಿವಿಟಿ. ಯಾಕಾಗಲ್ಲ, ಯಾಕೆ ಮಾಡಕ್ಕಾಗಲ್ಲ, ಹಾಗೆ ಆಗುತ್ತೆ ಅಂತ. ಸೊ ಆಗುತ್ತೆ, ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡೋಣ. ನೀವ್ ಹೇಳ್ದಂಗೆ ಅದನ್ನ ಅನ್ಕೋತಾ ಇದ್ರೆ ಅದು ಹಾಗೆ ಆಗುತ್ತೆ. ಹೌದು. ಆಮೇಲೆ ಏನ್ ಗೊತ್ತಾ, ಕಷ್ಟ ಪಡ್ತಿರ್ಬೇಕು, ಕೆಲಸ ಮಾಡ್ತಿರ್ಬೇಕು, ಒಳ್ಳೇದನ್ನ ಅನ್ಕೊಳ್ಬೇಕು, ಬೇರೆಯವ್ರಿಗೆ ಒಳ್ಳೇದನ್ನ ಬಯಸ್ಬೇಕು, ಒಳ್ಳೆ ಕೆಲಸ ಮಾಡಬೇಕು, ಅಷ್ಟೇ, ಇನ್ನೇನಿಲ್ಲ. ತನಗೆ ಏನೇನಾಗಬೇಕು ಎಲ್ಲ ಆಗುತ್ತೆ. ಸೊ ದೀಪಿಕಾನೂ ಅಷ್ಟೇ, ಶಿ ವಾಸ್ ವೆರಿ ವೆರಿ ಕೇರಿಂಗ್. ಸೊ ನಂದು ಕ್ರೌನ್ ಎಲ್ಲ ಆದಮೇಲೆ, ಅದು ಕ್ರೌನ್ ಆ್ಯಕ್ಚುಲಿ ನಿಲ್ತಾ ಇರಲಿಲ್ಲ ಅಂತ ನನ್ನ ತಲೆ ಮೇಲೆ ಅಂತ ಹೇಳಿ ಅವರೇ ಒಂದು ಹೇರ್ ಪಿನ್ ತರಿಸಿ ಅವ್ರ ಅಸಿಸ್ಟೆಂಟಿಂದ ಅವರು ಪಿನ್ ಎಲ್ಲ ಮಾಡಿದ್ರು ಸ್ಟೇಜ್ ಮೇಲೆ. ಸೊ ಅದೆಲ್ಲ ಮಾಡೋ ನೆಸೆಸಿಟಿ ಇರಲ್ಲ ಯೂಶಲಿ. ಸೊ ಒಂದು ಲೆವೆಲ್ಗೆ ಹೋಗಿದ್ದಾದ್ಮೇಲೆ ಯಾವ ಲೆವೆಲು ಬೇಡ, ಸುಮ್ಮನೆ ಇದ್ರೂ ನಾವು ಅದೆಲ್ಲ ಮಾಡಲ್ಲ ಯೂಶಲಿ. ಸೊ ಆ ಥರ ಅವರ ಒಂದು ಸ್ಟೇಟಸ್ಗೆ ಒಂದು ವರ್ಚಸ್ಸಿಗೆ ಹೋದಾದ್ಮೇಲೆ ಆ ಥರ ಮಾಡೋದೆಲ್ಲ ಇಟ್ಸ್ ವೆರಿ ಏನ್ ಹೇಳಿದ್ರು. ಡೆಫಿನೆಟ್ಲಿ ಅಂದ್ರು, ನಾನು ಆ ಥರ ಮಾತು ಹೇಳಿದ್ದಕ್ಕೆ ಅದು ಎಲ್ರ ಮುಂದೆ ಹೇಳೋಕ್ಕಾಗಲ್ವಲ್ಲ. ಸೊ ನಾನು ಅವ್ರು ಕ್ರೌನ್ ಮಾಡ್ಬೇಕಾದ್ರೆ ನನ್ನ ಪಕ್ಕದಲ್ಲಿ ಹಿಂಗೆ ನಿಂತಿದ್ರು, ಸರ್ ಐ ಡೆಫಿನೆಟ್ಲಿ ವರ್ಕ್ ವಿತ್ ಯು ಒನ್ ಡೇ ಸರ್ ಅಂತ ಹಿಂಗೆ ಅಂದೆ ನಾನು. ಡೆಫಿನೆಟ್ಲಿ ಅಂತ ಅಂದರು ಅಷ್ಟೇ. ಸೊ ಆ ಥರ ಒಂದು ಎನ್ಕರೇಜ್ಮೆಂಟ್ ಅಥವಾ ಯುನೋ ಸೇಯಿಂಗ್ ಆಲ್, ಒಂದು ಪ್ರೀತಿಯಿಂದ ನಡ್ಕೊಳ್ಳೋ ಅಂಥದ್ದು. ಆ್ಯಂಡ್ ಆ ವೀಡಿಯೋಸು ಫೋಟೋಸ್ ನನಗೆ ಇವಾಗ ನೋಡಿದಾಗಲೂ ಹೆಂಗೆ ಅನಿಸುತ್ತೆ, ಮೈ ಜುಮ್ ಅನ್ಸುತ್ತೆ ಒಂಥರ. ಸೊ ಯಾ, ಇಟ್ಸ್ ಅ ವೆರಿ ಮೆಮೊರೇಬಲ್ ಮೊಮೆಂಟ್ ಫಾರ್ ಮೀ ಇನ್ ಮೈ ಲೈಫ್. ಆ್ಯಂಡ್ ನಮ್ಮಮ್ಮ ಆ ಒಂದು ಸಿಚುವೇಶನ್ನಲ್ಲಿ ಅಂದರೆ ಆ ಒಂದು ಇವೆಂಟಲ್ಲಿ ಇರಬೇಕಾದ್ರೆ ನನ್ನ ಜೊತೆ ಇದ್ದರು ಅನ್ನೋದು ಒಂದು ಇನ್ನೊಂದು ಖುಷಿ ವಿಷಯ. ಆ್ಯಂಡ್ ಅಫ್ಕೋರ್ಸ್ ವರುಣ್ ವಾಸ್ ವೆರಿ ಹ್ಯಾಪಿ, ಹಿ ವಾಸ್ ವೆರಿ 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 ಪ್ರೌಡ್ ಆಫ್ ಮೀ. ಸೊ ಅವರೇ ನನ್ನ ಪಿಕ್ ಮಾಡೋಕ್ಕೆ ಬಂದಿದ್ದು ವೆನ್ ಐ ಕೇಮ್ ಟು ಬ್ಯಾಂಗ್ಳೂರ್. ಸೊ ಯಾ, ಅಮ್ಮನ ಎಷ್ಟು ಮಿಸ್ ಮಾಡ್ಕೋತಿದ್ರು. ತುಂಬ. ನಂದು ಪ್ರತಿಯೊಂದು ರೀಲಲ್ಲಿ ನಾನು ಅಮ್ಮ ಅಂತ ಹೇಳಬೇಕಾದ್ರೆ ಇಟ್ಸ್ ಲೈಕ್ ನಾನು ಯುನೋ ಐ ಲಿವ್ ಹರ್ ಥರ. ಆ್ಯಂಡ್ ಮೇ ಬಿ ಇವತ್ತು ಅವ್ರು ಇದ್ದಿದ್ರೆ ಶಿ ವುಡ್ ಹ್ಯಾವ್ ಬೀನ್ ವೆರಿ ಹ್ಯಾಪಿ ಆ ಥರ. ಅಮ್ಮಂಗೆ ಏನಾಯಿತು? ಸೊ ನಾನು ನಮ್ಮಪ್ಪ ಅಮ್ಮ ಶಿವಮೊಗ್ಗಕ್ಕೆ ನಂದು ಕಸಿನ್ ಮದುವೆಗೆ ಹೋಗ್ಬೇಕಾದ್ರೆ ವಿ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಸೊ ಯಾ, ಆಕ್ಸಿಡೆಂಟ್ ಅಲ್ಲ, ಎಸ್. ಬಟ್ ಅದು ಆಕ್ಸಿಡೆಂಟ್ ಆಗಿದ್ದಾದಮೇಲೆ ವಿ ಕೇಮ್ ಟು ಬ್ಯಾಂಗ್ಳೂರ್. ಇಲ್ಲಿ ಟ್ರೀಟ್ಮೆಂಟ್ ಆಗಬೇಕಾದ್ರೆ ಶಿ ಹ್ಯಾಡ್ ಅ ಹಾರ್ಟ್ ಅಟ್ಯಾಕ್. ಓಕೆ, ರಿಯಲಿ ಸಾರಿ. ಮದ್ವೆಲ್ಲ ಅಮ್ಮ ಇಲ್ಲ ಹಂಗಾದ್ರೆ? ಇಲ್ಲ, ಎಲ್ಲೋ ಒಂದ್ ಕಡೆಗಿದ್ದವ್ರು ನಮ್ಗೆ ಆಶೀರ್ವಾದ ಮಾಡ್ತಾರೆ. ನನ್ಗನ್ಸುತ್ತೆ ಶಿ ಈಸ್ ಇನ್ಸೈಡ್ ಮೀ ಅಂತ. ನಾನು ಮಾಡೋ ಅಡುಗೆ, ನಾನು ಮಾಡೋ ಆ್ಯಕ್ಟಿಂಗ್ ಎಲ್ಲದರಲ್ಲೂ. ಆ್ಯಂಡ್ ನನಗೆ ನಾನು ತುಂಬ ಬೇಜಾರು ಮಾಡ್ಕೊಂಡು ಡಿಪ್ರೆಷನ್ಗೂ ಹೋಗಲಿಲ್ಲ ಗೊತ್ತಾ. ನಾನು ಸೀರಿಯಸ್ಲಿ ನಮ್ಮಮ್ಮ ಹೋಗಿದ್ದ ದಿನವೂ ಐ ವಾಸ್ ವೆರಿ ಕಾಮ್, ಕಂಪೋಸ್ಡ್. ಅಂದರೆ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇವಾಗ ಆಶ್ಚರ್ಯ ಆಗುತ್ತೆ. ಅಂದರೆ ನನ್ನ ಒಬ್ಬಳೇ ಮಗಳು, ಅಣ್ಣ ತಮ್ಮ ಯಾರೂ ಇಲ್ಲ, ಆಯಿತಾ. ಸೊ ಆಮೇಲೆ 24 ಗಂಟೆ ನಮ್ಮಮ್ಮ ನನ್ನ ಜೊತೆನೇ ಇರ್ತಾರೆ ಆಬ್ವಿಯಸ್ಲಿ. ಬಿಕಾಸ್ ನಾನು ಶೂಟಿಂಗ್ ಹೋಗಬೇಕಾದ್ರೆ, ನಂದು ಇವೆಂಟ್ಸ್ ಇರಬೇಕಾದ್ರೆ ಪ್ರತಿಯೊಂದು ಇದು ಎಲ್ಲ ಮೇ ಬಿ ಆ್ಯಕ್ಟ್ರೆಸಸ್ಗೆ ಗೊತ್ತಿರುತ್ತೆ, ಅವ್ರ ತಾಯಂದ್ರು ಬರ್ತಿರ್ತಾರೆ ಎಲ್ಲ ಸರಿ.
ಸೊ ನನ್ನ ಎಲ್ಲ ಕಡೆ ಕರ್ಕೊಂಡು ಹೋಗಿದ್ದೀನಿ ನಮ್ಮಮ್ಮನ್ನ, ಮತ್ತು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಮ್ಮಮ್ಮನ್ನ ಅನ್ನೋ ಒಂದು ತೃಪ್ತಿ ಇದೆ ಮನಸ್ಸಲ್ಲಿ. ಅವರು ಇರಬೇಕಾದ್ರೆ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಆಮೇಲೆ ತುಂಬ ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ ಪಾಂಚಾಲಿ, ನಾವು ಮಕ್ಕಳು ತಂದೆ ತಾಯಿ ಏನಾದರೂ, ಎಸ್ಪೆಷಲಿ ತಾಯಿ ಅಡುಗೆ ತಿಂಡಿ ಏನಾದರೂ ಮಾಡಿದ್ದಾಗ, ಚೆನ್ನಾಗಿ ಮಾಡಿದ್ದಾಗ ನಾವು ಅದನ್ನು ಹೇಳೋದು ಮರ್ತೋಗ್ಬಿಡ್ತೀವಿ. ಚೆನ್ನಾಗಿ ಮಾಡಿದ್ಯಾ, ಚೆನ್ನಾಗಿದೆ ಇದು, ಅಥವಾ ಏನೋ ಒಂದು ಅವ್ರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ಚೆನ್ನಾಗಿ ರೆಡಿಯಾಗಿದ್ದಾರೆ, ಏನೋ ಒಂದು ಸಣ್ಣ ಸಣ್ಣ ಕಾಂಪ್ಲಿಮೆಂಟ್ಸ್, ಅಪ್ರಿಸಿಯೇಷನ್ ಇಂಥದ್ದೆಲ್ಲ ಕೊಡೋದು ಮರ್ತೋಗ್ಬಿಡ್ತೀವಿ. ಅವ್ರು ಇಲ್ಲದೇ ಇದ್ದಾಗ ಇದನ್ನೆಲ್ಲ ನೆನೆಸ್ಕೊತೀವಿ ಗೊತ್ತಾ. ತುಂಬ ಜನ ಇದು ಮಾಡ್ತಾರೆ, ಬಟ್ ನಾನು ಬದುಕಿದ್ದಂಗೆ ಮಾಡಿದ್ದೀನಿ, ನಂಗೆ ಆ ಒಂದು ತೃಪ್ತಿ ಇದೆ. ಅದಕ್ಕೆ ನನಗೆ ಆ ಗಿಲ್ಟ್ ಅಥವಾ ನಂಗೆ ಬೇಜಾರು ಅಂತ ಅನ್ಸಲ್ಲ. ಬಿಕಾಸ್ ನಾನು ಕಂಪ್ಲೀಟಾಗಿ ನನಗೇನೇ ನನ್ನ ಕೈಯಲ್ಲಿ ಮಾಡೋಕ್ಕಾಗುತ್ತೋ ಆ್ಯಸ್ ಅ ಡಾಟರ್ ನಾನು ಟ್ರೈ ಮಾಡಿದ್ದೀನಿ. 100% ನನ್ನ ಕಡೆಯಿಂದ ಟ್ರೈ ಮಾಡಿದ್ದೀನಿ. ಒಂದು ಸೆಕೆಂಡ್ ವಿಷಯ ಏನಂತಂದರೆ, ನಾನು ಬೇಜಾರು ಮಾಡಿಕೊಂಡು ಅಳೋದು ಅದೆಲ್ಲ ಮಾಡಿದ್ರೆ ನಮ್ಮಮ್ಮಂಗೆ ಬೇಜಾರಾಗುತ್ತೆ. ಸೊ ಬಿಕಾಸ್ ಆಬ್ವಿಯಸ್ಲಿ ಮಕ್ಕಳು ಬೇಜಾರು ಮಾಡ್ಕೊಂಡ್ರೆ ತಾಯಿಗೆ ಬೇಜಾರಾಗುತ್ತಲ್ವ. ಸೊ ಅದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಇಲ್ಲ, ಅವ್ರು ನಿಮ್ಮೊಳಗೆ ಇದ್ದಾರೆ. ನನ್ನ ಹತ್ತು ಕರೆದು ಪಾಪ ಅವ್ರು ಎಲ್ಲೋ ಇರ್ತಾರೆ ಇವಾಗ. ಸೊ ಆತ್ಮಕ್ಕೆ ನೋವು ಕೊಡಬಾರ್ದು ಅಷ್ಟೇ. ನಾನು ಖುಷಿಯಿಂದ ಇದ್ರೆ ತಾನೇ ಅವ್ರಿಗೂ ಖುಷಿ. ಈಗ ನೀವು ಹೇಳೋದು ನೋಡಿದ್ರೆ ಈ ಚಿಕ್ಕ ಮಕ್ಕಳು ಹುಟ್ಟಿದ ತಕ್ಷಣ ತುಂಬ ಅಳ್ತಿರ್ತಾರೆ ಗೊತ್ತಾ, ತುಂಬ ಅಳ್ತಿರ್ತಾರೆ. ಎಷ್ಟೋ ತಿಂಗಳುಗಳು ನಿಲ್ಸೋದೇ ಇಲ್ಲ ಅಳೋದು. ಅದಕ್ಕೆ ಕೆಲವರು ಹೇಳ್ತಾರೆ, ಅವರು ಬೇರೆಯಿಂದ ಬಂದಿರ್ತಾರೆ ಅಲ್ಲ, ಅವ್ರನ್ನ ಕಳಿಸ್ಬೇಕಾದ್ರೆ ತುಂಬ ಕಷ್ಟಪಡ್ತಿರ್ತಾರೆ. ಸೊ ಆತ್ಮ ಇಲ್ಲಿ ಬಂದಾಗ ಆ ಕಷ್ಟನ ನೆನೆಸ್ಕೊಂಡು ಅದು ಅಳ್ತಾ ಇರುತ್ತೆ. ಅದಕ್ಕಿನ್ನ ಈ ಪ್ರಪಂಚದ್ದು ಈ ಒಂದು ಇದಕ್ಕೆ ಸೆಟ್ ಆಗಿರಲ್ಲ, ಅಥವಾ ಇವ್ರು ನಮ್ಮವರು ಅಂತ ಇನ್ನೂ ಆತ್ಮ ಒಪ್ಕೊಂಡಿರಲ್ಲ. ಸೊ ಆಗ ಅದು ಏನು ಬಿಟ್ಟು ಬಂದು, ಈಗ ಅವ್ರು ತೀರ್ ಹೋದಾಗ ತುಂಬ ಜನ ಅಳ್ತಾ ಇರ್ತಾರಲ್ಲ, ಅಯ್ಯೋ ಇಲ್ಲ ನೀವು ಬೇಕೇ ಬೇಕು, ನೀವು ಹೋಗಬಾರ್ದು ಅನ್ನೋ ಥರ. ಅದನ್ನ ಆತ್ಮ ಕ್ಯಾರಿ ಮಾಡಿರುತ್ತೆ. ಸೊ ಅದು ಮರ್ತೋಗೋವರೆಗೂ ಅಳ್ತಾ ಇರುತ್ತೆ ಇದು ಈ ಮಗು ಅಂತ. ನಂಗೆ ಅದು ಈಗ ನೀವು ಹೇಳಿದ್ಮೇಲೆ ಹೌದು ಇರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ನನಗೆ ಏನು ಗೊತ್ತಾ ಅನ್ಸೋದು, ಡಿಟ್ಯಾಚ್ಮೆಂಟ್ ಇಂಪಾರ್ಟೆಂಟ್ ಪಾಂಚಾಲಿ. ತುಂಬ ಜನ ನಾವು ಅನುಭವಿಸೋದೆ ಅಟ್ಯಾಚ್ಮೆಂಟಿಂದ. ಒಂದು ಕೋಟ್ ಇದೆ, ಏನು ಗೊತ್ತಾ, ಕನೆಕ್ಟ್ ವಿತ್ ಆಲ್, ಅಟ್ಯಾಚ್ ವಿತ್ ನನ್ ಅಂತ. ಅಂದರೆ ಎಲ್ಲರ ಜೊತೆ ಕನೆಕ್ಷನ್ ಇರ್ಬೇಕು ನಮಗೆ. ಅಟ್ಯಾಚ್ಮೆಂಟ್ ಈ ಒಂದು ಫೋನ್ ಜೊತೆನೂ ಇರಬಾರ್ದು, ಹೋದ್ರೂ ತಲೆ ಕೆಡ್ಸ್ಕೊಬಾರ್ದು. ನೋವಾಗುತ್ತಿಲ್ಲ ಅಂದ್ರೆ ಭಯಂಕರ ನೋವಾಗುತ್ತೆ ಅಟ್ಯಾಚ್ಮೆಂಟಿಂದ. ಒಂದು ನೆಕ್ಸ್ಟು ಇನ್ನೊಂದು ಏನಂತಂದ್ರೆ, ನನಗೆ ಅನ್ಸೋದು ಯಾವಾಗಲೂ, ನಮ್ಮಮ್ಮ ನನಗೆ ಎಷ್ಟೆಲ್ಲ ಮಾಡಿದ್ದಾರೆ. ಸೀರಿಯಸ್ಲಿ ನಾನು ಹೇಳ್ತೀನಿ, ನಂಗೆ ಕಾಲು ಫ್ರ್ಯಾಕ್ಚರ್ ಆಗಿತ್ತು. ಸೊ ಒಂದು ಟೈಮಲ್ಲಿ ಆವಾಗ ಮತ್ತೆ ಚಿಕ್ಕ ಮಗು ಥರ ನನ್ನ ನಡೆಸಿರೋದು ನಮ್ಮಮ್ಮ. 2 ಸತಿ ನಡೆಯೋಕೆ ಹೇಳ್ಕೊಟ್ಟಿರೋದು ಲೈಫಲ್ಲಿ. ಮತ್ತು ಬರೀ ಚಿಕ್ಕ ಮಗು ಇರಬೇಕಾದ್ರೆ ನನಗೆ ಡೈಪರ್ ಹಾಕಿ ಕ್ಲೀನ್ ಮಾಡಿರೋದು ಅದೊಂದೇ ಅಲ್ಲ, ಈ ಥರ ಕಾಲು ಏಟಾಗಿರ್ಬೇಕಾದ್ರೂ 3 ತಿಂಗಳು ಬೆಡ್ ರೆಸ್ಟಲ್ಲಿ ಇದ್ದೆ ನಾನು. ಆವಾಗ ನಾನು ದೊಡ್ಡ ಹುಡುಗಿ, ಆವಾಗ ಆ ಥರ ನನಗೆ ಸೇವೆ ಮಾಡಬೇಕಂದ್ರೆ ಅಲ್ವಾ. ಸೊ ಅದಕ್ಕೆ ಇನ್ನೂ ಬೇಕು ಜಾಸ್ತಿ. ಒಬ್ಬ ವ್ಯಕ್ತಿಯಾಗಿ, ತಾಯಿ ಎಲ್ಲ ಬಿಡಿ, ಒಬ್ಬ ಮನುಷ್ಯರಾಗಿ ನಾವು ಬೇರೆ ಮನುಷ್ಯಂದು ಆ ಥರ ಸೇವೆ ಮಾಡಬೇಕು ಅಂದರೆ ಹೆಂಗೆ ಅನಿಸುತ್ತೆ ಗೊತ್ತಾ. ಎಸ್ಪೆಷಲಿ ಆ ಥರ ನಾವು ಬೆಡ್ ರೆಸ್ಟಲ್ಲಿ ಇದ್ದು ಬೆಡ್ ಪ್ಯಾನ್ ಕೊಡಬೇಕು, ಅದೆಲ್ಲ ಅಂದರೆ ತುಂಬ ಕಷ್ಟ. ಒಬ್ರು ತಾಯಿ ಅಷ್ಟೇ ಮಾಡೋಕ್ಕಾಗೋದು. ಪ್ಲಸ್ ನಮ್ಮಮ್ಮ ಅದನ್ನು ಯಾವತ್ತೂ ನನಗೆ ಮುಜುಗರ ಮಾಡ್ಕೊಳ್ದೆ ಅಥವಾ ಬೇಜಾರು ಮಾಡ್ಕೊಳ್ದೆ ಒಂದಿನ ನಾನು ನೋಡಲಿಲ್ಲ ಗೊತ್ತಾ. ಶಿ ಡಿಡ್ ಇಟ್ ವಿತ್ ಹರ್ ಹೋಲ್ ಹಾರ್ಟ್. ಸೊ ನನಗೆ ಯಾವಾಗಲೂ ಇವಾಗ ನಮ್ಮಮ್ಮ ಇಲ್ಲ, ನಾನು ಎಲ್ಲೋ ಇದ್ದೀನಿ, ನಾನು ನೆನೆಸ್ಕೊಂಡು ನಮ್ಮಮ್ಮ ಒಳ್ಳೇದಾಗಲಿ, ನಮ್ಮಮ್ಮಂಗೆ ಒಳ್ಳೇದಾಗಲಿ ಅಂತ ನಾನು ಈ ಕಡೆಯಿಂದ ಎಲ್ಲೋ ಹಾರೈಸ್ತಿದ್ರೆ, ನಮ್ಮಮ್ಮಂಗೆ ತಲೆ ಮೇಲೆ ಹಿಂಗೆ ಟಿಂಗ್ ಟಿಂಗ್ ಅಂತ ಒಂದು ಲೈಟು ಪಾಯಿಂಟ್ ಬರ್ತಾ ಇರುತ್ತೆ ಅಂತ ನನಗನ್ಸುತ್ತೆ. ಅದು ಪಾಯಿಂಟ್ಸ್ ಥರ ನಾನು ಯೋಚನೆ ಮಾಡ್ತಾ ಇರ್ತೀನಿ. ಪಾಯಿಂಟ್ಸ್ ಅಂದರೆ ಇವಾಗ ಪಾಯಿಂಟ್ಸ್ ಬರುತ್ತಲ್ಲ ಗೇಮಲ್ಲಿ. ಜಗಳನ ಆಡಿಲ್ವ ನೀವು ಹಂಗಾದ್ರೆ? ಜಗಳ ತರ ಹಂಗೆಲ್ಲ ಇಲ್ಲ, ಸುಮ್ಮನೆ ಅಲ್ಲ. ಈ ಹೆಣ್ಮಕ್ಳಿಗೆ ಈಸಿಯಾಗಿ ಸಿಗೋದು ಅಮ್ಮ ಒಬ್ಬರೇ ಜಗಳ ಆಡೋಕ್ಕೆ. ಏನೋ ಒಂದು ಮಾಡಬೇಕು, ಅದು ಆಗಿರಲ್ಲ ಅಂದಾಗ ನಮ್ಗೆ ಫಸ್ಟ್ ಸಿಗೋದೇ ನಮ್ಮಮ್ಮ. ಅಮ್ಮ ಹಿಂಗೆ ನಿನ್ನಿಂದನೇ ಆಗಿದ್ದಿದ್ದು ಅನ್ನೋ ಲೆವೆಲ್ಗೂ ಜಗಳ ಆಡಿರ್ತೀವಿ ಒಂದೊಂದ್ಸತಿ. ಸಣ್ಣ ಪುಟ್ಟ ವಿಷಯಕ್ಕೆ ಆಡಿದ್ದೀನಿ. ಸೊ ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಕ್ಕೆ, ಅಂತ ವಿಷಯಕ್ಕಷ್ಟೇ, ಮೇಜರ್ ಅಲ್ಲ, ಮೈನರ್ ಆಗಿ ಒಂದಷ್ಟು ಸಣ್ಣ ಪುಟ್ಟ ಜಗಳ ಅಷ್ಟೇ. ಅದಕ್ಕಿಂತ ಜಾಸ್ತಿ ನನಗೆ ನೆನಪಿರಂಗೆ ನಾನು ನಿಜ ಹೇಳ್ತೀನಿ, ನಮ್ಮಮ್ಮ ನಾನು ಅಂದರೆ ನನ್ನ ಮೊಮ್ಮಂಗೆ ಪ್ರಾಣ. ಅದು ನನಗೆ ಗೊತ್ತು. ಯಾಕೆ ಅಂತಂದರೆ ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೂ ಅಲ್ಲಿ ಇರ್ತಾರಲ್ವ ನರ್ಸು, ಅಟೆಂಡರ್ಸ್ ಎಲ್ಲ, ಅವರಿಗೂ ನಮ್ಮಮ್ಮ ನಾನು ಶಾರುಖ್ ಖಾನ್ನ ಮೀಟ್ ಮಾಡಿರೋ ಕತೆ ಹೇಳ್ತಾ ಇದ್ದಾರೆ. ನಮ್ಮಮ್ಮಂಗೆ ನಾನು ಕಂಡ್ರೆ ಪ್ರಾಣ.
ಸೊ ನಾನು ಆ ಥರ ಇರಬೇಕಾದ್ರೆ ನನಗನ್ಸುತ್ತೆ ನಾನು ಕಷ್ಟಪಟ್ಟು ಏನೇನು ಲೈಫಲ್ಲಿ ಮಾಡಿದ್ದೀನಿ ಆ ಒಂದು ಥಿಂಗ್ಸಿಂದಾನೇ ಪೇರೆಂಟ್ಸ್ಗೆ ಖುಷಿ ಸಿಕ್ಕುವಂಥದ್ದು. ಅವ್ರಿಗೆ ಇನ್ನೇನು ಕೇಳ್ತಾರೆ, ನಮ್ಮ ಮಕ್ಕಳು ಚೆನ್ನಾಗಿರಬೇಕು, ನಮ್ಮ ಮಕ್ಕಳು ಬೆಳಿಬೇಕು, ಉದ್ಧಾರ ಆಗಬೇಕು, ಲೈಫಲ್ಲಿ ಆರಾಮಾಗಿರಬೇಕು, ಇಷ್ಟೇ ತಾನೇ ಕೇಳ್ತಾರೆ. ಸೊ ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಎಲ್ಲ ಮಕ್ಕಳು ಮಾಡಬೇಕಾಗಿರೋದು ಅದೊಂದೇ ಕೆಲಸ. ನೀವು ಚೆನ್ನಾಗಿರಿ, ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ತಾರೆ. ಮತ್ತು ಅಟ್ ದ ಸೇಮ್ ಟೈಮ್ ನೀನು ಸಣ್ಣ ಪುಟ್ಟ ವಿಷಯಗಳು ಬರುತ್ತೆ, ಎಲ್ಲರ ಮಧ್ಯನೂ ಬರುತ್ತೆ. ನಮಗೆ ಪ್ರಾಬ್ಲಮ್ ಎಲ್ಲಿ ಆಗೋದು ಅಂದರೆ ಎಕ್ಸ್ಪೆಕ್ಟೇಷನ್ಸ್ಗಳು ಭಾರಿ ಜಾಸ್ತಿ, ಭಯಂಕರ ಜಾಸ್ತಿ. ಎಲ್ರ ಮೇಲೂ ಇರುತ್ತೆ, ಎಲ್ಲಾದ್ರ ಬಗ್ಗೆನೂ ಇರುತ್ತೆ ಎಕ್ಸ್ಪೆಕ್ಟೇಷನ್ ಕಿಲ್ಸ್. ಎನಿ ಎಕ್ಸ್ಪೆಕ್ಟೇಷನ್ ನೀವು ಯಾರ ಮೇಲಾದರೂ ಇಟ್ಕೊಳ್ಳಿ, ಯಾವ್ದ್ರ ಮೇಲಾದರೂ ಇಟ್ಕೊಳ್ಳಿ, ಕಿಲ್ ಆಗುತ್ತೆ. ಸೊ ನೋ ಎಕ್ಸ್ಪೆಕ್ಟೇಷನ್. ಮತ್ತೆ ಅಕ್ಸೆಪ್ಟ್ ಹೌ ಪೀಪಲ್ ಆರ್. ತುಂಬಾ ಜನಕ್ಕೆ ಪ್ರಾಬ್ಲಮ್ ಏನಂತಂದ್ರೆ ಇವ್ರು ನಾನ್ ಹೇಳೋ ರೀತಿನೇ ನಡ್ಕೊಬೇಕು, ಇವ್ರು ನನ್ ಮಾತೇ ಕೇಳಬೇಕು. ನಮ್ಮ ದೃಷ್ಟಿಕೋನದಲ್ಲೇ ಮಾತ್ರ ನಾವು ನೋಡ್ತೀವಿ ಅವ್ರನ್ನ. ನೀವು ಹಿಂಗೇ ಇರ್ಬೇಕು, ಹಿಂಗೇ ರಿಯಾಕ್ಟ್ ಮಾಡಬೇಕು. ಎಸ್ಪೆಷಲಿ ಗಂಡ ಹೆಂಡತಿಯಲ್ಲಿ ಬರುತ್ತೆ. ಸೊ ವಿ ಶುಡ್ ಅಕ್ಸೆಪ್ಟ್ ಹೌ ಪೀಪಲ್ ಆರ್. ಇವಾಗ ನಿಂಗೆ ಪಾನಿಪುರಿ ಇಷ್ಟ ಇಲ್ಲ ಗುರು, ನನಗೆ ಮಸಾಲೆ ಪುರಿ ಇಷ್ಟ ಇಲ್ಲ ಗುರು ಅಂತಂದ್ರೆ ನಿನ್ಗೇನು ಇಷ್ಟ ನೀನು ತಿನ್ನು, ನನ್ಗೇನು ಇಷ್ಟ ನಾನು ತಿಂತೀನಿ ಅಷ್ಟೇ. ನೀನು ಇದನ್ನೇ ತಿನ್ನು, ಇದನ್ನೇ ಮಾಡು, ಇದನ್ನ ಯಾಕೆ ಮಾಡ್ತಿಲ್ಲ ಅಂತ ಬದುಕಲು ಬಿಡಿ ಕಾನ್ಸೆಪ್ಟ್ ಅಷ್ಟೇ. ಅಂಡ್ ಎಲ್ರಿಗೂ ಮರ್ಯಾದೆ ಕೊಡಿ, ರೆಸ್ಪೆಕ್ಟ್ ಎವ್ರಿ ಒನ್ ಅಷ್ಟೇ. ಸೊ ಅಕ್ಸೆಪ್ಟ್ ಮಾಡಿದ್ರೆ ರೆಸ್ಪೆಕ್ಟ್ ಬರುತ್ತೆ. ನಮ್ಗೆ ಅಕ್ಸೆಪ್ಟೆನ್ಸೇ ಇರಲ್ಲ, ಇವ್ನ್ ಯಾಕೆ ನನ್ ಮಾತು ಕೇಳ್ತಿಲ್ಲ ಇವರು ಅಂತ ಒಪ್ಕೊಂಡ್ಮೇಲೆ ಅವ್ರು ನೆಗೆಟಿವ್ಸ್ ಒಪ್ಕೋಬೇಕು, ಪಾಸಿಟಿವ್ಸ್ ಒಪ್ಕೋಬೇಕು ಅಷ್ಟೇ. ಸೊ ಆ ತರ ಇದ್ದಾಗ ರೆಸ್ಪೆಕ್ಟು ಬಂದ್ಬಿಡುತ್ತೆ ಅಷ್ಟೇ. ಸೊ ಎಲ್ಲಾ ರಿಲೇಶನ್ಶಿಪ್ಪು ಸಿಂಪಲ್ಲೇ, ಕಾಂಪ್ಲಿಕೇಟ್ ಮಾಡೋದು ನಾವೇ. ಹೌದು. ವಾಟ್ ನೆಕ್ಸ್ಟ್? ಏನೇನ್ ಪ್ಲಾನ್ಸ್ ಇದೆ? ನಂದು ಪ್ಲಾನ್ಸೇ ಫ್ಯಾಮಿಲಿ ಪ್ಲಾನಿಂಗು ಇನ್ನ ಪ್ಲಾನಿಂಗೇ ಇಲ್ಲ. ಸೊ ಸದ್ಯಕ್ಕಿಲ್ಲ, ಬಿಸಿ ಇದಾರೆ ಮೇಡಮ್. ಸೊ ಇಬ್ರು ಬಿಸಿ ಇದೀವಿ. ಸೊ ಒಂದು ಮತ್ತೆ ಅಟ್ ದ ಸೇಮ್ ಟೈಮ್ ಲೈಫ್ ಹೆಂಗ್ ಬರುತ್ತೋ ಹಂಗೆ ನದಿ ತರ ಹೋಗ್ತಾ ಇರೋದು. ಇನ್ಫ್ಯಾಕ್ಟ್ ಹೇಳ್ಬೇಕಂದ್ರೆ ನೀವು ರೀಲ್ಸ್ ಅಂತ ಹೇಳ್ತಾ ಇದ್ರಿ, ಮತ್ತೆ ಇವಾಗ ಅಫ್ಕೋರ್ಸ್ ರೀಲ್ಸ್ ಇಂದಾನೆ ಈ ಥರದ್ದು ಒಂದು ರೆಕಗ್ನಿಷನ್ ಸಿಗ್ತಾ ಇರೋವಂಥದ್ದು. ನಾನು ಅದೇ ಸಿನಿಮಾ ಮಾಡಿ, ಸೀರಿಯಲ್ ಮಾಡಿ ಮತ್ತೆ ರೀಲ್ಸ್ ಮಾಡಬೇಕು ಅಂತಂದರೆ ಅಗೇನ್ ಎಷ್ಟೋ ಸರ್ತಿ ಈ ಥರ ರೀಚ್ ಆಗುತ್ತೆ, ಈ ಥರ ಚೆನ್ನಾಗಿ ಅನಿಸುತ್ತೆ ಜನರಿಗೆ ಅಂತ ನಾನು 1% ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಒಂದು ರೀಲ್ ಬಗ್ಗೆನೂ ನಾನು ಇಟ್ಕೊಳ್ಳಲ್ಲ ಜಾಸ್ತಿ. ಅಂದರೆ ಪದೇ ಪದೇ ತೆಗೆದು ನೋಡೋದು, ಎಷ್ಟಾಗಿದೆ ವ್ಯೂಸು. ನಾನು ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ನಂದು ಪರಿಶ್ರಮ ಚೆನ್ನಾಗಿ ದಿ ಬೆಸ್ಟ್ ಮಾಡೋಕ್ಕೆ ನೋಡೋದು. ಕ್ಯಾಮ್ರಾದಲ್ಲಿ ಎಡಿಟಿಂಗಲ್ಲಿ ಚೆನ್ನಾಗಿ ಬಂದಿದೆಯಾ ಅಂಥದ್ದೆಲ್ಲ ಪ್ರಾಸೆಸ್ನ ಎಂಜಾಯ್ ಮಾಡ್ತೀನಿ. ತುಂಬ ಮಿಲಿಯನ್ಸ್ ಗಟ್ಟಲೆ ಓಡ್ಬಿಡ್ತಾ ಫುಲ್ಲು ಹಿಗ್ಬಿಡೋದು, ಏನೂ ಜಾಸ್ತಿ ವ್ಯೂಸ್ ಹೋಗ್ಲಿಲ್ವಾ ಫುಲ್ಲು ಪಾತಾಳಕ್ಕೆ ಹೋಗಿ ಕುಗ್ಬಿಡೋದು. ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಇಮೋಷನ್ಸ್ ತುಂಬ ಫ್ಲಕ್ಚುಯೇಷನ್ಸ್ ಆಗುತ್ತೆ. ನಮಗೆ BP, ಶುಗರ್, ಕೊಲೆಸ್ಟ್ರಾಲ್ ಎಲ್ಲ ಬರುತ್ತೆ. ಸೊ ಅದ್ರ ಬದಲು ಆರಾಮಾಗಿ ಮಾಡೋ ಕೆಲಸ ನೀಟಾಗಿ ಮಾಡಿ ಕೂತ್ಕೋಬೇಕಷ್ಟೇ. ಸೊ ಎಲ್ಲ ಕೆಲಸ ನಮ್ಮ ಕೈಯಲ್ಲಿರುತ್ತೆ, ಫಲ ದೇವ್ರ ಕೈಯಲ್ಲಿ. ಹೌದು ಅಷ್ಟೇ. ಈ ಕಡೆಯಿಂದ ಎಫರ್ಟ್ ನಾವೇನೇನು ಹಾಕ್ಬೋದು ದಿ ಬೆಸ್ಟ್ ಹಾಕಿ ಮಾಡುವಂಥದ್ದು, ಆ ಕಡೆಯಿಂದ ಏನು ಬರುತ್ತೋ ಕೃಷ್ಣನ್ಗೆ ಅದು ಆ ಥರ. ಕರೆಕ್ಟ್. ನಾನು ಯಾಕೆ ಫೈನಾನ್ಸ್ ಬಗ್ಗೆ ಎಷ್ಟೊಂದು ಕೇಳಿದ್ದಂದರೆ, ಈಗ ನೀವು ಕೂಡ ಒಂದು ಪಬ್ ಓಪನ್ ಮಾಡಿದ್ರಿ, ಅದಕ್ಕೆಲ್ಲ ಸ್ಟಾಫ್ಸು ಬಂದರು ಅಗೇನ್, ಅದನ್ನು ತುಂಬ ಅದ್ದೂರಿಯಾಗಿ ಓಪನಿಂಗ್ ಎಲ್ಲ ಆಯಿತು. ಆ ಜರ್ನಿ ಹೆಂಗಿತ್ತು? ಅದು ಹೆಂಗೆ ಶುರುವಾಯಿತು? ಅದನ್ನು ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಹೆಂಗೆ ಅನ್ನಿಸ್ತು? ನಂದು 1% 1 ನಯ ಪೈಸೆ ಇನ್ವೆಸ್ಟ್ಮೆಂಟು ಅದರಲ್ಲಿ ಇಲ್ಲ. ಯಾಕೆಂತಂದರೆ ಆ ಪಬ್ದು ಹೋಲ್ ಆ್ಯಂಡ್ ಸೋಲ್ ಡೀಟೇಲ್ಸ್ ಇನ್ಫಾರ್ಮೇಶನ್ ಎಲ್ಲ ಗೊತ್ತಿರೋದು ನನ್ನ ಗಂಡನ್ಗೆ. ಆ್ಯಂಡ್ ಒಂದು ವಿಷಯ ಏನಂತಂದ್ರೆ ನನ್ನ ವಿಷಯದಲ್ಲಿ ಅವ್ರು ಇಂಟರ್ಫಿಯರ್ ಆಗಲ್ಲ, ಅವ್ರ ವಿಷಯದಲ್ಲಿ ನೀವು ಇಂಟರ್ಫಿಯರ್ ಆಗಲ್ಲ. ದಿ ಬೆಸ್ಟ್ ಪಾಲಿಸಿ ನಾವಿಬ್ರು ಪಾಲಿಸುವಂಥದ್ದು. ಯಾಕಂದ್ರೆ ಒಂದು ನಂದೇ ಇಲ್ಲಿ ಕೆರ್ಕೊಳ್ಳೋಷ್ಟು ಪುರ್ಸತ್ತಿಲ್ಲದೆ ಇರೋಷ್ಟು ಕೆಲಸಗಳು ನನಗಿದೆ, ಅವ್ರಿಗೂ ಹಾಗೆ ಇದೆ. ಸೊ ಆ ಥರ ಇರಬೇಕಾದ್ರೆ ನಾನು ಇಂಟರ್ಫಿಯರ್ ಆಗಿ ಮೂಗು ತೂರಿಸ್ಕೊಂಡು ಎಷ್ಟು ಬಿಸ್ನೆಸ್ ಆಯಿತು, ಇವ್ರು ಯಾಕೆ ಬಂದರು, ಅವ್ರಿಗೆ ಯಾಕೆ ಇಷ್ಟು ಖರ್ಚು ಮಾಡಿದ್ರಿ, ಇಲ್ಲಿ ಯಾಕೆ ಇಷ್ಟು ಖರ್ಚಾಯ್ತು, ನಾನು ಅಂಥದ್ದು ಹೋಗಲ್ಲ. ಸೊ ಅಗೇನ್ ನನ್ನ ವಿಷಯಕ್ಕೂ ಅವ್ರು ಬರಲ್ಲ. ಓಕೆ. ಬಟ್ ಒಂದೇನಂದ್ರೆ ಐ ವಾಸ್ ಹ್ಯಾಪಿ ಫಾರ್ ಹಿಮ್, ಪ್ರೌಡ್ ಅಬೌಟ್ ಹಿಮ್. ಯಾಕೆಂತಂದ್ರೆ ಅದೆಲ್ಲ ಸಣ್ಣ ಪುಟ್ಟ ವಿಷಯ ಅಲ್ಲ ನನಗೆ ಆಸ್ ಅ ಪರ್ಸನ್. ಇಫ್ ಐ ಥಿಂಕ್ ನನ್ನ ಹೆಂಡತಿ ಅಂತ ಹೇಳ್ತಿಲ್ಲ, ಯಾಕಂತಂದ್ರೆ ಒಂದು ಸಣ್ಣದು ಏನೋ ಒಂದು ಅಂಗಡಿ ಓಪನ್ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಕ್ಯಾಪಿಟಲ್ ಬೇಕು, ಇನ್ವೆಸ್ಟ್ಮೆಂಟ್ ಬೇಕು, ಪ್ರಮೋಷನ್ ಮಾಡಬೇಕು, ಮತ್ತೆ ಅಂದ್ರೆ ಪ್ರಾಡಕ್ಟ್ಸ್ ಇರಬೇಕು, ಅಲ್ಲಿ ಸೇಲ್ಸ್ ಸರಿಯಾಗಿ ಆಗಬೇಕು, ಪ್ರತಿಯೊಂದು ಇರುತ್ತೆ. ಬಿಸ್ನೆಸ್ ಅಂದ್ರೆ ಅದು ದೊಡ್ಡ ಹೊರೆ, ಅದನ್ನ ನಿಭಾಯಿಸೋ ಶಕ್ತಿ
ಕೆಲವ್ರಿಗೆ ಮಾತ್ರ ಇರುತ್ತೆ. ಹೌದು. ಸೊ ಅಷ್ಟು ಜನ ಸಾಥ್ ಕೊಟ್ರಲ್ಲ ಅವತ್ತಿನ ದಿನ ಹೆಂಗೆ ಶೇರ್ ಮಾಡ್ತೀರಾ? ಅದು ಅಶ್ವಿನಿ ಮ್ಯಾಮ್ ಬಂದು ಅದನ್ನ ಇನಾಗ್ರೇಟ್ ಮಾಡಿದ್ದು. ಸೊ ಹೆಂಗಿತ್ತು ಆ ದಿನ? ಐ ವಾಸ್ ವೆರಿ 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 ಹ್ಯಾಪಿ. ಯಾಕಂದರೆ ನಾನು 3-4 ತಿಂಗಳಿಂದ ಅದಕ್ಕೆ ವೇಟ್ ಮಾಡ್ತಿದ್ದೆ, ಯಾವ ಥರ ಡ್ರೆಸ್ ಹಾಕ್ಕೊಳ್ಬೇಕು ಎಲ್ಲ ಫುಲ್ಲು ರೆಡಿಯಾಗಿ. ಐ ವಾಸ್ ವೆರಿ ವೆರಿ ಪ್ಲ್ಯಾನ್ಡ್ ಅಬೌಟ್ ಇಟ್. ಆ್ಯಂಡ್ ನಾನು ಇನ್ಫ್ಯಾಕ್ಟ್ ಯು ನೋ ವಾಟ್, ನಾನು ಗೂಗಲ್ ಮಾಡಿದ್ದೀನಿ ಹೌ ಟು ಹ್ಯಾಂಡಲ್ ಪೀಪಲ್, ಹೌ ಟು ಟ್ರೀಟ್ ಪೀಪಲ್, ಹೌ ಟು ಬಿ ಎ ಗುಡ್ ಹೋಸ್ಟ್. ಇದೆಲ್ಲ ನನಗೆ ಏನಂದರೆ ರಿಸರ್ಚ್ ಜಾಸ್ತಿ ಮಾಡ್ತೀನಿ ನಾನು ಹಿಂದೆ. ಅಂದರೆ ನನ್ನನ್ನು ನಾನು ಹೆಂಗೆ ಕಂಡಕ್ಟ್ ಮಾಡ್ಕೊಳ್ಬೇಕು. ಇನ್ಫ್ಯಾಕ್ಟ್ ಈ ಇಂಟರ್ವ್ಯೂ ಆಗಬೇಕಾದ್ರೂ ನಾನು ಮುಂಚೆ ಏನೇನು ಮಾತಾಡಬೇಕು, ಯಾವ ಥರ ಇರಬೇಕು. ಆಲಿಯಾ ಭಟ್ ಆ ಇಂಟರ್ವ್ಯೂ ಅಲ್ಲಿ ಅವಳು ಹೆಂಗೆ ಮಾತಾಡಿದ್ಲು, ನಾನು ಸೀರಿಯಸ್ಲಿ ಏನು ಕ್ವೆಶನ್ ಕೇಳ್ತಾರೆ ನಾನು ಏನು ಆನ್ಸರ್ ಮಾಡಬೇಕು, ಯಾವ ಜನಕ್ಕೆ ಇಷ್ಟ ಆಗುತ್ತೆ, ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಬಂದಿದ್ದೆ ಸ್ವಲ್ಪ. ಸೊ ಆವತ್ತಿನ ದಿನಕ್ಕೂ ನಾನು ಪೂರ್ತಿ ಎಲ್ಲ ರಿಸರ್ಚ್ ಮಾಡಿದ್ದೆ, ಗೂಗಲ್ ಮಾಡಿದ್ದೆ. ಇನ್ಫ್ಯಾಕ್ಟ್ ನಾನು ಅಂದರೆ ನಗ್ನಗ್ತಾ ಮಾತಾಡಿಸ್ಬೇಕು, ಮತ್ತು ಎಲ್ಲೂ ಎನರ್ಜಿ ಡ್ರಾಪ್ ಆಗಬಾರ್ದು, ರಾತ್ರಿವರೆಗೂ ನಾನು ಸಸ್ಟೇನ್ ಆಗಬೇಕು, ಎಲ್ಲೂ ಕೋಪ ಬರೋ ಥರ ಇದು ಮಾಡ್ಕೊಬಾರ್ದು. ಒಬ್ರಿಗೆ ಫೋಟೋ ಕೇಳ್ತಾ ಇರ್ತಾರೆ, ಇನ್ನೊಬ್ರು ಇನ್ನೇನೋ ಅಲ್ಲೇನೋ ಸಮಸ್ಯೆ ಬರ್ಬೋದು, ನಾನು ಆ ಒಂದು ಸಿಚುವೇಶನ್. ಸೊ ಅಂಥದ್ದೆಲ್ಲದು ಪೂರ್ತಿ ಐ ವಾಸ್ ವೆರಿ ವೆಲ್ ಪ್ರಿಪೇರ್ಡ್ ನಂದು ವಿಷಯದಲ್ಲಿ. ಆ್ಯಂಡ್ ಅಫ್ಕೋರ್ಸ್ ಅಲ್ಲಿ ಅಷ್ಟು ಜನ ಬಂದಿದ್ರು ಅಂದರೆ ಅವರು ವರುಣ್ ಮೇಲೆ ಇಟ್ಟಿರೋ ಪ್ರೀತಿಗಲ್ಲಿ ಬಂದಿದ್ದು. ಆ್ಯಂಡ್ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಫಾರ್ ಆಲ್ ಆಫ್ ದೆಮ್. ಇಡೀ ಸ್ಯಾಂಡಲ್ವುಡ್ಡೇ ಅವತ್ತಲ್ಲಿತ್ತು. ನನಗೆ ಎಷ್ಟು ಆಶ್ಚರ್ಯ ಆಯಿತು ಅಂದರೆ, ಟು ಬಿ ಫ್ರ್ಯಾಂಕ್, ಒಂದು ಯಾವುದೋ ಅವಾರ್ಡ್ ಫಂಕ್ಷನ್ ಮಾಡ್ತಾರೆ ಅಂದರೆ ಒಂದು ಚಾನಲ್ಗೆ ಅಷ್ಟು ಜನ ಕೂಡ್ಸೋದು ಕಷ್ಟ. ಒಬ್ರು ಯಾರೋ ಶೂಟಿಂಗ್ ಒಳ್ಳೆ ಕಪ್ಪೆ ತಕ್ಕಡಿಗೆ ಹಾಕ್ದಂಗೆ ಇರುತ್ತೆ, ಒಬ್ರು ಯಾರೋ ಶೂಟಿಂಗ್ ಹೋಗ್ತಿರ್ತಾರೆ, ಇನ್ಯಾರೋ ಇನ್ನೆಲ್ಲೋ ಪರ್ಸ್ನಲ್ ಶಾಪಿಂಗಲ್ಲಿ ಇರ್ತಾರೆ, ಇನ್ಯಾರೋ ಟ್ರಾವೆಲಿಂಗಲ್ಲಿ ಇರ್ತಾರೆ, ಇನ್ಯಾರೋ ಏನೇನೋ. ಅಷ್ಟು ಜನ ನಂಗೆ ಅವಾರ್ಡ್ ಬಂದಿಲ್ಲ, ನಾನು ಬರಲ್ಲ ಅಂದ್ಬಿಡ್ತಾರೆ. ಕರೆಕ್ಟ್, ನನ್ಗೆ ಅವಾರ್ಡ್ ಬಂದಿಲ್ಲ, ನಾನು ಬರಲ್ಲ, ನಾನೇನಕ್ಕೆ ಬರಲಿ, ಪರ್ಫಾರ್ಮೆನ್ಸ್ ಇದೆಯಾ ಅದಕ್ಕೆ ಬರ್ತೀವಿ ಬೇಕಂದರೆ. ಹಿಂಗಿರುತ್ತೆ. ಹಂಗೆ ಅಷ್ಟು ಜನನ ಒಟ್ಟಿಗೆ ಸೇರ್ಸೋದಿದೆಲ್ಲ ಸಂಘಟನೆಯ ಏನು ಕರ್ತೃ. ಅಷ್ಟು ಜನರನ್ನ ಸಂಭಾಳಿಸೋದು, ಸಂಪಾದಿಸೋದು ತುಂಬ ಕಷ್ಟ. ಹೌದು, ಅಬ್ಸಲ್ಯೂಟ್ಲಿ ಅಲ್ವಾ? ನನಗೆ ಪಬ್ ಬಗ್ಗೆ ಡೀಟೇಲ್ಸ್ ಬಗ್ಗೆ ಅದೆಲ್ಲ ಹೋಯಿತು. ನನಗೆ ಅದು ಮೆಸೇಜ್ ಬಂತು, ಇನ್ವಿಟೇಷನ್. ಈ ಕಡೆ PR ಅವ್ರದ್ದು ಬಂತು, ಈ ಕಡೆ ವರುಣ್ ಅವ್ರದ್ದು ಬಂತು. ಇನ್ವಿಟೇಷನ್ ನೋಡ್ತಿದ್ದೀನಿ, ನನಗೆ ಶಾಕು. ಓಕೆ, ಅದಾಯಿತು ಫಸ್ಟ್. ಯಾಕಂದರೆ ಅಶ್ವಿನಿ ಮ್ಯಾಮ್ ಬಂದು ಇನಾಗ್ರೇಟ್ ಮಾಡಿ. ಸೆಕೆಂಡ್ ಥಿಂಗ್ ನೋಡ್ತೀನಿ, ವೀಡಿಯೋಸ್ ಎಲ್ಲ ನೋಡ್ತಿದ್ದೀನಿ, ಹಿಂಗೆ ಕೂತ್ಕೊಂಡ್ಬಿಟ್ಟೆ ನಾನು. ಗುರು ಹಿಂಗೆಲ್ಲ ಇರುತ್ತಾ, ಇಷ್ಟು ಜನ ಬಂದಿದ್ದಾರಾ, ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರಿದಾರ. ಅದರಲ್ಲಿ ಅಯ್ಯೋ ದೇವ್ರೇ ಭಗವಂತ, ನನಗೆ ಆವತ್ತಿನ ದಿನ ಎಲ್ಲ ಖುಷಿನೋ ಖುಷಿ. ಅದನ್ನು ಎಷ್ಟು ಸತಿ ಆ ವಿಡಿಯೋ ನೋಡಿದ್ದೀನೋ ನಂಗೆ ಗೊತ್ತಿಲ್ಲ. ಅದು ಬಂತಲ್ಲ ವಿಡಿಯೋ ನಮಗೆಲ್ಲರಿಗೂ. ಸೊ ನಾನೇ ನೋಡ್ಬಿಟ್ಟಿದ್ದೀನಿ, ಇವ್ರು ಬಂದಿದ್ದಾರೆ, ನಾನು ಹೋಗ್ಬೇಕಾಗಿತ್ತು, ಯಾಕೆ ಹೋಗ್ಲಿಲ್ಲ ಅಂತ ಮಿಸ್ ಮಾಡ್ಕೊಂಡಿದ್ದೀನಿ ಅವತ್ತು. ಆ್ಯಕ್ಚುಲಿ ನನಗೂ ತುಂಬ ಹ್ಯಾಪಿ ಅನಿಸ್ತು. ಯಾರಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ಲಿ. ಶ್ರೀಮೌಳಿ ಅವರು, ಧ್ರುವ ಅವರು, ಅಜಯ್ ರಾವ್ ಅವರು, ಪ್ರೇಮ್ ಅವರು, ಎಲ್ಲರೂ ಸತೀಶ್ ಅವರು, ಡಾಲಿ ಧನಂಜಯ್ ಅವರು, ಪ್ರತಿಯೊಬ್ಬರು ಬಂದಿದ್ರು. ಆ್ಯಂಡ್ ಟೈಮ್ ಸ್ಪೆಂಡ್ ಮಾಡಿದ್ರು. ಅದು ನನಗೆ ಖುಷಿ ಅನಿಸಿದ್ದು. ಸುಮ್ಮನೆ ಬಂದೆ ಹೋದೆ ಥರ ಹಂಗಿರ್ಲಿಲ್ಲ. ನಮ್ಮದೇ ಫ್ಯಾಮಿಲಿಲಿ ಈಗ ನಮ್ಮ ಮನೆ ಗೃಹ ಪ್ರವೇಶ ಬನ್ನಿ ಅಂತ ಎಲ್ಲಾನು ನೆಂಟರಷ್ಟನ್ನೆಲ್ಲ ಸೇರಿಸ್ತೀವಲ್ಲ, ಹಂಗಿತ್ತದು. ಎಲ್ಲರೂ ಮಜಾ ಮಾಡ್ತಿದ್ದಾರೆ, ಎಲ್ಲರೂ ಖುಷಿ ಪಡ್ತಿದ್ದಾರೆ. ಅದರಲ್ಲೂ ರಕ್ಷಿತಾ ಮೇಡಮ್ ಅಂತೂ ಏನು ಎಂಜಾಯ್ ಮಾಡಿಬಿಟ್ರು. ಐ ಆಮ್ ಸೋ ಹ್ಯಾಪಿ. ಇದೆಲ್ಲ ಅಫ್ಕೋರ್ಸ್ ವರುಣ್ದೇ ಇದು. ಹೌದು, ನನ್ನ ಕಡೆಯಿಂದ ಒಂದಷ್ಟು ಜನ ನಾನು ಕರೆದಿರ್ಬೋದು, ಬಟ್ ಮೇಜರ್ಲಿ ಅವರ ಒಂದು ಪ್ರೀತಿಗೋಸ್ಕರನೇ ಬಂದಿದ್ದು. ಎಷ್ಟೊಂದು ಜನರನ್ನ ದುಡ್ಡು ಸಂಪಾದಿಸ್ಬೋದು, ಅವ್ರಿಗೆ ಆ ದುಡ್ಡು ಇವತ್ತಿರೋದು ನಾಳೆ ಹೋಗುತ್ತೆ. ಬಟ್ ಈ ಜನರ ಸಂಪಾದನೆ ಇದೆಲ್ಲ, ಇದು ಯಾವತ್ತೂ ಒಂಥರ ದೊಡ್ಡ ನಿಧಿ. ಆ್ಯಕ್ಚುಲಿ ನನ್ನ ಟಚ್ವುಡ್ ದೇವ್ರಿಗೆ ದೊಡ್ಡ ನಮಸ್ಕಾರ ಹಾಕಬೇಕು. ಯಾಕಂದರೆ ನನ್ನ ಗಂಡನೂ ಅಷ್ಟೇ, ನನ್ನ ಇಡೀ ಫ್ಯಾಮಿಲಿನೂ ಅಷ್ಟೇ, ನನ್ನ ಅತ್ತೆ, ನನ್ನ ಮೈದ್ನ, ಪ್ರತಿಯೊಬ್ಬರೂ ಅಷ್ಟೇ ತುಂಬ ಸಪೋರ್ಟಿವ್. ಆ್ಯಂಡ್ ನಾನು ಏನು ಕೆಲಸ ಮಾಡ್ತೀನಿ ಅದ್ರ ಬಗ್ಗೆ ತುಂಬ ಪ್ರೌಡ್ ಅನಿಸುತ್ತೆ ಅವ್ರಿಗೆ. ಎಸ್ಪೆಷಲಿ ನನ್ನ ಸಿಸ್ಟರ್, ನಂದು ಅಡುಗೆ ತಿಂಡಿ ವಿಷಯಕ್ಕೆಲ್ಲ ಅವರೇ ಸಪೋರ್ಟ್ ಮಾಡೋದು. ಆ್ಯಂಡ್ ನಂದು ಕ್ಲೋತ್ಸು ಎಸ್ಪೆಷಲಿ ಎಲ್ಲಿದೆ ಏನಿದೆ ಅದೆಲ್ಲ ಸ್ವಲ್ಪ ಅವ್ರು ನೋಡ್ತಾರೆ. ಆ್ಯಂಡ್ ಸೇಮ್ ನನಗೆ ಎಸ್ಪೆಷಲಿ ನಾನು ಮದುವೆ ಆಗಿ ಹೋಗಿ ಸ್ಟಾರ್ಟಿಂಗಲ್ಲಿ ಅವ್ರು ನಮ್ಮ ಅಮ್ಮನ ಥರ ನೋಡ್ಕೊಳ್ಳೋರು. ಸೊ ಮನೇಲಿ ಇಷ್ಟೆಲ್ಲ ಸಪೋರ್ಟ್ ಇದೆ. ಸೊ ಅದು ಒಬ್ಬರ ಕಡೆಯಿಂದ ಆಗಲ್ಲ, ಎರಡೂ ಕಡೆಯಿಂದ ಸೇರಿದ್ರೇ ಚಪ್ಪಾಳೆ ಆಗೋದು. ಸೊ ಅವ್ರ ಸಪೋರ್ಟು ಇದೆ, ಅವರು ಸಪೋರ್ಟ್ ಮಾಡೋದಕ್ಕೆ ನಿಮ್ಮ ಒಂದು ಸಹಕಾರನೂ ಇದೆ. ನಿಮ್ಮ ಮೇಲೆ ಪ್ರೀತಿ ಅವ್ರಿಗಷ್ಟೇ ಇದ್ದರೆ ಸಾಲದು,
ನೀವು ಅವ್ರನ್ನ ಅಷ್ಟೇ ಪ್ರೀತಿಸೋದಕ್ಕೆ ಆ ಪ್ರೀತಿ ನಿಮಗೆ ವಾಪಸ್ ಸಿಗ್ತಿರೋದು. ಸೊ ಲೈಫಲ್ಲಿ ಎಲ್ಲದೂ ಹೀಗೆ ಚೆನ್ನಾಗಿರಲಿ, ಇನ್ನೂ ಖುಷಿ ಹೆಚ್ಚಾಗಲಿ ಅಂತ ವಿಶ್ ಮಾಡ್ತೀನಿ. ಆ್ಯಂಡ್ ನಾವೆಲ್ಲರೂ ಅದೇ ಕೇಳ್ತಾ ಇದ್ದೀವಿ, ಯಾವಾಗ ಏನು ಕತೆ ಫ್ಯಾಮಿಲಿ ಪ್ಲ್ಯಾನಿಂಗು ಅಂತ. ನೀವು ಹೇಳಿದ್ರೆ ಇಬ್ಬರು ಬ್ಯುಸಿ ಇದ್ದೀವಿ ಅಂತ, ಆದಷ್ಟು ಬೇಗ ಅದು ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಆ್ಯಂಡ್ ಇನ್ನೂ ಚೆನ್ನಾಗಿ ನಮ್ಮನ್ನು ರಂಜಿಸಿ. ಥ್ಯಾಂಕ್ ಯು. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಪಾಂಚಾಲಿ ಅವರೇ, ನನಗೆ ಯುನೋ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಫಸ್ಟ್ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿದೆ, ಅದು ಏನು ತಿಂತೀರಾ ಅಂತ. ಒಂದು ಬಿಳಿ ಕೂದಲು ಇಲ್ಲ, ಕೂದಲು ಇಲ್ಲ ನೋಡಿ, ಎಷ್ಟು ಹೋಗಿದೆ ನಿಮಗೆ. ಇದು ಕರ್ಲಿ ಕೂದಲಿಂದ ಒಂದು ಅಡ್ವಾಂಟೇಜ್ ಅಷ್ಟೇ. ಇದು ನೀವು ಚೆನ್ನಾಗಿ ಎಣ್ಣೆ ಎಲ್ಲ, ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಬಾಚ್ಬಿಟ್ಟು ಹಿಂಗೆ ಹೆಣಂದ್ರೆ ಅದ್ರದ್ದು ರಿಯಾಲಿಟಿ ಗೊತ್ತಾಗುತ್ತೆ. ಅಯ್ಯೋ ಇಲ್ಲಿ ಬಾಲ ಥರ ಇದೆ ಇದು, ಬಟ್ ಕರ್ಲಿ ಆಗಿರೋದ್ರಿಂದ ಬೌನ್ಸ್ ಆಗುತ್ತೆ. ಬಟ್ ಎಷ್ಟು ಉದ್ದ ಇದೆ ನಂದಿತ್ತು, ಆ ಥರ ಹೋಗ್ಬಿಡ್ತು ಕಲರಿಂಗು, ಆ ಸ್ಟ್ರೈಟ್ನಿಂಗು ಎಲ್ಲ ಮಾಡಿಸಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ಆಪರ್ಚುನಿಟಿಗೆ. ಆ್ಯಂಡ್ ವಿಶ್ವವಾಣಿಗೂ ಕೂಡ ತುಂಬ ಥ್ಯಾಂಕ್ ಯು. ಯಾಕೆಂತಂದರೆ ಒಬ್ರನ್ನ ಇಂಟರ್ವ್ಯೂ ಮಾಡಬೇಕು ಅಂತ ಹೇಳಿದಾಗ ಸೆಲೆಕ್ಟ್ ಮಾಡೋದಕ್ಕೆ ಅಟ್ಲೀಸ್ಟ್ ಒಂದು 3 ಜನ ಆದ್ರೂ ಇರ್ತಾರೆ ಅಲ್ಲಿ, ಕರೆಕ್ಟಾ? 3 ಜನ ಇರ್ತಾರೆ. ಸೊ ಓಕೆ ಮಾಡೋದಕ್ಕೆ. ಸೊ ಅವ್ರದ್ದು ಕಾಂಟೆಂಟ್ ನಮ್ಮದು ಯುನೋ ನೀಶ್ಗೆ ಮ್ಯಾಚ್ ಆಗುತ್ತೆ, ಮತ್ತು ಸೂಟಬಲ್ ಆಗ್ಬೋದು, ಈ ಥರದ್ದೆಲ್ಲ ಸಾಕಷ್ಟು ಡಿಸ್ಕಷನ್ಸ್ ಬರುತ್ತೆ. ಸೊ ಆ ಥರ ಇರಬೇಕಾದ್ರೆ ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೀ. ಆ್ಯಂಡ್ ಡೀಟೇಲ್ಡ್ ಆಗಿ ನನ್ನ ಒಂದು ಜರ್ನಿ, ನನ್ನ ಒಂದು ಲೈಫ್ ಬಗ್ಗೆ ನನಗೆ ಹೇಳೋದಕ್ಕೆ ಅವಕಾಶ ಸಿಕ್ತು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಹೇಳಿರೋ ಜಾಗಕ್ಕೆ ಟೈಮಿಗೆ ಅಡ್ಜಸ್ಟ್ ಮಾಡಿಕೊಂಡು ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಂದೇನಂದರೆ ಟೆಕ್ನಿಕಲಿ ಕೂಡ ಅಷ್ಟೇ 3 ಕ್ಯಾಮ್ರಾ. ಸೊ ಐ ವಾಸ್ ಫೀಲಿಂಗ್ ವೆರಿ ಹ್ಯಾಪಿ ಹೌ ದೇ ಆರ್ ಡೂಯಿಂಗ್ ಇಟ್ ವೆರಿ ಪ್ರೊಫೆಷ್ನಲಿ ಅಂತ. ಸುಮ್ಮನೆ ಏನೋ ಮಾಡಬೇಕು ಅಂತ ಬೇಕಾಬಿಟ್ಟಿ ಮಾಡೋದಕ್ಕೂ ನೀಟಾಗಿ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಸಣ್ಣ ವಿಷಯನೇ ಆಗಿರ್ಬೋದು, ಈ ಸಣ್ಣ ವಿಷಯನೇ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಮ್ಮನ್ನು ಮುಂದಕ್ಕೆ ತೊಗೊಂಡು ಹೋಗೋವಂಥದ್ದು. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ. ಆ್ಯಂಡ್ ಥ್ಯಾಂಕ್ ಯು ಪಾಂಚಾಲಿ ಅವರೇ. ಒನ್ ಥಿಂಗ್, ನನಗೆ ಯು ಮೇಡ್ ಮೈ ಡೇ. ಯಾಕಂದರೆ ಅಷ್ಟು ಕಷ್ಟಪಟ್ಟು ನಾವೇನೋ ಒಂದು ಇಂಟ್ರೆಸ್ಟ್ ತೋರಿಸಿ ಅದು ಕೆಲವೊಬ್ಬರಿಗೆ ರೀಲ್ಸ್ ಮಾಡ್ತಾರೆ ಬಿಡು ಅಂತ ಹೇಳೋ ಅಂಥದ್ದು ಇರುತ್ತೆ. ಇನ್ನೊಂದಷ್ಟು ಜನಕ್ಕೆ ಅದ್ರದ್ದು ಎಫರ್ಟ್ಸು, ಅದರದ್ದು ಸಿನ್ಸಿಯಾರಿಟಿ, ಅದರದ್ದು ಮಜಾ ಮತ್ತು ಅದರದ್ದು ವರ್ಕ್ ಗೊತ್ತಿರಬೇಕಾದ್ರೆ ಆ ಬೇರೆ ರೀತಿ ಮಾತಾಡ್ಸೋಂಥದ್ದು ಇರುತ್ತೆ. ಸೊ ಥ್ಯಾಂಕ್ ಯು ಫಾರ್ ಸೇಯಿಂಗ್ ದ್ಯಾಟ್ ಯು ನೋ ಯು ಲೈಕ್ ಮೈ ಕಾಂಟೆಂಟ್ ಆ್ಯಂಡ್ ಮೈ ಎಫರ್ಟ್ಸ್ ಅಂತ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ಆ ಎಫರ್ಟ್ ಎಷ್ಟಿರುತ್ತೆ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು. ನೀವು ಸುಮ್ಮನೆ ಒಂದು ಸಣ್ಣ ಡೈಲಾಗ್ ಹೇಳ್ಕೊಡಿ, ಅದ್ರ ಡೆಲಿವರ್ ಮಾಡೋಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ, ಕೆಲವ್ರಿಗೆ ಮಾತ್ರ ಸಾಧ್ಯ. ಸೊ ಅದನ್ನು ನೀವೇ ಎಲ್ಲ ರೆಡಿ ಮಾಡಿಕೊಂಡು ಅಷ್ಟು ಚೆನ್ನಾಗಿ ನಿಮ್ಮ ಟೀಮ್ನ ಕಟ್ಕೊಂಡು ನೀವು ಕೆಲಸ ಮಾಡ್ತಿದ್ದೀರಲ್ಲ, ಅದು ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ತುಂಬ ಜನಕ್ಕೆ ನೀವು ಇನ್ಸ್ಪಿರೇಷನ್ ಆಗಿದ್ದೀರ ಎಷ್ಟೊಂದು ವಿಷಯಕ್ಕೆ. ನಿಮಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ಬಟ್ ನಮಗಂತೂ ಸುಮಾರು ಜನ ಹೇಳ್ತಾರೆ ಸಖತ್ತಲ್ಲ ಇವರು ಅಂತ. ಸೊ ಹಂಗೆ ಅನ್ಸ್ಕೊಳ್ಳೋದು ಎಲ್ಲರಿಗೂ ಸಾಧ್ಯ ಇಲ್ಲ. ಸೊ ನಿಮಗೆ ಅಂಥದ್ದೊಂದು ದೇವರ ಆಶೀರ್ವಾದ ಕೊಟ್ಟಿದ್ದಾನೆ, ಅದು ಒಂದಷ್ಟು ಜನಕ್ಕೆ ತಲುಪಲಿ ಬಿಡಿ. ನೀವೀಗ ತಲುಪಿದ್ದೀರಾ, ಎಷ್ಟೊಂದು ಮಿಲಿಯನ್ ಜನಕ್ಕೆ ತಲುಪ್ತಿದ್ದೀರಾ. ಬಟ್ ನಮ್ಮ ವ್ಯೂವರ್ಸ್ಗೂ ಒಂದು ಸ್ಪೆಷಲ್ ಆಗಿ ನಿಮ್ಮೊಳಗಿನ ಒಂದು ಪರ್ಸ್ನಾಲಿಟಿನ ತೋರಿಸ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಸೊ ಇದು ಬಹುದಿನಗಳ ಆಸೆ ಇವತ್ತು ಈಡೇ. ಆ್ಯಂಡ್ ಆ್ಯಕ್ಚುಲಿ ಜನರಿಗೂ ನಾನು ಐ ವಾಂಟೆಡ್ ಟು ಥ್ಯಾಂಕ್ ಯು. ಯಾಕಂದರೆ ತುಂಬ ಜನ ನೋಡ್ತಾ ಇದ್ದೀರಾ ರೀಲ್ಸ್, ಎಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಪರ್ಸ್ನಲಿ ತುಂಬ ಜನ ಮೆಸೇಜ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾರೆ. ಆ್ಯಂಡ್ ತುಂಬ ಖುಷಿಯಾಗೋ ವಿಷಯ ಏನು ಅಂತಂದರೆ, ನಾನು ಇವಾಗ ಜನರಲಿ ಒಂದು ರೀಜನ್ ಇರುತ್ತೆ, ಒಂದು ಏಜ್ ಗ್ರೂಪ್ ಇರುತ್ತೆ, ಇವ್ರಿಗೆ ಮಾತ್ರ ಇಷ್ಟ ಆಗುತ್ತೆ ಮತ್ತು ಈ ರೀಜನ್ಗೆ ಮಾತ್ರ ಅಂತ. ಬಟ್ ಮೊನ್ನೆ ನಾನು ಯಾವುದೋ ಬೇರೆ ಊರಿಗೆ ಹೋಗಿದ್ದೆ, ಅಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ, ಏಜ್ ಆಗಿರೋ ಪೀಪಲ್ವರೆಗೂ ದೇ ಕೇಮ್ ಅಂಡ್ ದೇ ಸ್ಪೋಕ್ ಟು ಮೀ. ಹೌದು, ಎಲ್ಲರಿಗೂ ಇಷ್ಟ ಆಗ್ತೀರಾ ನೀವು. ಸೊ ನನಗೆ ಐ ವಾಸ್ ಲೈಕ್, ನನ್ನ ದೇವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದೆ. ಯಾಕಂದರೆ ಮಕ್ಕಳನ್ನ ಇಂಪ್ರೆಸ್ ಮಾಡೋದು ತುಂಬ ಕಷ್ಟ. ಆ್ಯಂಡ್ ವಯಸ್ಸಾಗಿರೋರು ರೀಲ್ಸ್ ನೋಡ್ತಾರ ಅನ್ನೋದೇ ನಂಗೆ ಗೊತ್ತಿರಲಿಲ್ಲ. ಸೊ ನನಗೆ ಅದು ಎಲ್ಲ ಗ್ರೂಪನ್ನು ಟಚ್ ಮಾಡ್ತಾ ಇರೋದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್. ಆ್ಯಂಡ್ ಜನ ರಿಸೀವ್ ಮಾಡ್ಕೊಳ್ತಾ ಇರೋವಂಥ ಒಂದು ವಿಷಯ ಇದೆಯಲ್ಲ, ಅದಕ್ಕೂ ಐ ಆಮ್ ವೆರಿ ಗ್ರೇಟ್ಫುಲ್. ಆ್ಯಂಡ್ ಮೆಸೇಜ್ ಮಾಡ್ತಾರೆ, ಕಾಮೆಂಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾನು ಸಿಕ್ಕಿದಾಗ ಕೂಡ ನನ್ನ ಮಾತಾಡಿಸ್ತಾರೆ. ಸೊ ಅದು ಏನು ಗೊತ್ತಾ, ಖುಷಿ ಕೊಡುತ್ತೆ ಒಂಥರ. ದೇವರೇ ಇದಕ್ಕೆಲ್ಲ ರೀಸನ್. ಐ ಆಲ್ವೇಸ್ ಸೇ ದ್ಯಾಟ್ ದೇವ್ರದೊಂದು ಆಶೀರ್ವಾದ ಖಂಡಿತ ಕಾರಣ ಆಗುತ್ತೆ. ಹೌದು. ಆ್ಯಂಡ್ ಎಲ್ಲರೂ ಅಷ್ಟೇ ಬೇರೆಯವ್ರಿಗೆ ಒಳ್ಳೇದು ಮಾಡಿ, ಒಳ್ಳೇದನ್ನು ಬಯಸಿ. ನಾನು ಲೈಫಲ್ಲಿ ಒಂದನ್ನು ಫಾಲೋ ಮಾಡ್ತಾ ಇದ್ದೀನಿ, ಅಟ್ಲೀಸ್ಟ್ ದಿನಕ್ಕೆ ಒಬ್ರಿಗಾದ್ರೂ ಯಾವುದಾದ್ರೂ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ. ಬೀಟ್ ಫೈನಾನ್ಷಿಯಲ್ ಒಂದೇ ಅಲ್ಲ,
ಎಲ್ಲ ಥರ ಎಲ್ಲ ಮಾರಲ್ ರೀತಿಯಿಂದ ಸಪೋರ್ಟ್ ಕೂಡ ಮಾರಲ್ ಮ್ಯಾಟರ್ ಸಪೋರ್ಟ್ ಕೊಡುವಂಥದ್ದು, ಯಾವುದೋ ಫ್ರೆಂಡ್ ಜೊತೆ ಏನಾದರೂ ವಿಷಯ ಏನಾದರೂ ಅವ್ರಿಗೆ ತೊಂದರೆ ಇದ್ದರೆ ಅವ್ರಿಗೆ ಸಾಂತ್ವನ ಹೇಳುವಂಥದ್ದು, ಸಣ್ಣ ಪುಟ್ಟ ಯಾವ ರೀತಿ ಆದರೂ ಆಗಿರಲಿ ಅಂತ. ಸೊ ನೀವು ಅದನ್ನು ಟ್ರೈ ಮಾಡಿ. ಸೊ ಅವಾಗ ಏನಾಗುತ್ತೆ, ವರ್ಲ್ಡ್ ವಿಲ್ ಬಿಕಮ್ ಅ ಬೆಟರ್ ಪ್ಲೇಸ್, ಹ್ಯಾಪಿ ಪ್ಲೇಸ್ ಫಾರ್ ಎವ್ರಿ ಒನ್. ಎಲ್ಲರೂ ಒಬ್ರಿಗೊಬ್ರ ಜೊತೆ ಕರುಣೆಯಿಂದ ಕೈಂಡ್ನೆಸ್ಸಿಂದ ಬಿಹೇವ್ ಮಾಡಿದಾಗ ಚೆನ್ನಾಗಿರುತ್ತೆ ಲೈಫು. ಸುಮ್ಮನೆ ನಾವು ನಮ್ಮ ಕೋಪನ ಇನ್ನೊಬ್ಬರ ಮೇಲೆ ತೀರಿಸ್ಕೊಳ್ಳೋದು, ಜಗಳ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ಅವಾಯ್ಡ್ ಆಗುತ್ತೆ. ಸೊ ಎಸ್ಪೆಷಲಿ ನಾವು ಹ್ಯೂಮನ್ ಬೀಯಿಂಗ್ಸ್ ಆಗಿ ನನ್ಗನ್ಸೋದು, ಈ ಜಿರ್ಲೆನೋ ಕಪ್ಪೆ ಆಗೋ ಹಲ್ಲಿ ಆಗೋ ಹುಟ್ಟಿಲ್ಲ, ನಮಗೆ ಮಾತಾಡೋ ಶಕ್ತಿ ಕೊಟ್ಟಿದ್ದಾನೆ ದೇವರು. ಗಾಡಿ ಓಡಿಸ್ತೀವಿ, ಫೋನ್ ಆಪ್ರೇಟ್ ಮಾಡ್ತೀವಿ, ಏನೇನೆಲ್ಲ ಮಾಡ್ತೀವಿ, ಎಲ್ಲ ಲೈಫಲ್ಲಿ ಎಲ್ಲ ಮಜಲುಗಳನ್ನು ನಾವು ಅನುಭವಿಸ್ತಾ ಇದೀವಿ. ಹೌದು, ನಮಗೆ ಬೇರೆ ಕಂಟ್ರಿಗೆ ಹೋಗ್ಬೋದು ಬೇಕು ಅಂತ ಅಂದರೆ ಏನೇನೋ ಮಾಡ್ತೀವಿ ನಾವು. ಸೊ ಈ ಒಂದು ವಿಷಯದಲ್ಲಿ ಮಾತ್ರ ನಾವು ಫೇಲ್ ಆಗಬಾರ್ದು. ಹೌ ಟು ಟ್ರೀಟ್ ಅನದರ್ ಹ್ಯೂಮನ್ ಬೀಯಿಂಗ್, ಅಥವಾ ಇನ್ನೊಬ್ಬರನ್ನ ಹೇಗೆ ನಾವು ಪ್ರೀತಿಯಿಂದ ಕಾಣಬೇಕು, ಒಂದು ಅಪ್ರಿಷಿಯೇಟ್ ಮಾಡೋದು, ಥ್ಯಾಂಕ್ ಯು ಹೇಳೋದು ಸಣ್ಣ ಸಣ್ಣ ವಿಷಯಕ್ಕೂ. ಅದು ಒಬ್ಬರು ಸ್ವಿಗ್ಗಿಯಲ್ಲಿ ಝೊಮ್ಯಾಟೊ ಅಲ್ಲಿ ಡೆಲಿವರಿ ಮಾಡೋರ್ಗೇ ಆಯಿತು, ಆಟೋ ಡ್ರೈವರ್ಸ್ಗೆ ಆಯಿತು, ಸಣ್ಣ ಸಣ್ಣ ವಿಷಯಗಳನ್ನ ಆದಷ್ಟು ಫಾಲೋ ಮಾಡಿ ಅಂತ ಐ ವಾಂಟೆಡ್ ಟು ಸೇ. ಸೋ ಸ್ವೀಟ್. ಎಂಥ ಪಾಸಿಟಿವ್ ವೈಬ್ ಗೊತ್ತಾ ನೀವು, ಅದು ನಾವು ಅನುಭವಿಸ್ತಾ ಇದ್ದೀವಿ. ಹಂಗಾಗಿ ನಮಗೆ ಗೊತ್ತಾಗ್ತಿದೆ, ನಿಮಗೆ ಗೊತ್ತಾಗ್ತಿದೀವಲ್ಲ ನಂಗೆ ಗೊತ್ತಿಲ್ಲ. ಬಟ್ ತುಂಬ ವರ್ತ್ ಟೈಮ್ ಇದು ನಾನು ನಿಮ್ಮ ಜೊತೆ ಸ್ಪೆಂಡ್ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ನೀವು ಎಷ್ಟು ಬ್ಯುಸಿ ಇದ್ದೀರಾ ಅಂತ ನಂಗೆ ಗೊತ್ತು. ಅಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ನನ್ನ ಜೊತೆ ಬಂದು ಇಷ್ಟು ಟೈಮ್ ಸ್ಪೆಂಡ್ ಮಾಡಿ, ಇಷ್ಟು ವಿಷಯಗಳನ್ನ ಶೇರ್ ಮಾಡಿ, ಆ್ಯಂಡ್ ಅದರಲ್ಲೂ ಎಷ್ಟೊಂದು ವಿಷಯ ನನಗೆ ನಿಮ್ಮ ವಯಸ್ಸಿಗೆ ಮೀರಿದ ಮಾತುಗಳು ನಿಮ್ಮಿಂದ ಬಂದಿದೆ. ಸೊ ಅದು ನಂಗೆ ತುಂಬ ಸರ್ಪ್ರೈಸ್ ಮತ್ತು ತುಂಬ ಖುಷಿ. ಥ್ಯಾಂಕ್ ಯು. ಸೊ ನೀವು ಯಾವಾಗಲೂ ಹೀಗೆ ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ವಿಶ್ ಯು ದ ಸೇಮ್. ಥ್ಯಾಂಕ್ ಯು. ನೋಡಿದ್ರಿ ಅಲ್ಲ, ಇಷ್ಟೊತ್ತು ಒಂದು ವರ್ತ್ ಟೈಮ್ನ ನಾನು ಇವ್ರ ಜೊತೆ ಸ್ಪೆಂಡ್ ಮಾಡಿದ್ದೀನಿ. ಕಾವ್ಯ ಅವರು ಯಾವಾಗ್ಲೂ ಒಳ್ಳೆಯದನ್ನೇ ಬಯಸ್ತಾರೆ, ಒಳ್ಳೆಯದನ್ನೇ ಮಾಡ್ತಾರೆ, ಆ್ಯಂಡ್ ಅವ್ರಿಗೆ ಒಳ್ಳೇದಾಗಲಿ ಅಂತ ನಾವು ವಿಶ್ ಮಾಡ್ತಾ ಮುಂದಿನ ವಿಡಿಯೋನಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಏನು ಮಾಡ್ತೀರಾ, ನಮ್ಮನ್ನು ಮಿಸ್ ಮಾಡ್ಕೋತೀರಾ, ಮಿಸ್ ಮಾಡ್ಕೊಳ್ಳಿ. ಟೇಕ್ ಕೇರ್, ಬಾಯ್.